ಹಾಯ್ ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ರು? ವೆಲ್ಕಮ್ ಟು PW ಕನ್ನಡ ಫೌಂಡೇಶನ್ ಚಾನಲ್. ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಲ್ವಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರ ಅಂತ ಅನ್ಕೊಳ್ತೀನಿ. ಸ್ಟೂಡೆಂಟ್ಸ್ ಹೇಗೆ ನಡೀತಿದೆ ನಿಮ್ಮ ಸ್ಟಡೀಸು? ಸೊ ಇವತ್ತು ಕೂಡ ನಾವೇನ್ ಮಾಡ್ತಿದ್ದೀವಪ್ಪ ಅಂತಂದ್ರೆ ನೋಡಿ, ಇವತ್ತು ಒನ್ ಶಾರ್ಟ್ ಲೆಕ್ಚರ್ ಮುಖಾಂತರ ಭಕ್ತಿ ಪಂಥ ಈ ಚಾಪ್ಟರ್ ನ ನಾವು ಕವರ್ ಮಾಡ್ತಾ ಹೋಗ್ತಿದ್ದೀವಿ ಸ್ಟೂಡೆಂಟ್ಸ್. ಇದು ಒನ್ ಶಾರ್ಟ್ ಲೆಕ್ಚರ್ ಆಗಿರುತ್ತೆ. ಸೊ ಏನು ಪಾರ್ಟ್ 2 ಅಲ್ಲಿ ನಿಮ್ಮ ಸೆಕೆಂಡ್ ಚಾಪ್ಟರ್ ಆಗುತ್ತೆ ಹಿಸ್ಟ್ರಿಯಲ್ಲಿ. ಈ ಚಾಪ್ಟರ್ ನ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಾವು ಒನ್ ಶಾರ್ಟ್ ಲೆಕ್ಚರ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗ್ತಾ ಇದೀವಿ. ಸೊ ನೋಡ್ತಾ ಹೋಗೋಣ. ಓಕೆ, ಸೊ ಒಂದೊಂದನ್ನೇ ನೋಡ್ತಾ ಹೋಗೋಣ. ತುಂಬಾ ಸುಲಭ ಇದೆ ಚಾಪ್ಟರು. ಸೊ ನೋಡ್ತಾ ಹೋಗೋಣ ಸ್ಟೂಡೆಂಟ್ಸ್. ಸೊ ಫಸ್ಟ್ ನೀವೆಲ್ಲರೂ ಕೂಡ ಕಂಪಲ್ಸರಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೋಡಿ, ನಮ್ಮ PW ಆಪ್ ಅನ್ನ ಸೊ ನೀವು ಎಲ್ಲಿ ಕ್ಲಾಸ್ ಕೇಳ್ತಾ ಇದ್ದೀರಲ್ವಾ, ಮೊಬೈಲ್ ಆರ್ ಲ್ಯಾಪ್ಟಾಪ್, ಸೊ ಅದರಲ್ಲಿ ಏನ್ ಮಾಡ್ಬೇಕು, ಮಸ್ಟ್ ಅಂಡ್ ಶುಡ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ PW ಆಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, ಸೊ ಇದು ಫಸ್ಟ್ ಥಿಂಗ್, ನೀವು ಡೌನ್ಲೋಡ್ ಮಾಡ್ಕೊಂಡ್ಲೇಬೇಕು. ಸೊ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೋಡಿ, ಅಲ್ಲಿ ನೀವು ಎಕ್ಸ್ಪ್ಲೋರ್ ದ ಬ್ಯಾಚ್ ಅಂತ ಕೊಡ್ಬೇಕಾಗುತ್ತೆ. ಎಕ್ಸ್ಪ್ಲೋರ್ ದ ಬ್ಯಾಚ್ ಅಂತ ಕೊಟ್ರೆ ಸೊ ಅಲ್ಲಿ ನಿಮ್ಗೆ ಏನ್ ಬರುತ್ತಪ್ಪ ಅಂತಂದ್ರೆ ಈ ರೀತಿ ಬರುತ್ತೆ ನೋಡಿ, ಈ ರೀತಿ ಬರುತ್ತೆ. ಸೊ ಅಲ್ಲಿ ನೀವು ಸರ್ಚ್ ಮಾಡ್ಬೇಕಾಗುತ್ತೆ. ಏನಪ್ಪ ಅಂತಂದ್ರೆ ನಿಮ್ಮ ರೆಸ್ಪೆಕ್ಟಿವ್ ಬ್ಯಾಚಸ್, ನಿಮ್ಮ ಬ್ಯಾಚಸ್ ಯಾವ್ದಿದೆ ಅಲ್ವಾ, ಆ ಬ್ಯಾಚ್ ನೇಮ್ ನ ಕೊಟ್ಬಿಟ್ಟು ನೀವು ಇಲ್ಲಿ ಸರ್ಚ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ನಂತರ ನೀವು ಸರ್ಚ್ ಮಾಡಿದ್ಮೇಲೆ ನೋಡಿ ಈ ರೀತಿ ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಈ ರೀತಿ ಬರ್ತಾ ಹೋಗುತ್ತೆ. ಸೊ ಈ ರೀತಿ ಬಂದಾಗ ಏನಾಗುತ್ತಪ್ಪ ಅಂದ್ರೆ ನೋಡಿ, ಇಲ್ಲಿ ಬ್ಯಾಚ್ ಡೀಟೇಲ್ಸ್, ಇದೆಲ್ಲ ಏನು ಬ್ಯಾಚ್ ಡೀಟೇಲ್ಸ್ ಆಗಿರುತ್ತೆ. ಬ್ಯಾಚ್ ಡೀಟೇಲ್ಸ್ ಇಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತಾರೆ. ಸೊ ನಂತರ ನೋಡಿ, ಇಲ್ಲಿ ಕಂಪ್ಲೀಟ್ಲಿ ಫ್ರೀ ಅಂತ ನೋಡ್ತಾ ಇದ್ದೀರಲ್ವಾ ನೀವು, ಇಲ್ಲಿ ಫ್ರೀ ಅಂದ್ರೆ ನೀವು ₹1 ಕೂಡ ಏನ್ ಮಾಡೋಗಿಲ್ಲ, ಖರ್ಚು ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಈ ಕ್ಲಾಸಸ್ಗಳಿಗೆ ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಕ್ಲಾಸಸ್ಗಳು. ಸೊ ನಂತರ ನೋಡಿ, ಇಲ್ಲಿ ಎನ್ರೋಲ್ ನೌ ಅಂತಿದೆಯಲ್ವಾ, ಎನ್ರೋಲ್ ನೌ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ, ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ನಂತರ ನೋಡಿ ಏನ್ ಬರುತ್ತಪ್ಪ ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೇಕು ನೀವು. ಇಲ್ಲಿ ಕ್ಲಿಕ್ ಮಾಡಾದ್ಮೇಲೆ ಸೊ ನೆಕ್ಸ್ಟ್ ನೋಡಿ ನಿಮ್ಗೆ ಈ ರೀತಿ ಸಿಗುತ್ತೆ. ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ಬಯಾಲಜಿ, ನಿಮ್ಗೆ ಯಾವ ಸಬ್ಜೆಕ್ಟಿನ ಕ್ಲಾಸಸ್ಗಳು ಬೇಕು ಅದೆಲ್ಲದೂ ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿಲ್ಲ ಸ್ಟೂಡೆಂಟ್ಸ್. ನಿಮ್ಗೆ ಯಾವ ಕ್ಲಾಸಸ್ ಬೇಕು, ಯಾವ ಸಬ್ಜೆಕ್ಟ್ ರಿಲೇಟೆಡ್ ಕ್ಲಾಸಸ್ ಬೇಕು, ಎಲ್ಲದನ್ನು ಕೂಡ ಫ್ರೀ ಆಫ್ ಕಾಸ್ಟ್ ನೀವು ಫ್ರೀ ಆಗಿ ಕೇಳ್ತಾ ಹೋಗ್ಬೋದು. ಓಕೆ, ಸೊ ಇದು ನೀವು ಕಂಪಲ್ಸರಿ ಮಾಡಲೇಬೇಕು. ಸೊ ದೆನ್ ನೋಡಿ, ನಮ್ಮ ವಾಟ್ಸಪ್ ಚಾನಲ್ ಇದೆ, PW ಕನ್ನಡ 8, 9, 10 ಅಂತ ಬಿಟ್ಟು ನಮ್ಮ ವಾಟ್ಸಪ್ ಚಾನಲ್ ಇದೆ. ಸೊ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿ ಈ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಬೇಕು. ಈ ವಾಟ್ಸಪ್ ಚಾನಲ್ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಅಲ್ಲಿ ನೀವು ಜಾಯ್ನ್ ಆಗೋದ್ರಿಂದ ಏನ್ ಸಿಗುತ್ತಪ್ಪ ಅಂತಂದ್ರೆ ನೋಡಿ, ಒಂದು DPPs ಅಂತಂದ್ರೆ ಡೈಲಿ ಪ್ರಾಕ್ಟೀಸ್ ಪೇಪರ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಪ್ರತಿ ಚಾಪ್ಟರ್ ರಿಲೇಟೆಡ್ MCQs ಹೆಚ್ಚು ಕ್ವಶನ್ ಸಿಗ್ತಾ ಹೋಗುತ್ತೆ. ಅದಾದ ನಂತರ ಸೊ ಬೇರೆ ಎಲ್ಲ ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಆಗ್ಬಾರ್ದು, ಬೇರೆ ಟ್ರಿಕ್ಸ್ಗಳು ಎಲ್ಲ ಕೂಡ ಅಲ್ಲಿ ಏನು ನಿಮಗೆ ಎಲ್ಲ ಇಂಪಾರ್ಟೆಂಟ್ ಅಪ್ಡೇಟ್ ಏನು ಇನ್ಫಾರ್ಮೇಶನ್ಸ್ ಎಲ್ಲ ಕೂಡ ಅಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ ಕ್ಲಾಸ್ 9th ರಿಲೇಟೆಡ್. ಓಕೆ, ಸೊ ಇದು ನೀವು ಈಗಲೇ ಕೂಡ ಮಸ್ಟ್ ಅಂಡ್ ಶುಡ್ ಮಾಡಲೇಬೇಕು. ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತಾ ಹೋಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಈಗ ಏನ್ ಮಾಡೋಣಪ್ಪ ಅಂತಂದ್ರೆ ನಾವು ಆಬ್ವಿಯಸ್ ಆಗಿ ಏನ್ ಮಾಡ್ತೀವಿ ಹೇಳಿ, ನಾವು ರೀಕ್ಯಾಪ್ ಆಫ್ ಪ್ರೀವಿಯಸ್ ಲೆಕ್ಚರ್. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಕಲ್ತಿದ್ವಿ, ಯಾವ ಕ್ಲಾಸ್ ನ ಬಗ್ಗೆ ನಾವು ಕಲ್ತಿದ್ವಿ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಂಡು ಬರೋಣ. ಓಕೆ, ಯಾವ್ದ್ರ ಬಗ್ಗೆ ಕಲ್ತಿದ್ವಿ ಹೇಳಿ, ಅಹೋಮ್ ಡೈನಾಸ್ಟಿ ಅಂಡ್ ದೇರ್ ಅಚೀವ್ಮೆಂಟ್ಸ್. ಅಹೋಮ್ ಡೈನಾಸ್ಟಿಯ ಬಗ್ಗೆ ಕಲ್ತಿದ್ವಿ, ಮತ್ತೆ ಅವರ ಸಾಧನೆಗಳೇನು, ಅಸ್ಸಾಂ ಭಾಗದಲ್ಲಿ ಬರ್ತಾರಲ್ವಾ ಇವರು, ಸೊ ಅವ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ತಿಳ್ಕೊಂಡಿದ್ವಿ. ಸೊ ಅದಾದ ನಂತರ ಮೊಘಲ್ ರೂಲರ್ಸ್ ಯಾರ್ಯಾರು ಬರ್ತಾರೆ, ಯಾರು ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ಯಾರು, ಅದರ ಇಂಪಾರ್ಟೆಂಟ್ ರಾಜರುಗಳು ಯಾರು, ಅದೆಲ್ಲದೂ ಕೂಡ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡಿದ್ವಿ. ಸೊ ನಂತರ ನೋಡಿ, ದ ಕಾಂಟ್ರಿಬ್ಯೂಷನ್ಸ್ ಆಫ್ ದ ಮೊಘಲ್ ಸುಲ್ತಾನ್ಸ್ ಟು ಲಿಟರೇಚರ್, ಆರ್ಟ್ ಅಂಡ್ ಆರ್ಕಿಟೆಕ್ಚರ್. ಈ ಮೊಘಲ್ ರಾಜರು ಏನು ಸಾಹಿತ್ಯ, ಕಲೆ ಮತ್ತೆ ಶಿಲ್ಪಕಲಾ ಕ್ಷೇತ್ರದಲ್ಲಿ ಕೊಟ್ಟಂತ ಕೊಡುಗೆಗಳೇನು, ಭಾರತ ದೇಶಕ್ಕೆ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡಿದ್ವಿ ಆ ಚಾಪ್ಟರ್ ಅಲ್ಲಿ. ಸೊ ನಂತರ ನೋಡಿ, ಮರಾಠಾಸ್ ಬಗ್ಗೆ, ರೈಸ್ ಆಫ್ ಮರಾಠಾ ಕಿಂಗ್ಡಮ್ ಬಗ್ಗೆ, ಮತ್ತೆ ಶಿವಾಜಿ ಮಹಾರಾಜ್ ಅವರ ಏನು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಕೂಡ ನಾವಿಲ್ಲಿ ನೋಡ್ತಾ ಹೋಗಿದ್ವಿ. ಓಕೆ, ಸೊ ಇದೆಲ್ಲ ಕೂಡ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಸೊ ಇನ್ನೂ ಕೂಡ ಯಾರಾದ್ರೂ ಈ ಕ್ಲಾಸ್ ಅನ್ನ ವಾಚ್ ಮಾಡಿಲ್ಲ ಅಂತ ಆದ್ರೆ ಪ್ಲೀಸ್ ಗೋ ಅಂಡ್ ವಾಚ್ ದಟ್ ಲೆಕ್ಚರ್. ಓಕೆ, ಸೊ ನಂತರ ನಾವು ಇವತ್ತಿನ ಕ್ಲಾಸ್ ಕಡೆ ಮೂವ್ ಆಗ್ತಾ ಹೋಗೋಣ ಸ್ಟೂಡೆಂಟ್ಸ್. ಇವತ್ತಿನ ಚಾಪ್ಟರ್ ತುಂಬಾ ಸುಲಭ ಇದೆ, ತುಂಬಾ ಸುಲಭ ಆಗಿರ್ತಕ್ಕಂಥ ಚಾಪ್ಟರ್, ತುಂಬಾ ಈಸಿ ಆಗಿದೆ. ಓಕೆ, ಸೊ ನೋಡಿ ಯಾವ್ದಪ್ಪ ಅಂದ್ರೆ ಭಕ್ತಿ ಪಂಥ. ಸೊ ಈ ಚಾಪ್ಟರ್ ಅಲ್ಲಿ ನಾವು ಡೆವಲಪ್ಮೆಂಟ್ ಆಫ್ ಭಕ್ತಿ ಪಂಥ ಇನ್ ಇಂಡಿಯಾ ಅಂಡ್ ಕರ್ನಾಟಕ, ಭಾರತ ಮತ್ತೆ ಕರ್ನಾಟಕದಲ್ಲಿ ಭಕ್ತಿ ಪಂಥ ಅನ್ನೋದು ಯಾವ ರೀತಿ ಸ್ಟಾರ್ಟ್ ಆಯ್ತು, ಭಕ್ತಿ ಏನು ಚಳವಳಿಗಳಂತ ಇಲ್ಲಿ ಹಲವಾರು ನಾಯಕರು ಬರ್ತಾ ಹೋಗ್ತಾರೆ. ಓಕೆ, ಸೊ ಅವರೆಲ್ಲ ಯಾವ್ದ್ರ ಬಗ್ಗೆ ತಿಳಿಸ್ತಾರಪ್ಪ ಅಂತಂದ್ರೆ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಏನೋ ಒಂದು ಮೋಕ್ಷವನ್ನ ಪಡಿಬೇಕಂತಂದ್ರೆ, ಅಥವಾ ಭಗವಂತನಲ್ಲಿ ಯಾವ ರೀತಿ ನಾವು ಇದ್ ಮಾಡ್ಬೇಕು, ಏನೋ ನಂಬಿಕೆಯನ್ನು ಇಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಓಕೆ, ಸೊ ಈ ಚಾಪ್ಟರ್ ಬಗ್ಗೆ ಇಲ್ಲಿ ನೋಡ್ತಾ ಹೋಗ್ತೀವಿ. ಸೊ ದೆನ್ ಇಂಪಾರ್ಟೆಂಟ್ ಭಕ್ತಿ ಸೈನ್ಸ್ ಅಂಡ್ ದೇರ್ ಕಾಂಟ್ರಿಬ್ಯೂಷನ್ಸ್, ಹಲವಾರು ಭಕ್ತಿ ಸುಧಾರಕರು ಬರ್ತಾ ಹೋಗ್ತಾರೆ ಇಲ್ಲಿ, ಅವ್ರ ಬಗ್ಗೆನೂ ಕೂಡ ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ದೆನ್ ದ ಎಫೆಕ್ಟ್ಸ್ ಆಫ್ ದ ಭಕ್ತಿ ಪಂಥ. ಸೊ ಇವ್ರು ಮಾಡಿದಂತ ಈ ಭಕ್ತಿ ಪಂಥ, ಈ ಸುಧಾರಣಾ ಚಳುವಳಿಗಳಿಂದ ಏನೇನಾಯ್ತು, ಸಮಾಜದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ತಾ ಹೋಯ್ತು ಅನ್ನೋದನ್ನ ಕೂಡ ನಾವಿಲ್ಲಿ
ನೋಡ್ತಾ ಹೋಗ್ತೀವಿ ಸ್ಟೂಡೆಂಟ್ಸ್. ಸ್ಟಾರ್ಟ್ ಮಾಡ್ತಾ ಹೋಗೋಣಲ್ವಾ. ಚಾಪ್ಟರ್ ನೇಮ್ ಏನ್ ಹೇಳಿ, ಭಕ್ತಿ ಪಂಥ. ತುಂಬಾ ಸುಲಭ ಆಗಿದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂದ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅಲ್ಲಿ ನಿಮಗೆ 2 or 3 ಮಾರ್ಕ್ಸ್ಗೆ ಕ್ವಶನ್ಸ್ ನಿಮಗೆ ಈ ಚಾಪ್ಟರ್ ಇಂದ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಓಕೆ, ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿರಲಿ. ಸೊ ನೋಡ್ತಾ ಹೋಗೋಣ. ಫಸ್ಟ್ ನೋಡಿ, ದ ಡೆವಲಪ್ಮೆಂಟ್ ಆಫ್ ಭಕ್ತಿ ಪಂಥ ಇಸ್ ಅನ್ ಇಂಪಾರ್ಟೆಂಟ್ ಫೀಚರ್ ಇನ್ ಮೆಡಿವಲ್ ಇಂಡಿಯಾ. ಸೊ ನೋಡಿ, ನಿಮಗೆ ಹಿಸ್ಟ್ರಿಯಲ್ಲಿ 3 ಟೈಪ್ ಬರುತ್ತೆ. ಯಾವ್ದು ಹೇಳಿ? ಹಿಸ್ಟ್ರಿಯಲ್ಲಿ ನಿಮಗೆ 3 ಟೈಪ್ ಬರುತ್ತೆ. ಯಾವ್ದು ಹೇಳಿ? ಒಂದು ಏನ್ಷಿಯಂಟ್ ಹಿಸ್ಟ್ರಿ ಅಂತ ನಾವು ಕರಿತೀವಿ, ಪ್ರಾಚೀನ ಹಿಸ್ಟ್ರಿ ಅಂತ. ಓಕೆ, ಯಾವಾಗ ಹೇಳಿ? ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸ್ಟಾರ್ಟ್ ಆಯ್ತಲ್ವಾ, ಸೊ ಆವಾಗಿಂದ ಇದು ಬರ್ತಕ್ಕಂಥದ್ದು. ಸೊ ನಂತರ ಅದಾದ್ಮೇಲೆ ಮೆಡಿವಲ್ ಹಿಸ್ಟ್ರಿ ಅಂತ ಬರುತ್ತೆ. ಮೆಡಿವಲ್ ಹಿಸ್ಟ್ರಿ ಯಾವ್ದ್ರಪ್ಪ ಅಂದ್ರೆ ಏನೋ ಮಧ್ಯಕಾಲೀನ ಇತಿಹಾಸ ಅಂತ ಬರುತ್ತೆ. ಸೊ ಇಲ್ಲಿ ನಾವು ಈ ಚಾಪ್ಟರ್ ಇದಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಓಕೆ, ಈ ಚಾಪ್ಟರ್ ಈ ಮೆಡಿವಲ್ ಹಿಸ್ಟ್ರಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಸೊ ನಂತರ ನಿಮಗೆ ಇನ್ನೊಂದೇನು ಬರುತ್ತಪ್ಪ ಅಂತಂದ್ರೆ ಮಾಡರ್ನ್ ಹಿಸ್ಟ್ರಿ ಅಂತ ಬರುತ್ತೆ. ಇದು ನಿಮಗೆ ಜನರಲ್ ಆಗಿ ಯಾವಾಗಿಂದ ಏನೇ ಈ ಬ್ರಿಟಿಷ್ ಬಂದಾದ್ಮೇಲೆ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಓಕೆ, ಸೊ ಇದು ನಿಮಗೆ ಗೊತ್ತಾಗಿದೆಯಲ್ವಾ. ಸೊ ಇದರಲ್ಲಿ ನೋಡಿ, ಈ ಚಾಪ್ಟರ್ ಮೆಡಿವಲ್ ಅಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಈ ಭಕ್ತಿ ಪಂಥ ಅನ್ನೋದೇನಿದೆ, ಇದು ನಮ್ಮ ಭಾರತದ ಈ ಮೆಡಿವಲ್ ಇಂಡಿಯಾದ ಹಿಸ್ಟ್ರಿಯಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ಫೀಚರ್ ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋಗ್ಬೋದು. ಅದಾದ ನಂತರ ದ ರಿಲಿಜಿಯಸ್ ರಿಫಾರ್ಮರ್ಸ್ ಅಂಡ್ ಫಿಲಾಸಫರ್ಸ್ ಆಫ್ ದಿಸ್ ಏಜ್ ಅಡ್ವೊಕೇಟೆಡ್ ಎ ಲೈಫ್ ಆಫ್ ಡಿವೋಷನ್. ನೋಡಿ, ದ ರಿಲಿಜಿಯಸ್ ರಿಫಾರ್ಮರ್ಸ್ ಅಂದ್ರೆ ಧಾರ್ಮಿಕ ಸುಧಾರಕರು ಅಥವಾ ತತ್ವಜ್ಞಾನಿಗಳು. ಈ ಚಾಪ್ಟರ್ ಅಲ್ಲಿ ಹಲವಾರು ಜನ ಬರ್ತಾ ಹೋಗ್ತಾರೆ. ಯಾರ್ಯಾರು ಅನ್ನೋದನ್ನ ನೀವು ನೋಡ್ತಾ ಹೋಗ್ತೀರಾ. ಓಕೆ, ನೆಕ್ಸ್ಟ್ ಒಬ್ಬೊಬ್ಬರ ಬಗ್ಗೆ ನಾವು ಅಲ್ಲಿ ಡೀಟೇಲ್ ಆಗಿ ಕಲಿತಾ ಹೋಗ್ತೀವಿ. ಸೊ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ, ದಿಸ್ ಏಜ್ ಅಡ್ವೊಕೇಟೆಡ್ ಲೈಫ್ ಆಫ್ ಡಿವೋಷನ್. ಯಾವ್ದ್ರ ಬಗ್ಗೆ ತಿಳಿಸಿದ್ರಪ್ಪ ಅಂತಂದ್ರೆ, ಲೈಫ್ ಆಫ್ ಡಿವೋಷನ್, ಭಕ್ತಿಯ ಜೀವನವನ್ನ ನಡೆಸಬೇಕು. ಓಕೆ, ಏನ್ ಹೇಳಿ? ಭಕ್ತಿಯ ಜೀವನವನ್ನ ನಡೆಸಬೇಕು. ಭಕ್ತಿ ಅಂದ್ರೆ ಯಾವ ರೀತಿ ಇರಬೇಕು ಅದೆಲ್ಲದರ ಬಗ್ಗೆ ಇಲ್ಲಿ ಈ ಚಾಪ್ಟರ್ ನಲ್ಲಿ ತಿಳಿಸ್ತಾ ಹೋಗಿದ್ದಾರೆ. ಅದು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಭಕ್ತಿ ಆರ್ ಡಿವೋಷನ್ ಮೀನ್ಸ್ ಪ್ಯೂರ್ ಟ್ರಸ್ಟ್ ಇನ್ ಗಾಡ್. ದ ರಿಫಾರ್ಮರ್ಸ್ ಅಪೇಲ್ಡ್ ದ ಡಿವೋಷನ್ ಅಂಡ್ ಸರೆಂಡರ್ ಟು ಗಾಡ್. ಸೊ ನೋಡಿ, ಭಕ್ತಿ ಆರ್ ಡಿವೋಷನ್ ಅಂತಂದ್ರೆ ಏನಪ್ಪ ಅಂತ ಅಂದ್ರೆ ಪ್ಯೂರ್ ಟ್ರಸ್ಟ್ ಇನ್ ಗಾಡ್, ದೇವರಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ನಂಬಿಕೆ ನೀಡುವುದ ನಾವು ಭಕ್ತಿ ಆರ್ ಡಿವೋಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸೊ ನೀವು ಕೂಡ ಟೆಂಪಲ್ಗೆ ಹೋಗಿರ್ತೀರಲ್ವಾ. ಸೊ ನೀವು ಕೂಡ ನಿಮ್ಮ ಧರ್ಮದ ದೇವರನ್ನ ನೀವು ಕೂಡ ನಂಬ್ತೀರಾ ಅಲ್ವಾ. ಟೆಂಪಲ್ಗೆ ಹೋಗ್ತೀರಾ, ಆ ದೇವರಿಗೆ ಸಂಬಂಧಪಟ್ಟಂತ ಬೇರೆ ಬೇರೆ ಆಚಾರ ವಿಚಾರಗಳನ್ನ ನೀವು ಮಾಡ್ತೀರಾ. ಸೊ ಇಲ್ಲೂ ಕೂಡ ಏನ್ ಹೇಳ್ತಿದ್ರಪ್ಪ ಅಂತಂದ್ರೆ, ಇಲ್ಲಿ ಭಕ್ತಿ ಅಂತಂದ್ರೆ ಸಿಂಪಲ್ ಆಗಿ ಏನಪ್ಪಾ ಅಂತಂದ್ರೆ ಪ್ಯೂರ್ ಟ್ರಸ್ಟ್ ಇನ್ ಗಾಡ್, ದೇವರಲ್ಲಿ ಸಂಪೂರ್ಣವಾಗಿ ನಂಬಿಕೆಯನ್ನು ಇಡ್ತಕ್ಕಂಥದ್ದನ್ನ ನಾವು ಭಕ್ತಿ ಅಂತ ಹೇಳ್ಬಿಟ್ಟು ಕರಿತೀವಿ. ದ ರಿಫಾರ್ಮರ್ಸ್ ಅಪೇಲ್ಡ್ ದ ಡಿವೋಷನ್ ಅಂಡ್ ಸರೆಂಡರ್ ಟು ಗಾಡ್. ಈ ರಿಫಾರ್ಮರ್ಸ್, ಈ ಚಾಪ್ಟರ್ ನಲ್ಲಿ ಬರ್ತಕ್ಕಂಥ ರಿಫಾರ್ಮರ್ಸ್ ಏನನ್ನ ಹೇಳಿದಾರಪ್ಪ ಅಂತಂದ್ರೆ, ಅಪೇಲ್ಡ್ ಅಂತಂದ್ರೆ ಯಾವ್ದನ್ನ ಜಾಸ್ತಿ ಒತ್ತಿ ಹೇಳಿದಾರ ಅಂತಂದ್ರೆ ಡಿವೋಷನ್, ಭಕ್ತಿ ಮತ್ತೆ ಸರೆಂಡರ್ ಟು ಗಾಡ್, ದೇವರಲ್ಲಿ ಶರಣಾಗುವುದು. ಇವೆರಡರ ಬಗ್ಗೆನೇ ಜಾಸ್ತಿ ತಿಳಿಸಿರೋದು. ಓಕೆ, ವೆದರ್ ಯುವರ್ ಹಿಂದೂ ಮುಸ್ಲಿಂ ಇಟ್ ಡಸಂಟ್ ಮ್ಯಾಟರ್. ಓಕೆ, ನೀವೇನ್ ಮಾಡ್ಬೇಕು? ಭಕ್ತಿಯನ್ನ ಫಾಲೋ ಮಾಡಬೇಕು, ದೇವರಲ್ಲಿ ಶರಣಾಗತಿಯನ್ನ ಹೊಂದಬೇಕು ಅನ್ನೋದನ್ನ ಇಲ್ಲಿ ಈ ಚಾಪ್ಟರ್ ನಲ್ಲಿ ತಿಳಿಸ್ತಾ ಹೋಗಿದ್ದಾರೆ. ದೇ ಅಟೆಂಪ್ಟೆಡ್ ಟು ಡೆವಲಪ್ ಫೀಲಿಂಗ್ಸ್ ಆಫ್ ಬ್ರದರ್ಹುಡ್ ಅಂಡ್ ಪ್ರೀಚ್ಡ್ ದ ಫಿಲಾಸಫಿ ಆಫ್ ರಿಲಿಜಿಯಸ್ ಹಾರ್ಮೋನಿ. ಸೊ ನೋಡಿ, ಇವರೆಲ್ಲ ಏನ್ ತಿಳಿಸಿದ್ರಪ್ಪ ಅಂತಂದ್ರೆ ಡೆವಲಪ್ ಫೀಲಿಂಗ್ಸ್ ಆಫ್ ಬ್ರದರ್ಹುಡ್, ವೆರಿ ಇಂಪಾರ್ಟೆಂಟ್. ಬ್ರದರ್ಹುಡ್ ಅಂತಂದ್ರೆ ಏನ್ ಹೇಳಿ? ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದರಾಗಿ ಇರ್ತಕ್ಕಂಥದ್ದು. ವೆದರ್ ಹಿಂದೂ ಮುಸ್ಲಿಂ ಇದ್ಯಾವುದು ನಮಗೆ ಬೇಡ. ನೀವು ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ನಾವೆಲ್ಲರೂ ಕೂಡ ಏನಾಗಿರ್ಬೇಕು? ಬ್ರದರ್ಹುಡ್, ಅಣ್ಣ ತಮ್ಮಂದರ ರೀತಿ ಚೆನ್ನಾಗಿ ಇರಬೇಕು ಅನ್ನೋದನ್ನ ಇಲ್ಲಿ ಇವರೆಲ್ಲರೂ ಕೂಡ ತಿಳಿಸ್ತಾ ಹೋಗ್ತಾರೆ. ನಂತರ ಪ್ರೀಚ್ಡ್ ಫಿಲಾಸಫಿ ಆಫ್ ರಿಲಿಜಿಯಸ್ ಹಾರ್ಮೋನಿ. ನಂತರ ಏನನ್ನ ತಿಳಿಸ್ತಾರಪ್ಪ ಅಂತಂದ್ರೆ, ರಿಲಿಜಿಯಸ್ ಹಾರ್ಮೋನಿ ಅಂತಂದ್ರೆ ಧಾರ್ಮಿಕ ಸಹಬಾಳ್ವೆಯನ್ನ ತಿಳಿಸ್ತಾ ಹೋದ್ರು. ಸೊ ನೋಡಿ, ಇಲ್ಲೇನು ಕೂಡ ಹಿಂದೂ ಬೇರೆ ಮುಸಲ್ಮಾನ್ ಬೇರೆ ಅನ್ನೋ ಒಂದು ಫೈಟ್ ಇದೆಯಲ್ವಾ, ಅದೇನು ಕೂಡ ಇಲ್ಲಿ ಬರಬಾರ್ದು. ಸೊ ಹಿಂದೂ ಮುಸ್ಲಿಂ, ಓಕೆ, ಹಿಂದೂ ಇಲ್ಲಿ ಬರ್ತಾ ಹೋಗ್ತಾರೆ ಹಲವಾರು ಜನ ಮುಸಲ್ಮಾನ್ ಸೊ ರಿಫಾರ್ಮರ್ಸ್ ಕೂಡ ಇಂಡಿಯಾ ಹಿಂದೂ ರಿಲೇಟೆಡ್ ಗಾಡ್ಸ್ ಗಳನ್ನ ಇಲ್ಲಿ ನಂಬಿ ಅದ್ರ ಬಗ್ಗೆನೂ ಕೂಡ ಅವರು ನಂಬಿರೋದು, ಅದನ್ನ ಫಾಲೋ ಮಾಡಿರೋದು ಕೂಡ ಇಲ್ಲಿ ಬರ್ತಾ ಹೋಗ್ತಾರೆ. ಸೊ ಅದನ್ನು ಕೂಡ ಅಂದ್ರೆ ರಿಲಿಜಿಯಸ್ ಹಾರ್ಮೋನಿ, ಧಾರ್ಮಿಕವಾಗಿ ಒಬ್ರಿಗೊಬ್ರು ಏನೇ ಆಗಿರ್ಬೇಕು, ಚೆನ್ನಾಗಿರ್ಬೇಕು, ಸಹಬಾಳ್ವೆಯಿಂದ ಇರಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಓಕೆ, ಸೊ ನಂತರ ದೇ ಯೂಸ್ ಟು ವರ್ಷಿಪ್ ಗಾಡ್ ಬೈ ಡಿಫರೆಂಟ್ ನೇಮ್ಸ್ ಲೈಕ್ ರಾಮ, ಕೃಷ್ಣ ಅಂಡ್ ಅಲ್ಲಾ. ನೋಡಿ, ಇಲ್ಲಿ ಬರ್ತಕ್ಕಂಥ ಈ ರಿಫಾರ್ಮರ್ಸ್ ಇದಾರಲ್ವಾ, ಇವರು ದೇವರನ್ನ ರಾಮ, ಕೃಷ್ಣ, ಅಲ್ಲಾ ಅಂತ ಏನ್ ಮಾಡ್ತಾರೆ? ಡಿಫ್ರೆಂಟ್ ನೇಮ್ಸ್ ಇಂದ ಕರಿತಾ ಹೋಗ್ತಾರೆ. ಓಕೆ, ಡಿಫ್ರೆಂಟ್ ನೇಮ್ ಕೊಡ್ತಾ ಹೋಗ್ತಾರೆ. ಸೊ ಅದ ನಂತರ ದೇ ಸಜೆಸ್ಟೆಡ್ ದ ಪಾತ್ ಆಫ್ ಭಕ್ತಿ ಟು ಅಚೀವ್ ಮೋಕ್ಷ ಆರ್ ಮುಕ್ತಿ. ನೋಡಿ, ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಏನ್ ಹೇಳಿದಾರಪ್ಪ ಅಂತಂದ್ರೆ ಇವರು ದೇ ಸಜೆಸ್ಟೆಡ್ ದ ಪಾತ್ ಆಫ್ ಭಕ್ತಿ ಟು ಅಚೀವ್ ಮೋಕ್ಷ. ನೋಡಿ, ಮೋಕ್ಷ ಅಂತಂದ್ರೆ ಏನ್ ಹೇಳಿ? ಮೋಕ್ಷ ಅಂತಂದ್ರೆ ಈಗ ನಾವೆಲ್ಲರೂ ಕೂಡ ಹುಟ್ಟಿದೀವಿ ಅಂದ್ಮೇಲೆ ಒಂದಿನ ನಾವೆಲ್ಲರೂ ಕೂಡ ಏನಾಗ್ತೀವಿ? ಡೆತ್, ಸಾವು ಅನ್ನೋದು ಎಲ್ರಿಗೂ ಕೂಡ ಬಂದೇ ಬರುತ್ತೆ. ಅಂದ್ರೆ ಮನುಷ್ಯ ಈ ಹುಟ್ಟು ಮತ್ತೆ ಸಾವು ಈ ಎರಡರನ್ನು ಕೂಡ
ಮೀರ್ಬೇಕು. ಈ ಹುಟ್ಟು ಮತ್ತೆ ಸಾವು ಏನು ಮನುಷ್ಯ ಪದೇ ಪದೇ ಭೂಮಿ ಮೇಲೆ ಹುಟ್ಟುತ್ತಲೇ ಇರ್ತಾನೆ, ಸಾಯ್ತಲೇ ಇರ್ತಾನೆ, ಈ ಒಂದು ಚಕ್ರದಿಂದ ಬಿಡುಗಡೆ ಅಂತಕ್ಕಂಥದ್ದನ್ನ ನಾವೇನಂತ ಹೇಳ್ತೀವಪ್ಪ ಅಂತಂದ್ರೆ ಮೋಕ್ಷ, ಮುಕ್ತಿ ಆರ್ ನಿರ್ವಾಣ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಸೊ ಅದಕ್ಕೆ ಇವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಪಾತ್ ಆಫ್ ಭಕ್ತಿ ಇದೆಯಲ್ವಾ, ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದು, ದೇವರಲ್ಲಿ ಸಂಪೂರ್ಣವಾಗಿ ಸರೆಂಡರ್ ಆಗಿ ಆ ಭಕ್ತಿ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದು ಇದೆಯಲ್ವಾ, ಸೊ ಅದು ಏನು, ಅದೊಂದೇ ಮಾರ್ಗ, ಯಾವುದಕ್ಕೆ, ಮೋಕ್ಷವನ್ನು ಪಡಿಲಿಕ್ಕೆ ಅದೊಂದೇ ಮಾರ್ಗ ಇರೋದು ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತಾರೆ. ಸೊ ಪ್ಯೂರ್ ಮೈಂಡ್ ಅಂಡ್ ಕಂಪ್ಲೀಟ್ ಸರೆಂಡರ್ ಟು ಗಾಡ್ ವಾಸ್ ದ ಮೇನ್ ಫಿಲಾಸಫಿ ಆಫ್ ದ ರಿಫಾರ್ಮರ್ಸ್. ಸೊ ಇಲ್ಲಿ ನೋಡಿ 1 ಸೆಕೆಂಡ್ ಏನು ರಿಪೀಟ್ ಆಗಿದೆ, ಪ್ಯೂರ್ ಮೈಂಡ್ ಅಂಡ್ ಕಂಪ್ಲೀಟ್ ಸರೆಂಡರ್ ಟು ಗಾಡ್, ಶುದ್ಧ ಮನಸ್ಸು ಮತ್ತೆ ಕಂಪ್ಲೀಟ್ ಆಗಿ ಸರೆಂಡರ್ ಆಗಿರ್ಬೇಕು ದೇವರಿಗೆ. ಇಲ್ಲೂ ಕೂಡ ಡೌಟ್ ಅನ್ನೋದಿರ್ಬಾರ್ದು, ದೇವರನ್ನ ನಂಬಿಟ್ಟು ಏನಲ್ಲಿ ಎಲ್ಲೂ ಕೂಡ ಯಾವುದೇ ವಿಚಾರಕ್ಕೂ ಡೌಟ್ ಪಡಬಾರ್ದು, ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಅವನಲ್ಲಿ ನಂಬಿಕೆ ಇಡಬೇಕು. ಇವೆರಡೇ ಕೂಡ ಏನು, ಪ್ಯೂರ್ ಮೈಂಡ್ ಮತ್ತೆ ಕಂಪ್ಲೀಟ್ ಸರೆಂಡರ್ ಟು ಗಾಡ್, ಇವೆರಡು ಏನಪ್ಪಾ ಅಂತಂದ್ರೆ ಮೇನ್ ಫಿಲಾಸಫಿ ಆಫ್ ದ ರಿಫಾರ್ಮರ್ಸ್. ಮೇನ್ ಫಿಲಾಸಫಿ ಅಂತಂದ್ರೆ ಅವರ ಪ್ರಿನ್ಸಿಪಲ್ಗಳು, ತತ್ವಗಳು, ಈ ಒಂದು ಏನು ರಿಫಾರ್ಮರ್ಸ್ಗಳು ಅನ್ನೋದನ್ನ ಕೂಡ ಈ ರಿಫಾರ್ಮರ್ಸ್ಗಳದ್ದು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ದ ಭಕ್ತಿ ಪಂಥ ಬಿಕಮ್ ದ ಸೂಫಿ ಪಂಥ ಇನ್ ಇಸ್ಲಾಂ. ನೋಡಿ, ನಮ್ಮ ಹಿಂದೂಗಳಲ್ಲಿ ಯಾವ ರೀತಿ ನಾವು ಭಕ್ತಿ ಪಂಥ ಅಂತ ಕರಿತೀವೋ, ಸೊ ನಮ್ಮ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತೆ ರಾಮ ಕೃಷ್ಣ ಅಂತ ನಾನು ಹೇಳಿದ್ನಲ್ಲ, ಆ ದೇವ್ರನ್ನ ನಾವು ಏನು ಆ ದೇವ್ರುಗಳನ್ನ ನಂಬಿ ಏನ್ ಮಾಡ್ತಾರೆ, ಈ ಸೋಷಿಯಲ್ ರಿವಾರ್ಸ್ಗೆ ಬಂದಂಥವ್ರನ್ನ ನಾವು ಭಕ್ತಿ ಪಂಥ ಅಂತ ಹೇಳ್ಬಿಟ್ಟು ಕರಿತೀವೋ, ಅದೇ ರೀತಿ ಇಸ್ಲಾಮಲ್ಲಿ ಸೂಫಿ ಪಂಥ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತಾರೆ. ಓಕೆ, ಹಿಂದೂಸ್ಗಳಲ್ಲಿ ಭಕ್ತಿ ಪಂಥ, ಇಸ್ಲಾಂಗಳಲ್ಲಾದ್ರೆ ಏನೋ ಸೂಫಿ ಪಂಥ ಅನ್ನೋದನ್ನ ನಾವಿಲ್ಲಿ ನೋಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿಂದ ಏನಾಗುತ್ತಪ್ಪ ಅಂತಂದ್ರೆ ನಿಮಗೆ ಹಲವಾರು ಜನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಏನು ಆ ರಿಫಾರ್ಮರ್ಸ್ ಬರ್ತಾ ಹೋಗ್ತಾರೆ, ಅವ್ರ ಬಗ್ಗೆ ಕೂಡ ನಾವಿಲ್ಲಿ ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ. ಓಕೆ, ಒಬ್ಬೊಬ್ಬರದ್ದೇ ನೋಡ್ತಾ ಹೋಗೋಣ, ವೆರಿ ಇಂಪಾರ್ಟೆಂಟ್ ಆಗಿದೆ, ತುಂಬಾ ಸುಲಭ ಇದೆ ಚಾಪ್ಟರ್. ಸೊ ಓಕೆ, ಸೊ ಫಸ್ಟ್ ನೋಡಿ ರಮಾನಂದ ಅವರು. ಸೊ ಇವರ ಟೈಮ್ ಪೀರಿಯಡ್ 1360ರಿಂದ 1470ವರೆಗೆ. ಸೊ ಇವರ ಫೋಟೋ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ನಿಮ್ಮ ಬುಕ್ಸಲ್ಲಿ ಇರೋದನ್ನ ಇಲ್ಲಿ ಕೊಟ್ಟಿದ್ದೀನಿ. ಸೊ ಇವರ ಫೋಟೋಸ್ ಈ ರೀತಿ ಇದೆ. ಸೊ ನೋಡ್ತಾ ಹೋಗೋಣ. ರಮಾನಂದ ವಾಸ್ ಬೋರ್ನ್ ಇನ್ ಬ್ರಾಹ್ಮಿನ್ ಫ್ಯಾಮಿಲಿ ಇನ್ ಪ್ರಯಾಗ. ಸೊ ನೋಡಿ, ಇವರು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಪ್ರಯಾಗ ಅನ್ನುವಲ್ಲಿ ಜನಿಸ್ತಾರೆ. ಪ್ರಯಾಗ ಅಂತಂದ್ರೆ ಪ್ರಯಾಗ್ರಾಜ್, ಪ್ರೆಸೆಂಟ್ಲಿ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಪ್ಲೇಸ್ ಇದು. ಸೊ ಅಲ್ಲಿ ಇವರು ಏನ್ ಮಾಡ್ತಾರೆ, ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ. ಓಕೆ, ಸೊ ನೋಡಿ ಇಲ್ಲಿ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ನೋಡಿ, ಬರ್ತ್ ಪ್ರತಿಯೊಬ್ಬರದ್ದು ಕೂಡ ಬರ್ತ್ ಎಲ್ಲಿ ಜನನ ಆದ್ರು, ಆಮೇಲೆ ಅವರ ಪೇರೆಂಟ್ಸ್ ತಂದೆ ತಾಯಿ ನೇಮು, ಆಮೇಲೆ ಅವ್ರಿಗೆ ಸಂಬಂಧಪಟ್ಟಂತ ಏನು ಗಾಡ್. ಸೊ ಅದಾದ ನಂತರ ಏನು ಲಿಟರೇಚರ್ ಅವ್ರು ಬರೆದಂತ ಕೃತಿಗಳು, ಇವಿಷ್ಟು ಕೂಡ ಏನ್ ಮಾಡ್ಬೇಕು, ನೀವು ಲೀಸ್ಟ್ ಡೌನ್ ಮಾಡ್ಕೊಳ್ತಾ ಹೋಗ್ಬೇಕು. ಓಕೆ, ಇಷ್ಟನ್ನು ಕೂಡ ನೀವೇನ್ ಮಾಡ್ಬೇಕು, ಲೀಸ್ಟ್ ಡೌನ್ ಮಾಡ್ಕೊಳ್ತಾ ಹೋಗ್ಬೇಕು, ಗುರುಗಳು. ಸೊ ಇದು ಪ್ರತಿಯೊಬ್ಬರಿಗೂ ಕೂಡ ಅಪ್ಲೈ ಆಗುತ್ತೆ, ಇದನ್ನ ಫಾಲೋ ಮಾಡ್ತಾ ಹೋಗಿ. ಸೊ ನೋಡಿ, ಇವರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ. ನಂತರ ಈ ವಾಸ್ ದ ಫಾಲೋವರ್ ಆಫ್ ರಾಮಾನುಜಸ್ ಫಿಲಾಸಫಿ. ಇವರು ರಾಮಾನುಜಾಚಾರ್ಯರ ಫಿಲಾಸಫಿಯನ್ನ ಫಾಲೋ ಮಾಡ್ತಾ ಇದ್ದಂಥವ್ರು. ಸಾಮಾನ್ಯವಾಗಿ ಏನಾಗುತ್ತೆ ಹೇಳಿ, ಯಾರೋ ಒಬ್ರು ಒಂದು ಮಹಾಗುರುಗಳು ಬಂದು ಒಂದು ವಿಚಾರವನ್ನು ಕೊಟ್ಟಂತ ಸಂದರ್ಭದಲ್ಲಿ ಸೊ ಅವ್ರಿಗೆ ಹಲವಾರು ಏನೋ ಫಾಲೋವರ್ಸ್, ಅನುಯಾಯಿಗಳು ಸೃಷ್ಟಿಯಾಗ್ತಾ ಹೋಗ್ತಾರೆ. ಸೊ ಅದೇ ರೀತಿ ಈ ರಮಾನಂದ ಅವರು ರಾಮಾನುಜಾಚಾರ್ಯರ ಫಿಲಾಸಫಿಗಳನ್ನ ಫಾಲೋ ಮಾಡ್ತಾ ಇದ್ದವರು ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ನಾನು ನೋಡಿ ಇಂಪಾರ್ಟೆಂಟ್ ಎಲ್ಲ ಇದು ಮಾರ್ಕ್ ಮಾಡ್ತಾ ಹೋಗ್ತೀನಿ ಗ್ರೀನ್ ಅಲ್ಲಿ, ಬಾಕ್ಸ್ ಕಲರ್ ನಾನು ಏನೇನು ಮಾರ್ಕ್ ಮಾಡ್ತಾ ಹೋಗ್ತೀನಲ್ವಾ, ಅದೆಲ್ಲ ಕೂಡ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ನೀವು ಮಿಸ್ ಮಾಡೋಂಗಿಲ್ಲ. ಈ ಎಸ್ಟಾಬ್ಲಿಷ್ಡ್ ವೈಷ್ಣವ ರಿಲಿಜಿಯಸ್ ಸ್ಕೂಲ್ ಬೇಸ್ಡ್ ಆನ್ ಲವ್ ಅಂಡ್ ಡಿವೋಷನ್. ನೋಡಿ, ಇವರು ವೈಷ್ಣವ ರಿಲಿಜಿಯಸ್ ಸ್ಕೂಲ್ನ ಸ್ಥಾಪನೆ ಮಾಡ್ತಾರೆ. ಓಕೆ, ವೈಷ್ಣವ ಅಂತಂದ್ರೆ ವಿಷ್ಣುಗೆ ಸಂಬಂಧಪಟ್ಟಿದ್ದು ಅಥವಾ ಕೃಷ್ಣನಿಗೆ ಸಂಬಂಧಪಟ್ಟಂತ ಧಾರ್ಮಿಕ ಸ್ಕೂಲ್ ಅನ್ನ ಒಂದು ಏನ್ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಬೇಸ್ಡ್ ಆನ್ ಯಾವುದರ ಆಧಾರದ ಮೇಲೆ ಅಂತಂದ್ರೆ ಲವ್ ಅಂಡ್ ಡಿವೋಷನ್, ಪ್ರೀತಿ ಮತ್ತೆ ಭಕ್ತಿ ಆಧಾರದ ಮೇಲೆ ಏನು ವಿಷ್ಣು ರಿಲೇಟೆಡ್ ಏನು ಧಾರ್ಮಿಕ ಸ್ಕೂಲ್ಗಳನ್ನ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಈ ಟ್ರಾವೆಲ್ ಟು ಸೆವೆರಲ್ ಪ್ಲೇಸಸ್ ಇನ್ ನಾರ್ಥನ್ ಇಂಡಿಯಾ. ಪ್ರಯಾಗ್ ಅಂತಂದ್ರೆ ಎಲ್ಲಿ ಬರ್ತೇಳಿ, ಉತ್ತರ ಪ್ರದೇಶ. ನಾನು ಹೇಳಿದ್ದೀನಿ ಅಂತಂದ್ರೆ ಇವ್ರು ಬರ್ತಕ್ಕಂಥದ್ದು ಉತ್ತರ ಪ್ರದೇಶ ಭಾಗದಲ್ಲಿ. ಉತ್ತರ ಭಾರತದ ಹಲವಾರು ಭಾಗಗಳಲ್ಲಿ ಸಂಚರಿಸಿವರು. ಈ ಪಾಪ್ಯುಲರ್ ದ ವರ್ಷಿಪ್ ಆಫ್ ರಾಮ ಅಂಡ್ ಸೀತಾ. ಸೊ ನೋಡಿ, ರಾಮ ಯಾರು ಹೇಳಿ, ವಿಷ್ಣುವಿನ ಒಂದು ಅವತಾರ ಅಲ್ವಾ, ರಾಮ ಕೃಷ್ಣನ್ ಕೂಡ ಒಂದು ಅವತಾರ ಅಲ್ವಾ. ಸೊ ಇವರು ಸ್ಪೆಸಿಫಿಕ್, ಹಾಗಾಗಿ ಇಲ್ಲಿ ಫಸ್ಟ್ ಮೆನ್ಷನ್ ಮಾಡಿದ್ದಾರೆ ವಿಷ್ಣು ರಿಲೇಟೆಡ್ ಅಂತ. ಓಕೆ, ಸೊ ನೋಡಿ, ಇವರು ಉತ್ತರ ಭಾರತದ ಹಲವಾರು ಭಾಗಗಳಲ್ಲಿ ಸಂಚರಿಸಿ ಏನ್ ಮಾಡಿದ್ರಪ್ಪ ಅಂತಂದ್ರೆ, ರಾಮ ಮತ್ತು ಸೀತೆಯರ ಪೂಜೆ ಮಾಡೋದು, ವರ್ಷಿಪ್ ಮಾಡೋದನ್ನ ಎಲ್ಲ ಕಡೆ ಹೆಚ್ಚು ಪ್ರಚಾರ ಮಾಡ್ತಾ ಹೋದ್ರು ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ವಾರಾಣಸಿ ವಾಸ್ ದ ಇಸ್ ಹೆಡ್ ಕ್ವಾರ್ಟರ್. ಅವರ ಮುಖ್ಯ ಕೇಂದ್ರ, ಒಂದು ಮುಖ್ಯ ಕೇಂದ್ರ ಅನ್ನೋದು ಎಲ್ಲ ಒಂದು ಧಾರ್ಮಿಕ ಸಂಸ್ಥೆಗಳಿಗೂ ಕೂಡ ಇದಿರುತ್ತಲ್ವಾ, ಅದೇ ರೀತಿ ಇಲ್ಲಿ ವಾರಾಣಸಿ ಇವರ ಹೆಡ್ ಕ್ವಾರ್ಟರ್, ಮುಖ್ಯ ಕೇಂದ್ರ ಆಗಿತ್ತು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, he condemned caste system and allowed people from every caste to join his sect. Kabir was one of the such follower. ನೋಡಿ, ಇವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಕಂಡೆಮ್ನಡ್ ಅಂತಂದ್ರೆ ಏನಲ್ಲಿ
ವಿರೋಧಿಸುವುದು ಯಾವುದನ್ನ? ಕ್ಯಾಸ್ಟ್ ಸಿಸ್ಟಮ್. ಇವರು ಜಾತಿ ಪದ್ಧತಿಯನ್ನ ಖಂಡಿಸ್ತಾ ಬಂದ್ರು, ವಿರೋಧಿಸ್ತಾ ಬಂದ್ರು. ಮತ್ತೆ ಇವರ ಒಂದು ಈ ಸ್ಕೂಲ್ನಲ್ಲಿ ಅಥವಾ ಇವರ ಒಂದು ಈ ಏನ್ ಟೀಚಿಂಗ್ಸ್ ಕೊಡ್ತಾ ಇದ್ರಲ್ಲ, ಇದಕ್ಕೆ ಯಾರು ಬೇಕಾದ್ರೂ ಜಾಯಿನ್ ಆಗ್ಬೋದಾಗಿತ್ತು. ಅಲ್ಲಿ ಯಾವುದೇ ರೀತಿಯಂತ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ಸ್ ಅನ್ನೋದು ಇರಲಿಲ್ಲ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಒಂದು ಯಾರು ಬರ್ತಾರಪ್ಪ ಅಂದ್ರೆ ಕಬೀರ್ ಅವರು ಬರ್ತಾ ಹೋಗ್ತಾರೆ. ಓಕೆ, ಕಬೀರ್ ಅವರು ಇವರ ಒಂದು ಆ ರೀತಿ ಇದ್ದಂತ ಒಂದು ಫಾಲೋವರ್. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಇಷ್ಟು ಇವ್ರ ಬಗ್ಗೆ. ಸೊ ನಂತರ ಕಬೀರ್ ಅವ್ರ ಬಗ್ಗೆನೇ ಇದೆ, ಓಕೆ, ನೋಡ್ತಾ ಹೋಗೋಣ. ಕಬೀರ್ ವಾಸ್ ಅನದರ್ ಸೈಂಟ್ ಹೂ ಲೈವ್ಡ್ ಇನ್ ನಾರ್ತ್ ಇಂಡಿಯಾ ಡ್ಯೂರಿಂಗ್ ದಿಸ್ ಟೈಮ್. ಇವರು ಕೂಡ ನಾರ್ತ್ ಇಂಡಿಯಾದಲ್ಲಿ ರಮಾನಂದ ಅವರು ಶಿಷ್ಯಾಗಿದ್ದಂತ ಮತ್ತೊಬ್ಬ ಮಹಾನ್ ರಿಫಾರ್ಮರ್. ಓಕೆ, ಕಬೀರ್ ವಾಸ್ ಬಾಟ್ ಆಫ್ ಮುಸ್ಲಿಂ ಫ್ಯಾಮಿಲಿ. ನೋಡಿ ಯಾಕೆ ಕಬೀರ್ ಅವ್ರದೇ ಎಕ್ಸಾಂಪಲ್ ಕೊಟ್ಟಿದ್ದಾರಪ್ಪ ಅಂತಂದ್ರೆ ಅವರು ಮುಸ್ಲಿಂ ಫ್ಯಾಮಿಲಿಯಲ್ಲಿ ಬೆಳೆದು ಬಂದಂತವ್ರು. ಓಕೆ, ಅಲ್ಲಿ ರಮಾನಂದ ಅವರು ಹೇಳಿದ್ರಲ್ವಾ ಯಾವ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಇರಬಾರ್ದು ಅಂತ. ಸೊ ಅದಕ್ಕೊಂದು ಎಕ್ಸಾಂಪಲ್ ಆಗಿ ನೋಡಿ ನಿಮಗೆ ಕಬೀರ್ ಅವ್ರದ್ದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಮುಸ್ಲಿಂ ಫ್ಯಾಮಿಲಿ ಆಫ್ ವೀವರ್ಸ್ ಕರೆದ ಜೂಲರ್ಸ್ ಆಫ್ ವಾರಣಾಸಿ. ನೋಡಿ ಇವರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಈ ಜೂಲರ್ಸ್ ಅಂತಕ್ಕಂಥ ಆ ಬಟ್ಟೆಯನ್ನು ನೇಯ್ತಕ್ಕಂಥ ಒಂದು ಕುಟುಂಬದಲ್ಲಿ ಏನ್ ಮಾಡ್ತಾರೆ, ಒಂದು ಮುಸ್ಲಿಂ ಕುಟುಂಬದಲ್ಲಿ ಇವರು ಜನಿಸ್ತಾರೆ. ಎಲ್ಲಿ? ವಾರಣಾಸಿ, ಉತ್ತರ ಪ್ರದೇಶದಲ್ಲಿ ಬರ್ತಕ್ಕಂಥದ್ದು. ಈ ವಾಸ್ ಸ್ಟೂಡೆಂಟ್ ಆಫ್ ರಮಾನಂದ ಅವರು ಸ್ಟೂಡೆಂಟ್ ಆಗಿದ್ರು. ಸ್ಪೆಂಟ್ ಮೋಸ್ಟ್ ಆಫ್ ದಿಸ್ ಟೈಮ್ ಅಟ್ ವಾರಣಾಸಿ. ಇವರು ತಮ್ಮ ಜೀವನದ ಅತಿ ಹೆಚ್ಚು ಸಮಯವನ್ನ ವಾರಣಾಸಿಲೇ ಕಳೀತಾ ಹೋಗ್ತಾರೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ನಂತರ ನೋಡಿ, ಹಿ ಬಿಗ್ಯಾನ್ ಟು ಪ್ರೀಚ್ ಹಿಸ್ ನ್ಯೂ ಫಿಲಾಸಫಿ. ಹಿ ಕಂಡೆಮ್ಡ್ ಕಾಸ್ಟ್ ಸಿಸ್ಟಮ್ ಅಂಡ್ ಮಲ್ಟಿಪಲ್ ಐಡಲ್ಶಿಪ್ ಅಂಡ್ ಡಿಕ್ಲೇರ್ಡ್ ದಟ್ ಗಾಡ್ ಇಸ್ ಒನ್ ಅಂಡ್ ಹಿ ಇಸ್ ದ ಸೇಮ್ ಫಾರ್ ಬೋತ್ ಹಿಂದೂಸ್ ಅಂಡ್ ಮುಸ್ಲಿಮ್ಸ್. ನೋಡಿ ಇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಇವರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಓನ್ ಫಿಲಾಸಫಿ, ಓನ್ ಟೀಚಿಂಗ್ಸ್ ಅನ್ನ ಕೊಡ್ತಾ ಹೋದ್ರು. ಇವರು ಕೂಡ ಸೇಮ್ ಇವರ ಗುರುಗಳ ರೀತಿನ ಏನ್ ಮಾಡ್ತಾ ಹೋದ್ರಪ್ಪ ಅಂತಂದ್ರೆ ಕಾಸ್ಟ್ ಸಿಸ್ಟಮ್ ಅನ್ನ ಏನ್ ಮಾಡ್ತಾ ಹೋದ್ರು, ವಿರೋಧಿಸ್ತಾ ಹೋದ್ರು. ಕಾಸ್ಟ್ ಸಿಸ್ಟಮ್, ಜಾತಿ ಬದ್ಧತೆ ಇದೆಯಲ್ವಾ, ಯಾವುದೋ ಒಂದು ಜಾತಿಯವರು ಮಾತ್ರ ಮೇಲೆ, ಬೇರೆ ಜಾತಿಯವರೆಲ್ಲ ಕೆಳಗಡೆ, ಈ ಸಿಸ್ಟಮ್ ಬಹಳ ಹಿಂದಿನಿಂದ ಇತ್ತು ಅಲ್ವಾ. ಸೊ ಅದನ್ನ ಏನ್ ಮಾಡ್ತಾ ಹೋದ್ರು, ಇವರು ವಿರೋಧಿಸ್ತಾ ಹೋದ್ರು. ನಂತರ ಮಲ್ಟಿಪಲ್ ಐಡಲ್ ವರ್ಷಿಪ್ ಅಂತಂದ್ರೆ ಹಲವಾರು ದೇವರನ್ನ ವರ್ಷಿಪ್ ಮಾಡ್ತಕ್ಕಂಥದ್ದು ಇವರನ್ನು ವಿರೋಧ ಮಾಡ್ತಾ ಹೋದ್ರು. ಇವ್ರ ಪ್ರಕಾರ ಏನಾಗಿತ್ತಪ್ಪ ಅಂತಂದ್ರೆ ಗಾಡ್ ಈಸ್ ಒನ್. ಓಕೆ, ದೇವರು ಒಬ್ನೇ ಅಂಡ್ ಈಸ್ ಸೇಮ್ ಫಾರ್ ದ ಬೋತ್ ಹಿಂದೂಸ್ ಅಂಡ್ ಮುಸ್ಲಿಮ್ಸ್. ದೇವರು ಒಬ್ನೇ, ಅವರು ಸೇಮ್, ಹಿಂದೂ ಆಗ್ಲಿ ಮುಸಲ್ಮಾನ್ ಆಗ್ಲಿ ಎಲ್ರಿಗೂ ಕೂಡ ದೇವರು ಒಬ್ಬನೇ, ಸೇಮ್, ಇಬ್ರಿಗೂ ಕೂಡ ಸೇಮ್ ಅನ್ನೋದನ್ನ ಅವರು ಹೇಳ್ತಾ ಹೋದ್ರು. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಮಲ್ಟಿಪಲ್ ಐಡಲ್ ವರ್ಷಿಪ್ ಏನ್ ಮಾಡಿದ್ರು, ಕಂಡೆಮ್ ಮಾಡ್ತಾ ಹೋದ್ರು. ಓಕೆ, ಗಾಡ್ ಈಸ್ ಒನ್. ಸೊ ಇದು ನಿಮಗೆ ಕ್ಲಿಯರ್ ಆಗಿರಲಿ. ಈ ಟ್ರೈ ಟು ಬ್ರಿಂಗ್ ಅಬೌಟ್ ಹಾರ್ಮೋನಿ ಅಂಡ್ ಟಾಲರೆನ್ಸ್ ಬಿಟ್ವೀನ್ ದ ಟೂ ಕಮ್ಯುನಿಟೀಸ್. ಸೊ ಇವ್ರು ಏನು ಟ್ರೈ ಮಾಡ್ತಾ ಹೋದ್ರಂತೆ, ಹಿಂದೂ ಮತ್ತೆ ಮುಸಲ್ಮಾನ ಎರಡೂ ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ಏನ್ ಮಾಡ್ತಾ ಹೋದ್ರು, ಹಾರ್ಮೋನಿ, ಸಹಬಾಳ್ವೆಯಿಂದ ಬದುಕಲಿಕ್ಕೆ ಬೇಕಾದಂತ ಎಲ್ಲಾ ಅಂಶಗಳ ಮೇಲೆ ಇವರು ಫೋಕಸ್ ಮಾಡ್ತಾ ಹೋದ್ರು. ಆ ರೀತಿಯಾದಂತ ಒಂದು ಟೀಚಿಂಗ್ಸ್ ಅನ್ನ ಇವರು ಕೊಡ್ತಾ ಹೋದ್ರು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನೋಡಿ ಪಿಕ್ಚರ್ ಅಲ್ಲಿ ಕೊಟ್ಟಿದ್ದೀನಿ ನಾನು, ಯಾವ ರೀತಿ ಇದ್ರು ಅನ್ನೋದಕ್ಕೆ ನಿಮ್ ಬುಕ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ನೀವು ಕೂಡ ನೋಡ್ಬೋದು ಅಲ್ಲಿ. ಸೊ ನೋಡಿ, ಕಬೀರ್ ಕಂಪೋಸ್ಡ್ ಕಪ್ಲೆಟ್ಸ್ ಇನ್ ಹಿಂದಿ ಲ್ಯಾಂಗ್ವೇಜ್ ನೌನ್ ಆಸ್ ದೋಹಾಸ್. ಸೊ ಇವರು ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಕೆಲವೊಂದು ಸಾಹಿತ್ಯಗಳನ್ನ ಬರಿತಾ ಹೋಗ್ತಾರೆ. ಓಕೆ, ಸಾಹಿತ್ಯಗಳು, ಕಪ್ಲೆಟ್ಸ್ ಅಂದ್ರೆ ದ್ವಿಪದಿ ಅಂತ ಹೇಳ್ತೀವಲ್ವಾ, ಆ ರೀತಿಯಾದಂತ ಒಂದು ಸಾಹಿತ್ಯಗಳನ್ನ ಇವರು ಕೂಡ ಏನ್ ಮಾಡ್ತಾರೆ, ಬರಿತಾ ಹೋಗ್ತಾರೆ. ಯಾವ ಲ್ಯಾಂಗ್ವೇಜ್ ಅಲ್ಲಿ? ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ. ಸೊ ಓಕೆ, ಸೊ ಇದನ್ನ ನಾವು ದೋಹಾಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹಿಂದೂಸ್ ಅಂಡ್ ಮುಸ್ಲಿಮ್ಸ್ ರಿಸೈಡ್ ದೀಸ್ ದೋಹಾಸ್ ಈವನ್ ಟುಡೇ ಇನ್ ನಾರ್ಥರ್ನ್ ಇಂಡಿಯಾ. ಉತ್ತರ ಭಾರತದ ಕೆಲವು ಭಾಗಗಳಲ್ಲಿ ಏನಾಗುತ್ತೆ, ಇವತ್ತಿಗೂ ಕೂಡ ಹಿಂದೂ ಮತ್ತೆ ಮುಸಲ್ಮಾನರು ಕಬೀರ್ ಅವರು ರಚಿಸಿರ್ತಕ್ಕಂಥ ಈ ದೋಹಗಳನ್ನ ಏನ್ ಮಾಡ್ತಾರೆ, ರಿಸೈಟ್ ಮಾಡ್ತಾರೆ, ಚಾಂಟ್ ಮಾಡ್ತಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ದ ಫಾಲೋವರ್ಸ್ ಆಫ್ ಕಬೀರ್ ಆರ್ ನೋನ್ ಆಸ್ ಕಬೀರ ಪಂಥೀಸ್. ಇವರ ಫಾಲೋವರ್ಗಳನ್ನ, ಕಬೀರನ್ನ ಫಾಲೋ ಮಾಡಿದಂಥ ವ್ಯಕ್ತಿಗಳನ್ನ, ಅನುಯಾಯಿಗಳಿದಾರಲ್ವಾ, ಸೊ ಇವರ ಫಿಲಾಸಫಿ ತತ್ವಕ್ಕೆ ಒಳಗಾಗಿ ಅದನ್ನ ಫಾಲೋ ಮಾಡ್ತಾ ಹೋದವರನ್ನ ನಾವು ಕಬೀರ್ ಪಂಥೀಸ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಮೀನಿಂಗ್ ಟ್ರಾವೆಲರ್ಸ್ ಹೂ ಗೋ ಆನ್ ದ ಪಾತ್ ಆಫ್ ಕಬೀರ್. ಓಕೆ, ಅಂತಂದ್ರೆ ಕಬೀರರ ದಾರಿಯಲ್ಲಿ ಹೋಗ್ತಕ್ಕಂಥವ್ರು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಕಬೀರ್ ವಾಸ್ ದ ಮೇನ್ ರಿಲಿಜಿಯಸ್ ಅಂಡ್ ಸೋಷಿಯಲ್ ರಿಫಾರ್ಮರ್ ಆಫ್ ಇಂಡಿಯಾ. ಸೊ ಇವ್ರು ಏನಾಗಿದ್ದಾರೆ, ನಮ್ಮ ಭಾರತದ ಅತಿ ಪ್ರಮುಖ ಧಾರ್ಮಿಕ ಮತ್ತೆ ಸಾಮಾಜಿಕ ಸುಧಾರಕರಾಗಿದ್ದಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಕಬೀರ್ ಅವರ ಬಗ್ಗೆ ಇಷ್ಟು ಇನ್ಫಾರ್ಮೇಶನ್ ಇದೆ ನಿಮಗೆ. ಓಕೆ, ಸೊ ನಂತರ ನೋಡಿ, ಕಬೀರ್ ಅವ್ರದ್ದು ಟೈಮಿಂಗ್ಸ್ ಗೊತ್ತಿದೆಯಲ್ವಾ, ಇಲ್ಲೇ ಹೆಡ್ಲೈನ್ ನಿಮಗೆ ಕಾಣ್ತಾ ಇದೆ, 1442 15 ಸೊ ಇದು ನಿಮಗೆ ಕ್ಲಿಯರ್ ಆಗಿಲ್ಲ. ಆ ಟೈಮ್ವರೆಗೂ ಅವರು ಇದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ನಂತರ ಚೈತನ್ಯ ಅವರು ಬರ್ತಾ ಹೋಗ್ತಾರೆ 1486ರಿಂದ 1533ರವರೆಗೆ. ಸೊ ಅವರ ಪಿಕ್ಚರ್ ಈ ರೀತಿ ಇದೆ, ನೀವು ನೋಡ್ತಾ ಹೋಗ್ಬೋದು. ಇವ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಚೈತನ್ಯ ವಾಸ್ ಒನ್ ಆಫ್ ದ ಫೇಮಸ್ ಸೈಂಟ್ಸ್ ಆಫ್ ದ ಭಕ್ತಿ ಮೂವ್ಮೆಂಟ್. ಇವರು ಕೂಡ ಒನ್ ಆಫ್ ದ ಫೇಮಸ್, ಹಲವಾರು ಜನ ಸೈಂಟ್ಸ್ ಗಳು ಬರ್ತಾರಲ್ವಾ, ಸಂತರು, ಅದರಲ್ಲಿ ಇವರು ಕೂಡ ಒನ್ ಆಫ್ ದಿ ಫೇಮಸ್ ಆಗಿದ್ರು ಅನ್ನೋದು ನಾವಿಲ್ಲಿ ತಿಳ್ಕೊಂತ ಹೋಗ್ಬೋದು. ಹಿ ವಾಸ್ born in a Brahmin family at Noida in Bengal. Sorry, Nandia. Okay,
ನಾಡಿಯಾ ನಾಡಿಯಾ ಪಶ್ಚಿಮ ಬಂಗಾಳದ ನಾಡಿಯಾ ಅನ್ನುವಲ್ಲಿ ಇವರು ಏನಾಗ್ತಾರೆ, ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸುತ್ತಾರೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಹಿ ಪ್ರೀಚ್ಡ್ ದಟ್ ಡಿಫರೆನ್ಸಸ್ ಆಫ್ ಕಾಸ್ಟ್ ಕ್ಯಾನ್ ಬಿ ರಿಮೂವ್ಡ್ ಬೈ ಡಿಸಿಪ್ಲಿನ್ ಅಂಡ್ ಮ್ಯಾನ್ ಬಿಕಮ್ಸ್ ಪ್ಯೂರ್ ಥ್ರೂ ಡಿವೋಷನ್ಸ್. ನೋಡಿ ಇವ್ರು ಏನು ಹೇಳಿದ್ರಪ್ಪ ಅಂದ್ರೆ, ನಮ್ಮ ಸೊಸೈಟಿಯಲ್ಲಿ ಕಾಸ್ಟ್ ಅಲ್ಲಿ ಏನಿದೆ ಡಿಫರೆನ್ಸಸ್ ಇದೆಯಲ್ವಾ, ಕಾಸ್ಟ್ ಸಿಸ್ಟಮ್ ಅಲ್ಲಿ ಒಂದು ಜಾತಿಯವ್ರು ಮಾತ್ರ ಮೇಲು, ಮಿಕ್ಕಿದವರೆಲ್ಲ ಕೀಳು. ಸೊ ಈ ರೀತಿ ಏನು ಡಿಫರೆನ್ಸಸ್ ಇದೆ, ಸೊ ಅದನ್ನ ರಿಮೂವ್ಡ್ ಬೈ ಯಾವುದರಿಂದ ರಿಮೂವ್ ಮಾಡ್ಬೋದು ಅಂತ ಹೇಳಿದ್ದಾರೆ, ಡಿಸಿಪ್ಲಿನ್. ಮೊದಲನೇದು ಶಿಸ್ತಿರ್ಬೇಕು, ಮತ್ತೆ ಮ್ಯಾನ್ ಬಿಕಮ್ಸ್ ಪ್ಯೂರ್ ಥ್ರೂ ಡಿವೋಷನ್. ಆ ಮನುಷ್ಯ ಏನಾಗಬೇಕು, ಕಂಪ್ಲೀಟ್ ಆಗಿ ಭಕ್ತಿಯ ಮಾರ್ಗಕ್ಕೆ ಬರಬೇಕು. ಆವಾಗ ಮಾತ್ರ ಆ ಒಂದು ಕಾಸ್ಟ್ ಸಿಸ್ಟಮ್ ಅನ್ನ ಏನ್ ಮಾಡ್ಬೋದು, ಆ ಡಿಫರೆನ್ಸಸ್ ಅನ್ನ ತೆಗಿತಾ ಹೋಗ್ಬೋದು, ನಿವಾರಣೆ ಮಾಡ್ಬೋದು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಹೋಗಿದ್ದಾರೆ. ಈ ಪಾಪ್ಯುಲರೈಸ್ಡ್ ವರ್ಷಿಪ್ ಆಫ್ ಕೃಷ್ಣ. ಸೊ ನೋಡಿ ವೆರಿ ಇಂಪಾರ್ಟೆಂಟು. ಸೊ ಇವ್ರು ಏನು ಕೃಷ್ಣನಿಗೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಓಕೆ, ಕೃಷ್ಣನ ಸಂಬಂಧಪಟ್ಟಂತೆ ಏನು ಆಚರಣೆಗಳನ್ನ ಮಾಡೋದು, ಪೂಜೆ ಮಾಡೋದು, ಅದಕ್ಕೆ ಜಾಸ್ತಿ ಇವರು ಪ್ರಿಫರೆನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಅಂತ ನಿಮಗೆ ಕ್ಲಿಯರ್ ಆಗುತ್ತಿಲ್ಲ. ಈ ಕಂಪೋಸ್ಡ್ ಮೆನಿ ಡಿವೋಷನಲ್ ಸಾಂಗ್ಸ್ ಇನ್ ಪ್ರೈಸ್ ಆಫ್ ಕೃಷ್ಣ. ಕೃಷ್ಣನಿಗೆ ಸಂಬಂಧಪಟ್ಟಂತೆ ಹಲವಾರು ಸಾಂಗ್ ಗಳನ್ನ ಇವರು ಏನ್ ಮಾಡ್ತಾರೆ, ಕೃಷ್ಣನನ್ನ ಹೊಗಳುವ ರೀತಿಯಲ್ಲಿ ಬರಿತಾ ಹೋಗ್ತಾರೆ, ಬರೆದಿದ್ರು ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಈ ಅಪೋಸ್ಡ್ ಕಾಸ್ಟ್ ಸಿಸ್ಟಮ್ ಅಂಡ್ ಅಟೆಂಪ್ಟೆಡ್ ಟು ಬ್ರಿಂಗ್ ಅಬೌಟ್ ಎ ಸೆನ್ಸ್ ಆಫ್ ಬ್ರದರ್ಹುಡ್ ಅಮಂಗ್ ದ ಪೀಪಲ್. ಇವರು ಕೂಡ ಏನು ಸೇಮ್ ಲೈಕ್ ಯಾವ ರೀತಿ ರಮಾನಂದ ಕಬೀರ್ ಅವರು ಇದ್ರಲ್ವಾ, ಅದೇ ರೀತಿ ಇವರು ಕಾಸ್ಟ್ ಸಿಸ್ಟಮ್ ಅನ್ನ ಏನ್ ಮಾಡ್ತಾರೆ, ಅಪೋಸ್ ಮಾಡ್ತಾರೆ, ವಿರೋಧಿಸ್ತಾರೆ. ಮತ್ತೆ ಇವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಬ್ರದರ್ಹುಡ್. ಓಕೆ, ಏನ್ ಪ್ರೀಚ್ ಮಾಡಿದ್ರು, ಪ್ರೀಚ್ ಅಂತಂದ್ರೆ ಪ್ರೀಚಿಂಗ್ ಮೀನ್ಸ್ ಏನ್ ಬೋಧಿಸಿದ್ರು ಅಂತ. ಏನ್ ಬೋಧಿಸಿದ್ರು, ಬ್ರದರ್ಹುಡ್ ಅಮಂಗ್ ದ ಪೀಪಲ್. ಓಕೆ, ಎಲ್ಲರೂ ಕೂಡ ಅಣ್ಣ ತಮ್ಮಂದರಾಗೆ ಬದುಕಬೇಕು, ಬ್ರದರ್ಹುಡ್. ಓಕೆ, ಸೊ ಅದನ್ನ ಟೀಚ್ ಮಾಡ್ತಾ ಹೋದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇಸ್ ಫಿಲಾಸಫಿಕಲ್ ಥಾಟ್ಸ್ ಅಂಡ್ ಟೀಚಿಂಗ್ಸ್ ಆರ್ ಕಲೆಕ್ಟೆಡ್ ಇನ್ ದ ಬುಕ್ ಕಾಲ್ಡ್ ಚೈತನ್ಯ ಚರಿತ್ರಾಮೃತ. ಸೊ ಇವರ ಬುಕ್ ನೋಡಿ, ಇದು ನೋಟ್ ಡೌನ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇದು ಚೈತನ್ಯ ಚರಿತಾಮೃತ ಅನ್ನೋದು ಇದೆಯಲ್ವಾ. ಓಕೆ, ಯಾವ್ದ್ರಲ್ಲಿ ಇಲ್ಲಿ ಬರೀತೀನಿ ನಾನು, ಚೈತನ್ಯ ಚರಿತಾಮೃತ. ವೆರಿ ಇಂಪಾರ್ಟೆಂಟ್ ಆಗುತ್ತಿದ್ದು. ಅವ್ರ ಹೆಸರೆಲ್ಲ ಇದೆ, ಹೆಸರು ಸ್ಟಾರ್ಟಿಂಗ್ ಅಲ್ಲಿ ಹೆಸರಿಂದಲೇ ಬರುತ್ತಲ್ವಾ. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಸ್ಟೂಡೆಂಟ್ಸ್. ಚೈತನ್ಯ ಚರಿತಾಮೃತ ಅನ್ನೋದು ಇವರ ಬುಕ್ಸ್. ಇವರ ಏನು ಟೀಚಿಂಗ್ಸು, ಥಾಟ್ಸು ಎಲ್ಲದನ್ನು ಕೂಡ ಈ ಒಂದು ಬುಕ್ಕಲ್ಲಿ ಏನು ಮಾಡಿದ್ದಾರೆ, ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ, ಬರೆದಿಟ್ಟಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ದೆನ್ ನೋಡಿ ಗುರುನಾನಕ್ ಅವ್ರು ಬರ್ತಾರೆ. ನಂತರ 1469 ಇಂದ 1539 ಅವರಿಗೆ ಗುರುನಾನಕ್ ಅವ್ರು ಬರ್ತಾರೆ. ಅವರ ಪಿಕ್ಚರ್ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ನಂತರ ಇವ್ರ ಬಗ್ಗೆ ಹೇಳೋದಾದ್ರೆ, ಅನದರ್ ಅಡ್ವೊಕೇಟ್ ಆಫ್ ದ ಭಕ್ತಿ ಮೂವ್ಮೆಂಟ್ ವಾಸ್ ಗುರುನಾನಕ್. ಭಕ್ತಿ ಮೂವ್ಮೆಂಟ್ ನ ಬಗ್ಗೆ ತಿಳಿಸಂತ ಇನ್ನೊಬ್ಬ ಮಹಾನ್ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಗುರುನಾನಕ್ ಅವ್ರು ಬರ್ತಾರೆ. ಸೊ ನೋಡಿ ಇವ್ರು ಎಲ್ಲಿ ಬೋರ್ನ್ ಆಗಿದ್ದಪ್ಪ ಅಂತಂದ್ರೆ ತಲವಂಡಿ ಇನ್ ಪಾಕಿಸ್ತಾನದ. ಸೊ ಅಂತಂದ್ರೆ ಪಾಕಿಸ್ತಾನ ಒಂದು ಡಿವೈಡ್ ಆಗಿದೆ ಯಾವಾಗಲಿ 1947 ನಲ್ಲಿ ಸ್ವಾತಂತ್ರ್ಯ ಬಂದಾದ್ಮೇಲೆ ಪಾಕಿಸ್ತಾನ ಡಿವೈಡ್ ಆಗಿದ್ದು. ಬಟ್ ಅದಕ್ಕಿಂತ ಮುಂಚೆ ಎಲ್ಲ ಭಾರತ ಒಂದೇ ಆಗಿತ್ತಲ್ವಾ. ಸೊ ಆ ಭಾಗದಲ್ಲಿ ತಲವಂಡಿ, ಪಾಕಿಸ್ತಾನದ ತಲವಂಡಿ ಅನ್ನೋ ಭಾಗದಲ್ಲಿ ಇವರು ಜನಿಸ್ತಾರೆ. ಹಿ ಹ್ಯಾಡ್ ರಿಲಿಜಿಯಸ್ ಲರ್ನಿಂಗ್ ರೈಟ್ ಫ್ರಮ್ ಹಿಸ್ ಚೈಲ್ಡ್ಹುಡ್. ಹಿ ಪ್ರೀಚ್ಡ್ ದಟ್ ಗಾಡ್ ವಾಸ್ ಒನ್ ಅಂಡ್ ಕಂಡೆಮ್ಡ್ ಐಡಲ್ ವರ್ಷಿಪ್. ಸೊ ನೋಡಿ ಇವರು ಚಿಕ್ಕ ವಯಸ್ಸಿನಿಂದಲೇ ಏನಾಗುತ್ತಪ್ಪ ಅಂತಂದ್ರೆ ಇವರು ಒಂದೇನು ರಿಲಿಜಿಯಸ್ ಲರ್ನಿಂಗ್, ಧಾರ್ಮಿಕ ಏನು ಶಿಕ್ಷಣವನ್ನ ಪಡ್ಕೊಂಡಿರ್ತಾರೆ ಚಿಕ್ಕ ವಯಸ್ಸಿನಿಂದಲೇ. ಮತ್ತೆ ಇವ್ರ ಪ್ರಕಾರ ಏನೋ ನೋಡಿ, ಇವ್ರ ಪ್ರಕಾರ ಕೂಡ ಸಾರಿ, ಗಾಡ್ ವಾಸ್ ಒನ್. ಇವ್ರ ಪ್ರಕಾರ ಗಾಡ್ ವಾಸ್ ಒನ್, ದೇವರು ಒಬ್ಬನೇ. ಅಂಡ್ ಕಂಡೆಮ್ಡ್ ಐಡಲ್ ವರ್ಷಿಪ್, ಮೂರ್ತಿ ಪೂಜೆಯನ್ನು ಇವರು ಏನ್ ಮಾಡಿದ್ರು, ವಿರೋಧಿಸಿದ್ರು. ಕಂಡೆಮ್ಡ್ ಅಂತಂದ್ರೆ ವಿರೋಧಿಸುವುದು, ಮೂರ್ತಿ ಪೂಜೆಯನ್ನು ಇವರು ವಿರೋಧ ಮಾಡ್ತಾ ಹೋದ್ರು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಈ ಎಂಫಸಿಸ್ಡ್ ಆನ್ ಗುಡ್ ಆಕ್ಷನ್ಸ್, ಪ್ಯೂರ್ ಅಂಡ್ ಮೊರಾಲಿಸ್ಟಿಕ್ ಲೈಫ್. ಇವ್ರು ಯಾವುದಕ್ಕೆ ಜಾಸ್ತಿ ಎಂಫಸಿಸ್ಡ್ ಅಂತಂದ್ರೆ ಒತ್ತು ಕೊಡ್ತಾ ಹೋದ್ರು ಅಪ್ಪ ಅಂತಂದ್ರೆ ಗುಡ್ ಆಕ್ಷನ್ಸ್, ಒಳ್ಳೆ ಆಕ್ಷನ್ಗಳು, ಒಳ್ಳೆ ಕ್ರಿಯೆಗಳನ್ನ, ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು, ಅದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಇವರು ಕೊಡ್ತಾ ಹೋದ್ರು. ನಂತರ ಪ್ಯೂರ್ ಅಂಡ್ ಮೊರಾಲಿಸ್ಟಿಕ್ ಲೈಫ್, ಉತ್ತಮವಾಗಿರ್ತಕ್ಕಂಥ ಮತ್ತೆ ನೈತಿಕ ಜೀವನವನ್ನ ನಡೆಸ್ತಾ ಹೋಗ್ಬೇಕು ನಾವು. ಇದು ಏನು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಇವರು ತಿಳಿಸ್ತಾ ಹೋದ್ರು. ಹಿ ಮೇಡ್ ಹಿಸ್ ಫಾಲೋವರ್ಸ್ ಟು ಸಿಟ್ ಅಂಡ್ ಈಟ್ ಟುಗೆದರ್ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಅಂಡ್ ಡಿಕ್ರೀಡ್. ಓಕೆ, ಏನ್ ಹೇಳಿದ್ರಪ್ಪ ಅಂತಂದ್ರೆ ಇವರು ತಮ್ಮನ್ನ ಫಾಲೋ ಮಾಡ್ತಕ್ಕಂಥ ಎಲ್ಲಾ ಅನುಯಾಯಿಗಳಿಗೆ ಏನ್ ಹೇಳಿದ್ರು, ಎಲ್ರು ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ನೀವು ಯಾವ ಜಾತಿ ಅಥವಾ ಬೇರೆ ಎಲ್ಲಾ ಅಂಶಗಳನ್ನ ಬದಿಗಿಟ್ಟು ಏನ್ ಮಾಡ್ಬೇಕು, ಸಿಟ್ ಅಂಡ್ ಈಟ್ ಟುಗೆದರ್, ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು ಅನ್ನೋದನ್ನ ಇವರು ಒತ್ತು ಏನು ಜಾಸ್ತಿ ತಿಳಿಸ್ತಾ ಹೋದ್ರು, ಅವರ ಫಾಲೋವರ್ಸ್ ಗಳಿಗೆ ತಿಳಿಸ್ತಾ ಹೋದ್ರು ಅನ್ನೋದು ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಈ ಸ್ಟಾರ್ಟೆಡ್ ಲಾಂಗರ್ ಎ ಕಮ್ಯುನಿಟಿ ಕಿಚನ್ ವೇರ್ ಫುಡ್ ಇಸ್ ಪ್ರಿಪೇರ್ಡ್ ಅಂಡ್ ಕ್ಯಾಟರ್ಡ್ ಟು ಆಲ್. ಸೊ ನೋಡಿ ಲಾಂಗರ್ ಅಂತಕ್ಕಂಥ ಒಂದು ಏನು ಆಹಾರ ತಯಾರು ಮಾಡ್ತಕ್ಕಂಥ ಒಂದು ಶಾಲೆಯನ್ನ ಇವ್ರು ಏನ್ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಅದರ ಹೆಸರು ಲಾಂಗರ್. ಓಕೆ, ಸೊ ಇಟ್ಸ್ ಇಸ್ ಅ ಕಮ್ಯುನಿಟಿ ಕಿಚನ್, ಕ್ಲಿಯರ್ ಆಗಿ ಗೊತ್ತಿರಲಿ, ಕಮ್ಯುನಿಟಿ ಕಿಚನ್. ಓಕೆ, ಇಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಆ ಫುಡ್ ನ ಪ್ರಿಪೇರ್ ಮಾಡಿ ಎಲ್ರಿಗೂ ಕೊಡ್ತಾ ಇದ್ರು.
ಆ ಫುಡ್ ಅನ್ನ ಏನ್ ಮಾಡ್ತಾ ಇದ್ರು ಎಲ್ಲರೂ ಕೂಡ ಇರ್ರೆಸ್ಪೆಕ್ಟಿವ್ ಕಾಸ್ಟ್ ಕ್ರೀಡನ್ನೆಲ್ಲ ಬಿಟ್ಬಿಟ್ಟು ಎಲ್ಲರೂ ಕೂಡ ಯಾವುದೇ ಜಾತಿ ಧರ್ಮದವರಾದ್ರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ರು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ನಂತರ ಹಿ ಹ್ಯಾಡ್ ಬೋತ್ ಹಿಂದೂ ಅಂಡ್ ಮುಸ್ಲಿಂ ಫಾಲೋವರ್ಸ್, ದೇ ಆರ್ ಕಾಲ್ಡ್ ಸಿಖ್ಸ್. ನೋಡಿ ಇವರಲ್ಲೂ ಕೂಡ ಹಿಂದೂ ಮತ್ತೆ ಮುಸ್ಲಿಂ 2 ಜನ ಕೂಡ ಫಾಲೋ ಮಾಡ್ತಾ ಇದ್ರು. ಇವರಿಗೆ ಇವತ್ತು ಕೂಡ ಏನೋ ಹಿಂದೂ ಮತ್ತೆ ಮುಸ್ಲಿಂ 2 ಜನ ಫಾಲೋವರ್ಸ್ ಕೂಡ ಇದ್ದಾರೆ. ಅಂದ್ರೆ ಅವ್ರನ್ನ ಫಾಲೋ ಮಾಡ್ತಾ ಇದ್ರು. ಅವ್ರನ್ನ ಪ್ರೆಸೆಂಟ್ ಅಂತ ಕರಿತೀವಿ ನಾವು ಸಿಖ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಓಕೆ, ಸಿಖ್ಕರು ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಹಿಸ್ ಪ್ರೀಚಿಂಗ್ಸ್ ಆರ್ ಕಂಪೇರ್ಡ್ ಇನ್ ದ ಸಿಖ್ ಹೋಲಿ ಬುಕ್ ಗುರು ಗ್ರಂಥಿ ಸಾಹಿಬ್. ನೋಡಿ ನಾನು ಈ ಕಡೆ ಬರಿತಾ ಹೋಗ್ತೀನಿ. ಗುರು ಗ್ರಂಥಿ ಸಾಹಿಬ್. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್ ಆಗಿದೆ. ಗುರು ಗ್ರಂಥಿ ಸಾಹಿಬ್ ಅನ್ನೋದು ಏನು ಇವರ ಒಂದು ಫೇಮಸ್ ಬುಕ್ ಆಗಿರುತ್ತೆ. ಸೊ ಈ ಬುಕ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವರ ಏನು ಪ್ರೀಚಿಂಗ್ಸ್ ಇದೆಯಲ್ವಾ, ಇವರು ಕೊಟ್ಟಂತ ಬೋಧನೆಗಳು ಅದೆಲ್ಲದು ಕೂಡ ಈ ಬುಕ್ ಅಲ್ಲಿ ಅವರು ಏನ್ ಮಾಡ್ತಾರೆ ನೋಟ್ ಮಾಡ್ತಾ ಹೋಗ್ತಾರೆ, ಬರ್ದಿಟ್ಟಿದ್ದಾರೆ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ದ ಸ್ಕ್ಯಾಲರ್ಡ್ ಪ್ಲೇಸ್ ಆಫ್ ಸಿಕ್ಸ್ ಇಸ್ ಕಾಲ್ಡ್ ಗುರುದ್ವಾರಸ್ ಅಂತಂದ್ರೆ ಇವರ ಪವಿತ್ರ ಏನು ಜಾಗ ಯಾವ್ದಪ್ಪ ಅಂತಂದ್ರೆ ಗುರುದ್ವಾರಸ್ ಅಂತ ಬರ್ತದೆ. ಸಾಮಾನ್ಯವಾಗಿ ಪಂಜಾಬ್ ಭಾಗದಲ್ಲಿ ಜಾಸ್ತಿ ಕಂಡು ಬರ್ತಾರೆ. ಓಕೆ, ಸೊ ಹಾಗಾಗಿ ಇವರನ್ನ ನಾವು ಸೊ ನೋಡಿ ಇವರ ಒಂದು ಏನು ಪವಿತ್ರ ಪ್ಲೇಸ್ ಅದು ಗುರುದ್ವಾರಸ್ ಅಂತ ಕರಿತೀವಿ ನಾವು. ಸೊ ಬೇರೆಯವ್ರಿಗೆ ಯಾವ ರೀತಿ ಏನು ಹಿಂದೂಗಳಿಗೆ ಯಾವ ರೀತಿ ಟೆಂಪಲ್ಲು ಅಥವಾ ಏನು ಮುಸಲ್ಮಾನರಿಗೆ ಯಾವ ರೀತಿ ಮಸೀದಿಗಳು, ಕ್ರಿಶ್ಚಿಯನ್ಗೆ ಚರ್ಚ್ಗಳಿದೆಯಲ್ವಾ, ಅದೇ ರೀತಿ ಸಿಖ್ಖರಿಗೆ ಗುರುದ್ವಾರಸ್ ಬರ್ತಾ ಹೋಗುತ್ತೆ. ಓಕೆ, ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ ಇವ್ರ ಬಗ್ಗೆ. ನಂತರ ಶ್ರೀಮಂತ ಶಂಕರ ದೇವ ಅಂಡ್ ಮಾಧವ ದೇವ. ಓಕೆ, ಮಾಧವ ದೇವ ಇವರಿಬ್ರು ಬರ್ತಾ ಹೋಗ್ತಾರೆ. ಇವರಿಬ್ರ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ. ಒಬ್ಬೊಬ್ಬರೇ ಏನು ಸೋಷಿಯಲ್ ರಿಫಾರ್ಮರ್ ಬಗ್ಗೆ ನಾವಿಲ್ಲಿ ಕಲಿತಾ ಹೋಗ್ತಿದೀವಲ್ವಾ, ಎಲ್ಲರೂ ಕೂಡ ವೆರಿ ಇಂಪಾರ್ಟೆಂಟ್ ಆಗ್ತಾರೆ. ಎಲ್ಲರೂ ಕೂಡ ಏನಾಗ್ತಾರೆ ವೆರಿ ಇಂಪಾರ್ಟೆಂಟ್ ಆಗಿ ಬರ್ತಾರೆ. ಓಕೆ, ಸೊ ಇಲ್ಲಿ ನೋಡ್ತಾ ಹೋಗೋಣ ಈಗ. ದ ರೋಲ್ ಆಫ್ ಶ್ರೀಮಂತ ಶಂಕರ ದೇವ ಇನ್ ದ ಕಲ್ಚರಲ್ ಅಂಡ್ ರಿಲಿಜಿಯಸ್ ಹಿಸ್ಟ್ರಿ ಆಫ್ ಅಸ್ಸಾಂ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೋಡಿ ಇವ್ರು ಯಾವ ಭಾಗದಲ್ಲಿ ಕಂಡು ಬರ್ತಾರಪ್ಪ ಭಾರತದಲ್ಲಿ ಅಂತಂದ್ರೆ ಶ್ರೀಮಂತ ಶಂಕರ ದೇವ ಇನ್ ದ ಕಲ್ಚರ್ ಆಫ್ ಅಸ್ಸಾಂ ಭಾಗದಲ್ಲಿ ಕಂಡು ಬರ್ತಕ್ಕಂಥವ್ರು. ಇವು ಅಸ್ಸಾಂ ಭಾಗಕ್ಕೆ ಸೇರಿದಂಥವ್ರು. ಶ್ರೀಮಂತ ಡಸ್ ನಾಟ್ ಮೀನ್ ದ ರಿಚ್ ಬಟ್ ಹಾನರಿ ಶ್ರೀ. ಸೊ ಶ್ರೀಮಂತ ಶ್ರೀ ಅನ್ನೋ ಹೆಸರಿದೆ. ಶ್ರೀಮಂತ ಅಂತ ತಕ್ಷಣ ಏನೋ ತುಂಬಾ ರಿಚ್ ಅಂತ ಅನ್ಕೋಬೇಡಿ, ಅದೊಂದು ಹಾನರ್ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ರೆಸ್ಪೆಕ್ಟ್ ಕೊಟ್ಟು ಕರಿತಾ ಹೋಗೋದು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಿಸ್ ನೇಮ್ ಇಸ್ ಅಸೋಸಿಯೇಟೆಡ್ ವಿತ್ ದ ಬ್ರಿಂಗಿಂಗ್ ಎ ನ್ಯೂನೆಸ್ ಇನ್ ದ ಕಲ್ಚರ್ ಅಂಡ್ ಮುಸ್ಲಿಂ ಮ್ಯೂಸಿಕ್ ಇನ್ ಇಂಡಿಯಾ. ಸೊ ಇವರ ನೇಮ್ ಏನಿದೆಯಲ್ವಾ, ಸೊ ಇವರ ನೇಮ್ ಏನಿದೆ ಇದು ಯಾವುದಕ್ಕೆ ರಿಲೇಟೆಡ್ ಆಗಿತ್ತಪ್ಪ ಅಂತಂದ್ರೆ ಹೊಸದನ್ನ ತರ್ತಕ್ಕಂಥದ್ದು. ಸಂಸ್ಕೃತಿ ಮತ್ತೆ ಕಲೆ ಮತ್ತೆ ಸಾಹಿತ್ಯ ಮತ್ತೆ ಕಲೆಯಲ್ಲಿ ಏನ್ ಮಾಡೋದು ಹೊಸದನ್ನ ತರುವಂತದ್ರ ಬಗ್ಗೆ ಇವರ ಒಂದು ನೇಮು ತಿಳಿಸ್ತಾ ಹೋಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ದ ಭಾಗವತ ಆಫ್ ಶಂಕರ ದೇವ ಇಸ್ ಇನ್ ಸಂಸ್ಕೃತ್, ಅಸ್ಸಾಮೀಸ್ ಅಂಡ್ ಬ್ರಿಜಾವಳಿ. ಸೊ ನೋಡಿ ಇವ್ರು ಶಂಕರ ದೇವರ ಭಾಗವತ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇದೆ ಅಪ್ಪ ಅಂತಂದ್ರೆ ಸಂಸ್ಕೃತ್, ಅಸ್ಸಾಮಿ ಮತ್ತೆ ಬ್ರಿಜಾವಳಿ ಈ ಭಾಷೆಗಳಲ್ಲಿದೆ. ದ ಭಕ್ತಿ ಶ್ರೀಮಂತ ಶಂಕರ ದೇವ ಅಂಡ್ ಮಾಧವ ದೇವ. ಓಕೆ, ಮಾಧವ ದೇವ ಮೂವ್ಮೆಂಟ್ ಸ್ಟಾರ್ಟೆಡ್ ಬೈ ಹಿಮ್ ಇನ್ ಅಸ್ಸಾಂ. ಇವರೇ ಸ್ಟಾರ್ಟ್ ಮಾಡಿದ್ದು. ಓಕೆ, ಯಾವ ಮೂಮೆಂಟು ದ ಭಕ್ತಿ ಶ್ರೀಮಂತ್ ಮೂಮೆಂಟ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಸ್ಪ್ರೆಡ್ ಇಟ್ಸ್ ಇನ್ಫ್ಲೂಯೆನ್ಸ್ ಓವರ್ ದ ಅದರ್ ಪಾರ್ಟ್ಸ್ ಆಫ್ ಇಂಡಿಯಾ. ಅಸ್ಸಾಂನಲ್ಲಿ ಈ ಒಂದು ಮೂಮೆಂಟ್ ಅನ್ನ ಇವರು ಸ್ಟಾರ್ಟ್ ಮಾಡ್ಬಿಟ್ಟು ಅದಾದ ನಂತರ ದೇಶದ ಬೇರೆ ಭಾಗಗಳಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅದು ಸ್ಪ್ರೆಡ್ ಆಗ್ಲಿಕ್ಕೆ ಇವರು ಕಾರಣಕರ್ತರಾಗ್ತಾರೆ. ಓಕೆ, ಪಿಕ್ಚರ್ ಇಲ್ಲಿ ಕೊಟ್ಟಿದ್ದೀನಿ ನೋಡ್ತಾ ಹೋಗ್ಬೋದು. ನೀವು ಪಿಕ್ಚರ್ ಕೂಡ ಇಲ್ಲಿ ಕೊಟ್ಟಿದ್ದೀನಿ ನಾನು, ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ದ ಮೂಮೆಂಟ್ ಸ್ಟಾರ್ಟೆಡ್ ಬೈ ಹಿಮ್ ವಾಸ್ ರೈಟ್ಲಿ ಕಾಲ್ಡ್ ಏಕಸರಣ ಧರ್ಮ ಆರ್ ವೈಷ್ಣವ ಮೂಮೆಂಟ್. ಸೊ ಈ ರೀತಿ ಕರಿತಾ ಇದ್ರು. ಇವರು ಸ್ಟಾರ್ಟ್ ಮಾಡಿದಂತ ಮೂಮೆಂಟ್ ಅನ್ನ ಏನಂತ ಕರಿತಾ ಇದ್ರು ಏಕಸರಣ ಮೂಮೆಂಟ್ ಆರ್ ಧರ್ಮ ಆರ್ ವೈಷ್ಣವ ಮೂಮೆಂಟ್ ಅಂತ ಹೇಳ್ಬಿಟ್ಟು ಕರಿತಾ ಹೋದ್ರು. ಈ ಸೇಸ್ ವಿ ಮಸ್ಟ್ ಡೆವಲಪ್ ಅನ್ಸ್ಟಿಂಟೆಡ್ ಲವ್ ಫಾರ್ ಕೃಷ್ಣ ಅಂತಂದ್ರೆ ಸ್ಟಿಂಟೆಡ್ ಲವ್ ಫಾರ್ ಕೃಷ್ಣ ಅಂತಂದ್ರೆ ಏನ್ ಮಾಡ್ಬೇಕು ನೋಡಿ, ಕೃಷ್ಣ ಯಾವ್ದಕ್ಕೆ ಸಂಬಂಧಪಟ್ಟಿದ್ದಲ್ಲಿ ವಿಷ್ಣುಗೆ ಸಂಬಂಧಪಟ್ಟಿದ್ದಲ್ವಾ. ಸೊ ಅದನ್ನ ಇಲ್ಲಿ ತಿಳಿಸ್ತಾ ಹೋಗಿದ್ದಾರೆ. ಹಿ ಸೇಸ್ ವಿ ಮಸ್ಟ್ ಡೆವಲಪ್ ಅನ್ಸಿಸ್ಟೆಡ್ ಲವ್ ಫಾರ್ ಕೃಷ್ಣ ಅಂತಂದ್ರೆ ಕೃಷ್ಣನ ಕಡೆಗೆ ನಾವು ಏನ್ ಮಾಡ್ಬೇಕು, ತುಂಬಾ ನಮ್ದು ಪ್ರೀತಿಯಾಗಿರ್ತಕ್ಕಂಥ ನೈರ್ಮಲ್ಯವಾಗಿರ್ತಕ್ಕಂಥ ಭಕ್ತಿಯನ್ನ ನಾವು ಬೆಳೆಸ್ಕೋಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಸಿಂಗ್ ಸಾಂಗ್ಸ್ ಆನ್ ಹಿಮ್ ಅಂಡ್ ಬೈ ಲಿಸನಿಂಗ್ ಟು ಇಟ್ ವಿ ಅಕ್ವೈರ್ ಡಿವೋಷನ್ ಟು ದ ಲಾರ್ಡ್. ಏನ್ ಮಾಡ್ತಾರಪ್ಪ ಅಂತಂದ್ರೆ ಕೃಷ್ಣನ ಸಂಬಂಧಪಟ್ಟಂತೆ ಹಲವಾರು ಸಾಂಗ್ಗಳನ್ನ ಇವರು ಬರಿತಾ ಹೋಗ್ತಾರೆ. ನಂತರ ಬೈ ಲಿಸನಿಂಗ್ ಇಟ್ ಸೊ ಏನ್ ಮಾಡ್ಬೋದು, ನಾವು ಆ ಸಾಂಗ್ಗಳನ್ನ ಕೇಳೋ ಮುಖಾಂತರ ನಾವು ಕೃಷ್ಣನ ಕಡೆಗೆ ಏನ್ ಮಾಡ್ಬೋದು, ಭಕ್ತಿಯನ್ನ ಬೆಳೆಸ್ಕೊಳ್ತಾ ಹೋಗ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ಕ್ಲಿಯರ್ ಆಗಿ ತಿಳಿಸ್ತಾರೆ. ಈ ಮಸ್ಟ್ ಹ್ಯಾವ್ ಗುಡ್ ಫೀಲಿಂಗ್ಸ್ ಆಸ್ ದ ಸರ್ವೆಂಟ್ ಆಫ್ ಗಾಡ್. ಸೊ ಇವ್ರಿಗೇನು ದೇವರ ಸೇವಕನಾಗಿ ಏನಾಗಿತ್ತು, ಒಂದೊಳ್ಳೆ ಫೀಲಿಂಗ್ಸ್ಗಳು ಭಾವನೆಗಳು ಇತ್ತು ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು. ಲೈಕ್ ಅದರ್ ವೈಷ್ಣವ ದಿಸ್ ಮೂಮೆಂಟ್ ಡಸ್ ನಾಟ್ ವರ್ಷಿಪ್ ರಾಧೆ ಅಲಾಂಗ್ ವಿತ್ ಕೃಷ್ಣ. ಸಾಮಾನ್ಯವಾಗಿ ಏನಾಗುತ್ತಪ್ಪ ಅಂದ್ರೆ ಎಲ್ಲೆಲ್ಲಿ ಕೃಷ್ಣನನ್ನ ಆರಾಧನೆ ಮಾಡ್ತಾರೋ ಅಲ್ಲೆಲ್ಲ ಕೂಡ
ಕೃಷ್ಣನ ಜೊತೆಗೆ ರಾಧೆಯನ್ನು ಕೂಡ ಆರಾಧನೆ ಮಾಡ್ತಾರೆ. ಸೊ ಬಟ್ ಈ ಒಂದು ಶ್ರೀಮಂತ ಈ ಮೂಮೆಂಟ್ ಏನಿದೆಯಲ್ವಾ, ಇವರು ಸ್ಟಾರ್ಟ್ ಮಾಡಿದಂಥ ಮೂಮೆಂಟು, ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ರಾಧೆನ ಅವರು ವರ್ಷಿಪ್ ಮಾಡ್ತಾ ಇರಲಿಲ್ಲ, ಕೇವಲ ಕೃಷ್ಣನನ್ನ ಮಾತ್ರ ವರ್ಷಿಪ್ ಮಾಡ್ತಾ ಇದ್ರು. ಡಸ್ ನಾಟ್ ವರ್ಷಿಪ್ ರಾಧೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಏನೇಳಿ, ಡಸ್ ನಾಟ್ ವರ್ಷಿಪ್ ರಾಧೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಸೊ ಇಷ್ಟು ಈ ಬಾಕ್ಸ್ ಅಲ್ಲಿ ನಾನು ಮಾರ್ಕ್ ಮಾಡ್ತಿದ್ದೀನಲ್ವಾ, ಅದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಕೇವಲ ಕೃಷ್ಣನಿಗೆ ಮಾತ್ರ ಇವರು ಪ್ರಿಫರೆನ್ಸ್ ಅನ್ನ ಕೊಡ್ತಾ ಹೋದ್ರು ಅನ್ನೋದು ನಿಮಗೆ ಇಲ್ಲಿ ಗೊತ್ತಿರಬೇಕು. ಸೊ ನಂತರ ನೋಡಿ, ಶ್ರೀಮಂತ ಶಂಕರದೇವ ಸ್ಟಾರ್ಟೆಡ್ ಸರಣಿಯ ಸಿಸ್ಟಮ್, ಎ ಸಿಸ್ಟಮ್ ಆಫ್ ಇನಿಷಿಯೇಷನ್ ಇನ್ ಟು ಹಿಸ್ ಮೂವ್ಮೆಂಟ್. ಸೊ ಇವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಸರಣಿಯ ಸಿಸ್ಟಮ್ ಅನ್ನು ಸ್ಟಾರ್ಟ್ ಮಾಡಿದ್ರು. ಸೊ ನಂತರ ಇನಿಷಿಯೇಟ್ ಅವ್ರ ಮೂವ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾ ಹೋದ್ರು, ವಿಚ್ ವಾಸ್ ಅ ಸಿಗ್ನಿಫಿಕೆಂಟ್ ಸೋಷಿಯಲ್ ರೆವಲ್ಯೂಷನ್ ಅಗೇನ್ಸ್ಟ್ ದ ಕ್ಯಾಸ್ಟ್ ಸಿಸ್ಟಮ್. ಓಕೆ, ಕ್ಯಾಸ್ಟ್ ಸಿಸ್ಟಮ್ ನ ವಿರುದ್ಧ ಏನ್ ಮಾಡಿದ್ರು, ವಿರೋಧ ಮಾಡ್ತಾ ಹೋದ್ರು. ಆಲ್ಮೋಸ್ಟ್ ಎಲ್ಲರೂ ಕೂಡ ಕ್ಯಾಸ್ಟ್ ಸಿಸ್ಟಮ್ ಅನ್ನ ಏನ್ ಮಾಡ್ತಾ ಹೋಗ್ತಾರೆ, ವಿರೋಧ ಮಾಡ್ತಕ್ಕಂತಾರೆ. ಓಕೆ, ಕ್ಯಾಸ್ಟ್ ಸಿಸ್ಟಮ್ಗೆ ಸಪೋರ್ಟ್ ಮಾಡಿದವರು ಯಾರು ಕೂಡ ಇರೋದಿಲ್ಲ ಅವತ್ತಿನ ಕಾಲದಲ್ಲಿ. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ. ಹಲವಾರು ಜನ ಏನ್ ಮಾಡ್ತಾರೆ, ಎಲ್ಲರೂ ಕೂಡ ಆಲ್ಮೋಸ್ಟ್ ಅದನ್ನ ವಿರೋಧ ಮಾಡ್ತಾನೆ ಹೋಗ್ತಾರೆ. ಅಟ್ ದಟ್ ಟೈಮ್ ಹಿ ಬ್ರಾಟ್ ಟುಗೆದರ್ ಪೀಪಲ್ ಫ್ರಮ್ ಆಲ್ ರಿಲಿಜನ್ ಅಂಡ್ ಕಾಸ್ಟ್ ವಿತ್ ದಿಸ್ ಮೂಮೆಂಟ್. ಏನ್ ಮಾಡಿದ್ರು, ಸೊ ನೋಡಿ, ಈ ಇನಿಷಿಯೇಷನ್, ಈ ಸಿಸ್ಟಮ್ ಆಫ್ ಇನಿಷಿಯೇಷನ್ ಜಾರಿ ತಂದ್ರಲ್ವಾ, ಇದ್ರ ಮುಖಾಂತರ ಏನ್ ಮಾಡ್ತಾರೆ, ಕಾಸ್ಟ್ ಸಿಸ್ಟಮ್ ವಿರುದ್ಧ ಮಾತಾಡ್ತಾ ಹೋಗ್ತಾರೆ. ಮತ್ತೆ ಎಲ್ಲಾ ಧರ್ಮದವರು ನೋಡಿ, ಆಲ್ ರಿಲಿಜನ್ಸ್ ಪೀಪಲ್ ಮತ್ತೆ ಆಲ್ ಕಾಸ್ಟ್, ಜಾತಿಯ ಧರ್ಮದ ಜನಗಳನ್ನ ಏನ್ ಮಾಡ್ತಾರೆ, ಸೊ ಇವರ ಒಂದು ಮೂಮೆಂಟ್ಗೆ ಕರ್ಕೊಂಡು ಬರ್ತಾರೆ, ಸೇರಿಸ್ಕೊಳ್ತಾರೆ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಈ ಸೇಸ್ ಫಾಲೋ ರಿಲಿಜಿಯಸ್ ವರ್ಷಿಪ್ ಆಫ್ ಫೇತ್ ಇನ್ ಕೃಷ್ಣ. ಏನ್ ಮಾಡಿ, ನೀವು ಧಾರ್ಮಿಕ ನಂಬಿಕೆಗಳನ್ನ, ಆಚರಣೆಗಳನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತೆ ಕೃಷ್ಣನಲ್ಲಿ ನಂಬಿಕೆನ ಇಡ್ಬೇಕು, ನೀವು ಕೃಷ್ಣನಲ್ಲಿ ನಂಬಿಕೆನ ಇಡಬೇಕು ಅನ್ನೋದನ್ನ ಇವರು ಹೆಚ್ಚು ಸಾರಿ ತಿಳಿಸ್ತಾ ಹೋಗ್ತಾರೆ. ಈಸ್ ದ ಡಿಸೈಪಲ್ ಶ್ರೀ ಮಾಧವ ದೇವ ಬಿಲಾಂಗ್ ಟು ವಾಟ್ ಶಾಕ್ತ ಮೂವ್ಮೆಂಟ್ ವಾಸ್ ಮಲ್ಟಿಫೇಸೆಡ್ ಪರ್ಸನಾಲಿಟಿ. ಓಕೆ, ನೋಡಿ ಇವರು ಈ ಶಾಕ್ತ ಮೂವ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಯಾರು, ಇವರ ಡಿಸೈಪಲ್, ಇವರ ಶಿಷ್ಯ. ಸೊ ಇಲ್ಲಿ ಪಿಕ್ಚರ್ ಕೊಟ್ಟಿದ್ದೀನಿ ನೋಡಿ, ಇವರು ಶಂಕರ ದೇವರ ಶಿಷ್ಯ ಮಾಧವ ದೇವ. ಓಕೆ, ಸೊ ಇವರು ನಿಮಗೆ ಕ್ಲಿಯರ್ ಆಗುತ್ತಿಲ್ಲ, ಇವರು ಈ ಮೂವ್ಮೆಂಟ್ಗೆ ರಿಲೇಟೆಡ್ ಆಗಿರೋರು. ಮತ್ತೆ ಇವರು ಕೂಡ ಹಲವಾರು ಏನ್ ಮಾಡಿದ್ರಪ್ಪ ಅಂತಂದ್ರೆ ನೋಡಿ, ಇವರು ಭಕ್ತಿ ಮೂವ್ಮೆಂಟ್ ಅಲ್ಲಿ ವೆರಿ ಪಾಪ್ಯುಲರ್ ಆಗಿದ್ದಂಥವ್ರು. ಮತ್ತೆ ಇವ್ರ ಕಾಂಟ್ರಿಬ್ಯೂಷನ್ಸ್ ವೈಷ್ಣವ ಮೂವ್ಮೆಂಟ್ಗೆ ತುಂಬಾ ಜಾಸ್ತಿ ಆಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಇವರಿಬ್ರು ಕೂಡ ಕೊಟ್ಟಿದ್ದಾರೆ. ಓಕೆ, ಯಾವ ರೀತಿ ಕಾಸ್ಟ್ ಸಿಸ್ಟಮ್ ಅನ್ನ ವಿರೋಧ ಮಾಡೋ ಮುಖಾಂತರ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ನಂತರ ಮೀರಾಬಾಯಿ ಅವರು ಬರ್ತಾ ಹೋಗ್ತಾರೆ. ಮೀರಾಬಾಯಿ ಅವರು, ಇವರ ಟೈಮಿಂಗ್ಸ್ ನೋಡಿ, 1498 ಇಂದ 1569 ವರೆಗೆ ಇವರ ಟೈಮಿಂಗ್ಸು. ಸೊ ಈಗ ಇವರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇವರ ಪಿಕ್ಚರ್ ಇಲ್ಲಿ ನೋಡ್ತಾ ಹೋಗ್ಬೋದು ನೀವು, ಮೀರಾಬಾಯಿ ಅವ್ರದ್ದು. ದ ಅದರ್ ನೇಮ್ ಫಾರ್ ದ ಭಕ್ತಿ ಮೂವ್ಮೆಂಟ್ ಇಸ್ ಮೀರಾಬಾಯಿ, ಹೂ ವಾಸ್ ದ ಪ್ರಿನ್ಸಸ್ ಆಫ್ ಮೀವಾಡ್. ಓಕೆ, ಮೀವಾಡ್ನ ರಾಣಿಯಾಗಿದ್ದಂಥ ಮೀರಾಬಾಯಿ ಅವರು ಒಂದು ಪ್ರಮುಖ ಭಕ್ತಿ ಮೂವ್ಮೆಂಟ್ ನ ರಿಫಾರ್ಮರ್ ಆಗಿ ಬರ್ತಾರೆ. ಶಿ ರಿನೌನ್ಸ್ಡ್ ಎ ಲೈಫ್ ಆಫ್ ಲಕ್ಸುರಿ ಅಂಡ್ ಬಿಕಮ್ ದ ಮೋಸ್ಟ್ ಡಿವೋಟೆಡ್ ಫೆಲೋ ಆಫ್ ಲಾರ್ಡ್ ಕೃಷ್ಣ, ಫಾಲೋವರ್ ಆಫ್ ಲಾರ್ಡ್ ಕೃಷ್ಣ. ನೋಡಿ, ಪ್ರಿನ್ಸಸ್ ಅಂತ ಇಲ್ಲೇ ಹೇಳಿದ್ದಾರೆ. ಪ್ರಿನ್ಸಸ್ ಅಂತಂದ್ರೆ ಏನ್ ಹೇಳಿ, ರಾಣಿ ಅಂದ್ರೆ ಅಷ್ಟೊಂದು ಲಕ್ಸುರಿ ಲೈಫ್, ತುಂಬಾ ಲಕ್ಸುರಿ ಲೈಫ್ ಅನ್ನ ಲೀಡ್ ಮಾಡ್ತಿದ್ದಂತ ಮೀರಾಬಾಯಿ ಅವರು ಏನ್ ಮಾಡ್ತಾರೆ, ಸೊ ಅದನ್ನೆಲ್ಲ ತ್ಯಜಿಸ್ಬಿಟ್ಟು ಕೃಷ್ಣನ ಫಾಲೋವರ್ ಆಗ್ತಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇವ್ರು ಏನ್ ಮಾಡ್ತಾರೆ ನೋಡಿ, ಶಿ ಕಂಪೋಸ್ಡ್ ಸಾಂಗ್ಸ್ ಆಫ್ ಡಿವೋಷನ್ ಟುವರ್ಡ್ಸ್ ಲಾರ್ಡ್ ಕೃಷ್ಣ. ಇವರು ಕೂಡ ಕೃಷ್ಣನ ರಿಲೇಟೆಡ್ ಏನ್ ಮಾಡ್ತಾರೆ, ಸಾಂಗ್ಸ್ ಗಳನ್ನ ಬರಿತಾ ಹೋಗ್ತಾರೆ, ರಚಿಸ್ತಾ ಹೋಗ್ತಾರೆ. ದೀಸ್ ಆರ್ ಕಾರ್ಡ್ ಭಜನಸ್, ಇವುಗಳನ್ನ ನಾವು ಭಜನೆಗಳು ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಸೊ ಇವೇನಪ್ಪ ಅಂತಂದ್ರೆ ತುಂಬಾ ಫೇಮಸ್ ಆಗಿದ್ದಾವೆ, ಇವತ್ತಿಗೂ ಕೂಡ ತುಂಬಾ ಫೇಮಸ್ ಆಗಿದ್ದಾವೆ. ಭಾರತದಾದ್ಯಂತ ಈ ಭಜನೆಗಳು, ಕೃಷ್ಣನ ರಿಲೇಟೆಡ್ ಮೀರಾಬಾಯಿ ಅವರು ಬರೆದಿರ್ತಕ್ಕಂಥ ಭಜನೆಗಳು ತುಂಬಾ ಫೇಮಸ್ ಆಗಿದ್ದಾವೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ನಂತರ ವಿಠೋಬಾ ಟೆಂಪಲ್ ಅಟ್ ಪಂಡರಾಪುರ ಆನ್ ದ ಬ್ಯಾಂಕ್ಸ್ ಆಫ್ ರಿವರ್ ಭೀಮಾ ಇನ್ ಮಹಾರಾಷ್ಟ್ರ ವಾಸ್ ದ ಸೆಂಟರ್ ಆಫ್ ದ ಭಕ್ತಿ ಮೂವ್ಮೆಂಟ್. ಸೊ ಮೀರಾಬಾಯಿ ಅವರಿಗೆ ಸಂಬಂಧಪಟ್ಟಂತ ಒಂದು ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಯಾವ್ದಪ್ಪ ಅಂತಂದ್ರೆ ವಿಠೋಬಾ ಟೆಂಪಲ್ ಅಟ್ ಪಂಡರಾಪುರ, ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥ ನೋಡಿ, ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥ ವಿಠೋಬಾ ಟೆಂಪಲ್ ಅಟ್ ಪಂಡರಾಪುರದಲ್ಲಿ ಇದೆಯಲ್ವಾ, ಭೀಮಾ ನದಿ ತೀರದಲ್ಲಿ. ಸೊ ಇದೇನೋ ಇವರ ಒಂದು ಮೈನ್ ಸೆಂಟರ್ ಆಗಿತ್ತು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಆ ಸಾಂಗ್ಸ್ ಗಳನ್ನ ಕ್ರಿಯೇಟ್ ಮಾಡೋದಾಗ್ಲಿ ಅಥವಾ ಅವರ ಟೀಚಿಂಗ್ಸ್ ಗಳನ್ನ ಕೊಡೋದಕ್ಕೆ ಒಂದು ಸೆಂಟರ್ ಅಂತ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತೆ. ಸೊ ಅಲ್ಲೇ ಇದು ಈ ಸೆಂಟರ್ ಇವರಿಗೆ ವೆರಿ ಇಂಪಾರ್ಟೆಂಟ್ ಆಗಿತ್ತು. ಸೊ ನಂತರ ಜ್ಞಾನೇಶ್ವರ್ ಅಂಡ್ ನರ್ಮದಾ, ಏಕನಾಥ್ ಅಂಡ್ ತುಕಾರಾಮ್ ಅಂಡ್ ರಾಮದಾಸ್ ವರ್ ದ ಫೇಮಸ್ ಸೈನ್ಸ್ ಆಫ್ ದ ನ್ಯೂ ಸೆಕ್ಟ್. ಸೊ ನೋಡಿ, ಇವರೆಲ್ಲ ಏನಾಗಿರಪ್ಪ ಅಂದ್ರೆ ಜ್ಞಾನೇಶ್ವರ. ಸೊ ಇದೆಲ್ಲ ಏನ್ ಮಾಡಿ ನೋಟ್ ಮಾಡಿ ಇಟ್ಕೊಳ್ಳಿ. ಜ್ಞಾನೇಶ್ವರ, ನರ್ಮದೇವ, ಏಕನಾಥ್ ಮತ್ತೆ ತುಕಾರಾಮ್, ಇವರೆಲ್ಲ ಯಾರು ಹೊಸ ಪಂಥಕ್ಕೆ ನ್ಯೂ ಸೆಕ್ಟ್, ಹೊಸದಾಗಿ ಬಂದಂತ ಹಲವಾರು ಸಂತರು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನಂತರ ಪುರಂದರದಾಸರು ಬರ್ತಾರೆ. ಇವರ ಟೈಮ್ ಪೀರಿಯಡ್ ನಾವು ನೋಡ್ತಾ ಹೋದ್ರೆ ಪುರಂದರದಾಸದು 1484 ಇಂದ 1564. ಓಕೆ,
ಪ್ರತಿಯೊಬ್ಬರದ್ದು ಕೂಡ ಟೈಮಿಂಗ್ಸ್ ನಿಮಗೆ ಗೊತ್ತಿರಬೇಕು ಚೆನ್ನಾಗಿ. ಓಕೆ, ಟೈಮಿಂಗ್ಸ್ನ ಎಲ್ಲೂ ಕೂಡ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಸ್ಟೂಡೆಂಟ್ಸ್. ಓಕೆ, ಟೈಮಿಂಗ್ಸ್ ನಿಮಗೆ ಮಸ್ಟ್ ಅಂಡ್ ಶುಡ್ ಕ್ಲಿಯರ್ ಆಗಿ ಗೊತ್ತಿರಬೇಕು ಪುರಂದರ ದಾಸರ ಬಗ್ಗೆ. ಓಕೆ, ಪುರಂದರ ದಾಸ ವಾಸ್ ಪ್ರೈಸ್ಡ್ ಬೈ ವ್ಯಾಸರಾಯ ಆಸ್ ಅ ದಾಸ ಅಮಾಂಗ್ ದ ದಾಸ. ಪುರಂದರ ದಾಸನ ಏನಂತ ಕರೀತಾರಪ್ಪ ಅಂತಂದ್ರೆ ವ್ಯಾಸರಾಯರು ಏನಂತ ಕರೀತಾರೆ, ದಾಸರಲ್ಲಿ ದಾಸರು ಯಾರಪ್ಪ ಅಂತಂದ್ರೆ ಪುರಂದರ ದಾಸರು ಅಂತ ಹೇಳ್ಬಿಟ್ಟು ಇವ್ರನ್ನ ಕರಿತಾ ಹೋಗ್ತಾರೆ. ಓಕೆ, ಸೊ ನಂತರ he has contributed immensely to the tradition of ಭಕ್ತಿ ಪೊಯಟ್ರಿ ವಿತ್ ಇಸ್ ವೈಷ್ಣವ ಇನ್ಫ್ಲೂಯೆನ್ಸ್ಡ್ ಭಕ್ತಿ ಪೊಯಮ್ಸ್. ನೋಡಿ, ಇವರು ಕೂಡ ವೈಷ್ಣವ ಇನ್ಫ್ಲೂಯೆನ್ಸ್ಡ್ ಭಕ್ತಿ ಮೂಮೆಂಟ್ಗೆ ಸಂಬಂಧಿಸಿದಾಗಿದ್ದವರು. ಅಂದ್ರೆ ಕೃಷ್ಣ ವಿಷ್ಣುಗೆ ಸಂಬಂಧಪಟ್ಟಂತ ಏನೋ ದೇವರನ್ನ ಪೂಜೆ ಮಾಡ್ತಾ ಇದ್ದವರು ಅನ್ನೋದನ್ನು ಕೂಡ ನಾವಿಲ್ಲಿ ಪುರಂದರದಾಸ ನೋಡ್ತಾ ಹೋಗ್ಬೋದು. ಇವರು ಕೂಡ ಏನ್ ಮಾಡಿದ್ದಾರೆ ಹಲವಾರು ಭಕ್ತಿ ಪೊಯಟ್ರಿಗಳನ್ನ ಕೂಡ ಇವರು ಬರಿತಾ ಹೋಗಿದ್ದಾರೆ. ಈ ಸ್ಕಾಲರ್ಡ್ ಆಸ್ ದ ಫೌಂಡಿಂಗ್ ಫಾದರ್ ಆಫ್ ಕರ್ನಾಟಿಕ್ ಮ್ಯೂಸಿಕ್. ಕರ್ನಾಟಿಕ್ ಮ್ಯೂಸಿಕ್ ನ ಪಿತಾಮಹ ಅಂತ ನಾವ್ ಯಾರು ಕರಿತೀವಪ್ಪ ಅಂತಂದ್ರೆ ಪುರಂದರದಾಸರನ್ನ ಕರಿತಾ ಹೋಗ್ತೀವಿ. ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಇದು ನಿಮಗೆ 1 ಮಾರ್ಕ್ಗೆ ಕೇಳ್ತಾರೆ, ಹೂ ಇಸ್ ದ ಫಾದರ್ ಆಫ್ ಕರ್ನಾಟಿಕ್ ಮ್ಯೂಸಿಕ್ ಅಂತ. ಸೊ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಸ್ಟೂಡೆಂಟ್ಸ್. ಓಕೆ, ಸೊ ನಂತರ ಪುರಂದರದಾಸ ಅಪಾರ್ಟ್ ಫ್ರಮ್ ಎಕ್ಸ್ಪ್ರೆಸಿಂಗ್ ದ ಇಂಪಾರ್ಟೆನ್ಸ್ ಆಫ್ ಡಿವೋಷನ್ ಆಸ್ ಪರ್ ವೈಷ್ಣವ ಸೆಕ್ಟ್. ಪುರಂದರದಾಸ ಅಪಾರ್ಟ್ ಫ್ರಮ್ expressing the importance of devotion to as per the Vaishnava sect expressed his concern over false worship and philosophies of life. ಅಂತಂದ್ರೆ ಸೊ ಇವರು ಏನ್ ಮಾಡ್ತಾ ಹೋದ್ರಪ್ಪ ಅಂದ್ರೆ ಇವರು ವೈಷ್ಣವ ಸೆಕ್ಟ್ ನ ಫಾಲೋ ಮಾಡ್ತಿದ್ರು. ಆದ್ರೂ ಕೂಡ ಇವರು ವೈಷ್ಣವ ಸೆಕ್ಟ್ ನ ವಿಚಾರಗಳನ್ನ ಟೀಚ್ ಮಾಡಿದ ಹೊರತಾಗಿ ಇವ್ರು ಏನ್ ಮಾಡ್ತಾ ಹೋದ್ರಪ್ಪ ಅಂತಂದ್ರೆ ಬೇರೆಯವರು ಫಾಲೋ ಮಾಡಿದಂತ ಒಂದು ಏನು ಫಾಲ್ಸ್ ವರ್ಷಿಪ್ ಇದೆಯಲ್ವಾ, ಹಲವಾರು ಜನ ಒಂದ್ ರೀತಿ ಮೂಢನಂಬಿಕೆಗಳಲ್ಲಿ ಬೇರೆ ಬೇರೆ ಆಚಾರಗಳನ್ನ ಫಾಲೋ ಮಾಡ್ತಾ ಇದ್ರು. ಅದನ್ನ ಇವ್ರು ಏನ್ ಮಾಡ್ತಾ ಹೋದ್ರು, ಖಂಡಿಸ್ತಾ ಹೋದ್ರು. ಅದ್ರ ಬಗ್ಗೆ ಯಾರು ಎಲ್ಲಿ ತಪ್ಪು ಮಾಡ್ತಿದ್ದಾರೆ, ಯಾವ ರೀತಿ ಏನೋ ತಪ್ಪು ಮಾಡ್ತಾ ಇದಾರೆ ಅನ್ನೋದನ್ನ ಇವರು ಜಾಸ್ತಿ ತಿಳಿಸ್ತಾ ಹೋದ್ರು. ನೋಡಿ, ಈ ಕ್ರಿಟಿಸೈಸ್ಡ್ ಕಾಸ್ಟ್ ಬೇಸ್ಡ್ ಅಂಡ್ ಕ್ರೀಡ್ ಬೇಸ್ಡ್ ಡಿಸ್ಕ್ರಿಮಿನೇಷನ್. ಇದು ಎಲ್ಲರೂ ಈ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಇದೆಯಲ್ವಾ, ಇದನ್ನ ಆಪೋಸಿಟ್ ಮಾಡಿದ್ರಲ್ಲಿ ಎಲ್ಲರೂ ಬಂದೇ ಹೋಗ್ತಾರೆ, ಎಲ್ಲರೂ ಬರ್ತಾರೆ. ನಿಮ್ಗೆ ಏನಾದ್ರು ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಹೂ ಅಪೋಸಿಟ್ ಕಾಸ್ಟ್ ಸಿಸ್ಟಮ್ ಅಂತ, ಸೊ ಅದು ಒಂದು ಈ ಕಾಸ್ಟ್ ಸಿಸ್ಟಮ್ ಅಪೋಸಿಷನ್ ಅನ್ನೋದು ಎಲ್ರಿಗೂ ಕಂಪಲ್ಸರಿ ನೀವು ಬರೀಲೇಬೇಕು. ಸೊ ನಂತರ ಈ ರಿಜೆಕ್ಟೆಡ್ ದ ಫಾಲ್ಸ್ ಭಕ್ತಿ ಅಂಡ್ ಇನ್ಸಿಸ್ಟೆಡ್ ಆನ್ ದ ಇನ್ನರ್ ರಿಫ್ಲೆಕ್ಷನ್ಸ್. ನೋಡಿ, ಫಾಲ್ಸ್ ಭಕ್ತಿ ಅಂತಂದ್ರೆ ತಪ್ಪಾಗಿ ಕೆಲವೊಬ್ರು ಏನ್ ಮಾಡ್ತಾರೆ, ಭಕ್ತಿಯನ್ನ ಶೋ ಮಾಡ್ತಾ ಹೋಗ್ತಾರೆ. ಸೊ ಅದನ್ನ ಇವ್ರು ಏನ್ ಮಾಡ್ತಾ ಹೋದ್ರು, ಜಾಸ್ತಿ ಕಂಡೆಮ್ ಮಾಡ್ತಾ ಹೋದ್ರು. ಮತ್ತೆ ಸಾರಿ ಇವ್ರು ಜಾಸ್ತಿ ಯಾವ್ದಕ್ಕೆ ಪ್ರಿಫರೆನ್ಸ್ ಕೊಡ್ತಾ ಹೋದ್ರಪ್ಪ ಅಂತಂದ್ರೆ ಇನ್ನರ್ ರಿಫ್ಲೆಕ್ಷನ್ಸ್. ಇನ್ನರ್ ರಿಫ್ಲೆಕ್ಷನ್ಸ್ ಅಂತಂದ್ರೆ ಒಳಗಡೆ ನಮ್ಮ ಆತ್ಮ ಅಂತ ಒಂದಿದೆಯಲ್ವಾ, ಅದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡಿ. ನಮ್ಮ ಒಳಗಡೆ ದೇಹಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡಿ. ಓಕೆ, ನೀವು ಹೊರಗಡೆ ಹೇಗೆ ಇದ್ರೂ ಪರವಾಗಿಲ್ಲ, ನೀವು ಹೊರಗಡೆ ಯಾವುದೇ ದೇವ್ರ ಪೂಜೆ ಮಾಡಿ ಏನೋ ಭಜನೆ ಏನೇ ಮಾಡಿದ್ರು ಕೂಡ ನಿಮ್ಮ ಒಳಗಡೆ ನಿಮ್ಮ ಮನಸ್ಸು ಶುದ್ಧವಾಗಿಲ್ಲ ಅಂತಂದ್ರೆ, ಆತ್ಮ ಶುದ್ಧವಾಗಿಲ್ಲ ಅಂತಂದ್ರೆ ಏನಾಗುತ್ತೆ, ಅದು ಭಕ್ತಿ ಆಗಿರೋದಿಲ್ಲ. ಯಾವತ್ತೂ ಕೂಡ ಭಕ್ತಿಗೆ ದೇವರನ್ನ ಕಾಣ್ಲಿಕ್ಕೆ ಇರ್ತಕ್ಕಂಥ ಅತಿ ಸುಲಭವಾದ ಮಾರ್ಗ ಯಾವ್ದಪ್ಪ ಅಂತಂದ್ರೆ ಇನ್ನರ್ ಫೀಲಿಂಗ್ಸ್ ಅಥವಾ ಇನ್ನರ್ ರಿಫ್ಲೆಕ್ಷನ್ಸ್. ಓಕೆ, ಒಳಗಡೆ ಚೆನ್ನಾಗಿರ್ಬೇಕು, ಆತ್ಮ ಅಥವಾ ಮನಸ್ಸು ಚೆನ್ನಾಗಿರ್ಬೇಕು ಅನ್ನೋದನ್ನ ಇವರು ತಿಳಿಸ್ತಾ ಹೋಗ್ತಾರೆ. ಈ ಡಿಕ್ಲೇರ್ಡ್ ವಿತೌಟ್ ಇನ್ನರ್ ಪ್ರಿಯಾರಿಟಿ ಎಕ್ಸ್ಟರ್ನಲ್ ಪ್ಯೂರಿಟಿ ಇಸ್ ನೋ ಯೂಸ್. ನೋಡಿ, ವಿತೌಟ್ ಇನ್ನರ್ ಪ್ಯೂರಿಟಿ ಅಂದ್ರೆ ಒಳಗಡೆ ನಮ್ಮ ಆತ್ಮ ಮನಸ್ಸು ಏನಿದೆಯಲ್ವಾ ಅದು ಶುದ್ಧಿ ಇರದೆ ಹೊರಗಡೆ ನೀವೇನೇ ಮಾಡಿದ್ರು ಕೂಡ ಅದು ನೋ ಯೂಸ್. ಎಕ್ಸ್ಟರ್ನಲ್ ಪ್ಯೂರಿಟಿ, ಸ್ನಾನ ಮಾಡೋದು. ಓಕೆ, ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳ ಬಗ್ಗೆ ಯೋಚನೆ ಮಾಡೋದು, ಮತ್ತೆ ಬೇರೆಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಮತ್ತೆ ಬೇಡದಲ್ಲ ವಿಚಾರಕ್ಕಂತೆಲ್ಲ ಮಾಡಿ ಹೋಗ್ಬಿಟ್ಟು ಸ್ನಾನ ಮಾಡಿ ಫ್ರೆಶ್ ಆಗ್ಬಿಟ್ರೆ ಎಲ್ಲ ಉತ್ತಮ ಭಕ್ತಿ ಅನ್ಕೊಳ್ತಿದ್ಯಲ್ವಾ, ಅದನ್ನ ಇವ್ರು ಏನ್ ಮಾಡ್ತಾ ಹೋದ್ರು, ಖಂಡಿಸ್ತಾ ಹೋದ್ರು. ಓಕೆ, ಸೊ ಜಾಸ್ತಿ ಇವರು ಇನ್ನರ್ ಪ್ಯೂರಿಟಿಗೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಈ ಸೆಡ್ ವಾಟ್ ಈಸ್ ದ ಯೂಸ್ ಆಫ್ ಕ್ಲೀನಿಂಗ್ ದ ಎಕ್ಸ್ಟರ್ನಲ್ ಫಿಲ್ತ್ ವಿತೌಟ್ ಕ್ಲೀನ್ಸಿಂಗ್ ದ ಇಂಟರ್ನಲ್ ಫಿಲ್ತ್. ಅಂತಂದ್ರೆ ಒಳಗಡೆ ನಮ್ಮ ಆತ್ಮ ಅಥವಾ ಮನಸ್ಸನ್ನ ಕ್ಲೀನ್ ಮಾಡ್ಕೊಳ್ತಾರೆ, ಹೊರಗಡೆ ದೇಹವನ್ನು ಶುದ್ಧಿ ಮಾಡ್ಕೊಂಡ್ರೆ ಏನು ಪ್ರಯೋಜನ ಅನ್ನೋದನ್ನ ಇವರು ತಿಳಿಸ್ತಾ ಹೋಗ್ತಾರೆ. ಈ ಆಲ್ಸೋ ಸೆಡ್ ವಿತೌಟ್ ಫೇತ್ ದ ಮೇರೆ ಡಿಪ್ಪಿಂಗ್ ಇನ್ ಎ ರಿವರ್ ಇಸ್ ನೋ ಯೂಸ್. ನೋಡಿ, ಉತ್ತಮವಾಗಿರ್ತಕ್ಕಂಥ ಭಕ್ತಿ ಇಲ್ಲದೆ ವಿತೌಟ್ ಭಕ್ತಿ ಇಲ್ಲದೆ ನೀವು ಯಾವುದೇ ನದಿಗಳಿಗೆ ಹೋಗಿ ಮುಳುಗ್ ಬಂದ್ರೂ ಏನು ಕೂಡ ಪ್ರಯೋಜನ ಇಲ್ಲ ಅನ್ನೋದನ್ನ ಇವರು ತಿಳಿಸ್ತಾ ಹೋಗ್ತಿದ್ದಾರೆ. ಭಕ್ತಿ ಇಂಪಾರ್ಟೆಂಟ್. ಮತ್ತೆ ಸ್ಪೆಷಲಿ ಆ ಭಕ್ತಿ ಯಾವ ರೀತಿ ವ್ಯಕ್ತ ಹೋಗ್ಬೇಕಂತ ಇಲ್ಲಿ ಹೇಳ್ತಾ ಇದ್ದಾರೆ, ಇನ್ನರ್ ಆಗಿರ್ಬೇಕು, ಒಳಗಡೆಯಿಂದ ಬರಬೇಕು ಅನ್ನೋದನ್ನ ಇವರು ತಿಳಿಸ್ತಾ ಇದ್ದಾರೆ. ನೋಡಿ, ಈ ಸೆಡ್ ಒನ್ ಹ್ಯಾಸ್ ಟು ಸ್ಟೇ ಅಲೈವ್ ಅಂಡ್ ಎಮರ್ಜೆನ್ಸ್ ವಿಕ್ಟೋರಿಯಸ್ ಹ್ಯೂಮನ್ ಬರ್ತ್ ಇಸ್ ಗ್ರೇಟ್, ನೇವರ್ ಸ್ಪಾಯ್ಲ್ ಇಟ್ ಓ ಫೋರ್ಸ್. ಓಕೆ, ಸೊ ನೋಡಪ್ಪ ಏನಪ್ಪಾ ಅಂತಂದ್ರೆ ಮನುಷ್ಯ ಜನ್ಮ ದೊಡ್ಡದು, ಅದನ್ನ ಹಾಳು ಮಾಡ್ಕೋಬೇಡಿ, ಹುಚ್ಚಪ್ಪಗಳಿರ ಅಂತ ಹೇಳ್ತಾರಲ್ವಾ. ಸೊ ಅದೊಂದು ಕೋಟ್ ಬರುತ್ತೆ ನಿಮಗೆ, ಒನ್ ಹ್ಯಾಸ್ ಟು ಸ್ಟೇ ಅಲೈವ್ ಅಂಡ್ ಎಮರ್ಜೆನ್ಸ್ ವಿಕ್ಟೋರಿಯಸ್. ಪ್ರತಿಯೊಬ್ರು ಕೂಡ ಬದುಕಬೇಕು, ಬದುಕಿ ಜಯಿಸಬೇಕು. ಮನುಷ್ಯ ಜೀವನ ಬಹಳ ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಳಬೇಡಿ, ಹುಚ್ಚಪ್ಪಗಳಿರ ಅಂತ ಹೇಳ್ತಾರಲ್ವಾ. ಸೊ ಅದನ್ನ ಇವರು ಹೇಳ್ತಾ ಹೋದ್ರು. ಆ ರೀತಿ ಮನುಷ್ಯನ ಜೀವನಕ್ಕೆ ಜಾಸ್ತಿ ಪ್ರಿಫರೆನ್ಸ್ ನ ಇವರು ಕೊಡ್ತಾ ಹೋದ್ರು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಳು ಮಾಡ್ಕೋಬೇಡಿ ಜೀವನನ,
ಯಾಕೆ ಬೇಡದಾರ ವಿಚಾರಗಳನ್ನೆಲ್ಲ ಕೊಟ್ಕೊಂಡು ಏನು ಹಾಳು ಮಾಡ್ತಾ ಹೋಗ್ತೀರಾ? ನಿಮಗೆ ಏನೇ ಕಷ್ಟ ಬಂದು ಕೂಡ ಏನ್ ಮಾಡ್ಬೇಕು, ಅದನ್ನ ಎದುರಿಸ್ಬೇಕು ಓಕೆ, ಬದುಕಬೇಕು, ಸ್ಟ್ರಾಂಗ್ ಆಗಿ ಹೋರಾಟ ಮಾಡಬೇಕು, ಸಂಘರ್ಷ ಮಾಡಬೇಕು, ಅದನ್ನೆಲ್ಲದೂ ಕೂಡ ಎದುರಿಸಿ ನಾವು ವಿನ್ ಆಗ್ಬೇಕು, ಗೆಲ್ಬೇಕು ಓಕೆ. ಹ್ಯೂಮನ್ ಬರ್ತ್ ಇಸ್ ಗ್ರೇಟ್, ಮನುಷ್ಯ ಜೀವನ ದೊಡ್ಡದು, ಅದನ್ನ ಹಾಳು ಮಾಡ್ಕೋಬೇಡಿ ಅನ್ನೋದನ್ನ ಇಲ್ಲಿ ಇವರು ತಿಳಿಸ್ತಾ ಹೋಗ್ತಾರೆ. Like this, he sowed the seeds of faith in human life and it is worthiness and become the beacon for a life of satisfaction. ಸೊ ಏನ್ ಮಾಡ್ತಾ ಹೋದ್ರಪ್ಪ ಅಂದ್ರೆ ಈ ರೀತಿ ಇವರು ಮನುಷ್ಯರ ಜೀವನದಲ್ಲಿ ಏನೋ ಆ ನಂಬಿಕೆಯ ಸೀಡ್ಗಳನ್ನ ಇವ್ರು ಏನ್ ಮಾಡ್ತಾ ಇದ್ರು, ಹಾಕ್ತಾ ಹೋದ್ರು. ಸೊ ಯಾವ ರೀತಿ ಇನ್ನರ್ ಪ್ಯೂರಿಟಿ ಮೇಂಟೈನ್ ಮಾಡ್ಬೇಕು, ಭಕ್ತಿ ಅನ್ನೋದು ಇರಬೇಕು, ಮತ್ತೆ ಲೈಫಲ್ಲಿ ಕಷ್ಟ ಬಂದು ಕೂಡ ಎದುರಿಸ್ಬೇಕು, ಏನೋ ನಮ್ಮ ಲೈಫನ್ನ ನಾವೇ ಹಾಳು ಮಾಡ್ಕೋಬಾರ್ದು, ಈ ರೀತಿ ತಿಳಿಸ್ತಾ ಹೋಗ್ತಾರೆ ಓಕೆ. ಆಲ್ ಈಸ್ considerable knowledge has become the Upanishads of Purandara Dasa and under the fame Dasa means Purandara Dasa. ಸೊ ನೋಡಿ, ಸೊ ಇವರ ಎಲ್ಲ ಈ ನಾಲೆಡ್ಜ್ ಇದೆಯಲ್ಲ ಇದೆಲ್ಲ ಏನಾಗ್ತಾ ಹೋಯ್ತು ಅಂತಂದ್ರೆ ಉಪನಿಷತ್ ಆಗ್ತಾ ಹೋಯ್ತು, ಪುರಂದರ ದಾಸರ ಉಪನಿಷತ್ ಆಗ್ತಾ ಹೋಯ್ತು. ಸೊ ಅಂತಂದ್ರೆ ಯಾವ ಲೆವೆಲ್ಗೆ ಅಂತಂದ್ರೆ ದಾಸರು ಅಂತಂದ್ರೆ ಫಸ್ಟ್ ಯಾರು ಬರ್ತಾರೆ, ಪುರಂದರ ದಾಸರು. ದಾಸರು ಅಂತಂದ್ರೆ ಫಸ್ಟ್ ಯಾರು ಬರೋದು, ಪುರಂದರ ದಾಸರೇ ಬರೋದು. ಸೊ ಓಕೆ, ಸೊ ಇದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಲಿ ಇಷ್ಟು. ಸೊ ನಂತರ ಕನಕದಾಸರು ಬರ್ತಾರೆ. ಇವ್ರ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಇವರ ಟೈಮಿಂಗ್ಸ್ ಬಂದ್ಬಿಟ್ಟು 1509 ಇಂದ 1609 ವರೆಗೆ ಇವರ ಒಂದು ಟೈಮಿಂಗ್ಸ್ ಬರುತ್ತೆ. ಸೊ ಇವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಕನಕ ವಾಸ್ ದ ಲೋಕಲ್ ಚೀಫ್ಟನ್ ಆಫ್ ಬಾಡಾ ಅಂಡ್ ಬಂಕಾಪುರ್ ಅಂಡ್ ವಾಸ್ ವೆಲ್ ವರ್ಸ್ಡ್ ಇನ್ ವಾರ್ ಟೆಕ್ನಿಕ್ಸ್. ನೋಡಿ, ಇವರು ಬಾಡಾ ಮತ್ತೆ ಬಂಕಾಪುರ್ ಅಂತ ಒಂದು ಏನೋ ಒಂದು ಭಾಗದ ಏನಾಗಿದ್ರು, ನಾಯಕರಾಗಿದ್ರು, ಮುಖ್ಯ ನಾಯಕರು ಆಗಿದ್ರು ಆ ಒಂದು ಭಾಗದ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಮತ್ತೆ ಇವರು ಟೆಕ್ನಿಕ್ಸ್, ವಾರ್ ಟೆಕ್ನಿಕ್ಸ್, ಯುದ್ಧ ಕಲೆಗಳಲ್ಲಿ ಚೆನ್ನಾಗಿ ಪರಿಣತಿನ ಹೊಂದಿದ್ರು, ಎಕ್ಸ್ಪರ್ಟ್ ಆಗಿದ್ರು ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಒನ್ಸ್ ಹಿ ವಾಸ್ ಮೋರಲಿ wounded in war and this led him to question the very existence of life and its meaning. ಸೊ ಇವರು ಒಮ್ಮೆ ಏನಾಗ್ತದೆ ನೋಡಿ, ವಾರ್ ಟೆಕ್ನಿಕ್ಸ್ ಅಲ್ಲಿ ಇವರು ಎಕ್ಸ್ಪರ್ಟೀಸ್ ಆಗಿದ್ರು ಅಂತ ಹೇಳಿದಲ್ವಾ. ವಾರ್ ಅಂತಂದ್ರೆ ಇವ್ರು ಏನ್ ಮಾಡೋರು, ಬೇರೆಯವ್ರ ಮೇಲೆ ಯುದ್ಧ ಮಾಡ್ಲಿಕ್ಕೆ ಹೋಗೋರು. ಅವಾಗ ಆ ಯುದ್ಧ ಮಾಡ್ಲಿಕ್ಕೆ ಹೋದಾಗ ಒಮ್ಮೆ ಏನಾಯ್ತಪ್ಪ ಅಂದ್ರೆ, ಸೊ ನೈತಿಕವಾಗಿ ಏನಾಗುತ್ತಪ್ಪ ಅಂದ್ರೆ ಇವರಿಗೆ ಬಹಳ ಏನೋ ದುಃಖಕರ ಸಂದರ್ಭಗಳು ಬರುತ್ತೆ. ಇದರಿಂದ ಇವ್ರು ಏನಾಗುತ್ತೆ, ಆ ದುಃಖಕರ ಸಿಚುವೇಶನ್ಗಳನ್ನ ಇವರು ಫೇಸ್ ಮಾಡಿದಾದ್ಮೇಲೆ ಇವರಿಗೆ ಲೈಫ್ ಬಗ್ಗೆ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ಸೊ ವಾಟ್ ಈಸ್ ಲೈಫ್ ಓಕೆ, ಅದರ ಮೀನಿಂಗ್ ಏನು, ಇದೆಲ್ಲ ಕೂಡ ಈ ರೀತಿ ಕ್ವಶನ್ಸ್ಗಳು ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇಟ್ ಇಸ್ ಸೆಡ್ ದಟ್ ದಿಸ್ ಇನ್ಸಿಡೆಂಟ್ ಮೇಡ್ ಹಿಮ್ ಟು ಫಾಲೋ ದಾಸ ಪಾತ್ ಅಂಡ್ ಹಿ ಬಿಕಮ್ ಕನಕದಾಸ. ನೋಡಿ, ಕನಕ ಆಗಿದ್ದಂತ ಅವರ ಮೂಲ ಹೆಸರು ಕನಕ ಓಕೆ, ಕನಕ ಅಷ್ಟೇನೆ. ಸೊ ಯಾವಾಗ ಇವರಿಗೆ ಈ ರೀತಿ ಒಂದು ಹರ್ಟ್ ಆಗುತ್ತೋ ಆ ಯುದ್ಧದಲ್ಲಿ, ಇದೆಲ್ಲ ಏನಾಗುತ್ತೆ, ಅವ್ರನ್ನ ದಾಸರಾಗಿ ಕನ್ವರ್ಟ್ ಮಾಡ್ಲಿಕ್ಕೆ, ಈ ದಾಸ ಮಾರ್ಗವನ್ನು ಹಿಡಿಲಿಕ್ಕೆ ಏನಾಗುತ್ತೆ, ಹೆಲ್ಪ್ ಮಾಡುತ್ತೆ, ಮತ್ತೆ ಅದು ಕಾರಣಕರ್ತರಾಗುತ್ತೆ ಅನ್ನೋದ್ರ ನಂತರ ಇವ್ರು ಏನಾಗ್ತಾರೆ, ಕನಕದಾಸರು ಆಗ್ತಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಕನಕದಾಸ ಪುಟ್ ಎಫರ್ಟ್ಸ್ ಟು ರಿಮೂವ್ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಕಾಸ್ಟ್, ಕ್ರೀಡ್ ಅಂಡ್ ಭಕ್ತಿ ಸೈಂಟ್ ಓಕೆ. ಕಾಸ್ಟ್, ಕ್ರೀಡ್ ಆಸ್ ಭಕ್ತಿ ಸೈಂಟ್. ನೋಡಿ, ಇವರು ಭಕ್ತಿಯ ಸುಧಾರಕರಾಗಿ ಏನ್ ಮಾಡಿದ್ರು, ಇವರು ಕೂಡ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಅಂತಂದ್ರೆ ಸಮಾಜ ಇರ್ತಕ್ಕಂಥ ಜಾತಿ ತಾರತಮ್ಯನ ಹೋಗ್ಲಾಡಿಸ್ಲಿಕ್ಕೆ ಎಲ್ಲಾ ರೀತಿ ಎಫರ್ಟ್ ಗಳನ್ನ ಇವರು ಕೂಡ ಹಾಕ್ತಾ ಹೋದ್ರು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಈ ಕ್ರಿಟಿಸೈಸ್ ಮೇರೆ ಶೋ ಆಫ್ ಭಕ್ತಿ. ಸೊ ಇವ್ರು ಏನಪ್ಪಾ ಅಂದ್ರೆ ಮೇಲೆ ಅಂದ್ರೆ ಏನೋ ಈ ತೋರಿಕೆಯ ಭಕ್ತಿ ಅನ್ನೋದು ಇದೆಯಲ್ವಾ, ಇದನ್ನ ತೋರಿಸೋದನ್ನ ಇವ್ರು ಏನ್ ಮಾಡ್ತಾ ಹೋದ್ರು, ಏನೋ ಕ್ರಿಟಿಸೈಸ್ ಮಾಡ್ತಾ ಹೋದ್ರು, ವಿರೋಧಿಸ್ತಾ ಹೋದ್ರು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಮತ್ತೆ ಇವರ ಪಿಕ್ಚರ್ನ ನೀವಿಲ್ಲಿ ನೋಡಿ, ಪಿಕ್ಚರ್ ಕನಕದಾಸರ ಒಂದು ಪಿಕ್ಚರ್ ಯಾವ ರೀತಿ ಅನ್ನೋದು ಕೂಡ ನೀವಿಲ್ಲಿ ನೋಡ್ತಾ ಹೋಗ್ಬೋದು ಓಕೆ. ಸೊ ನಂತರ ಹಿ ಪ್ರೀಚ್ಡ್ ದಟ್ ಪೀಪಲ್ ಕುಡ್ ಅಟೈನ್ ಮೋಕ್ಷ ಥ್ರೂ ಭಕ್ತಿ. ಸೊ ಇವರು ಕೂಡ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಮೋಕ್ಷವನ್ನ ಅಂದ್ರೆ ಹುಟ್ಟು ಮತ್ತೆ ಸಾವಿನ ಆ ಒಂದು ಪ್ರೋಸೆಸ್ ಇದೆಯಲ್ವಾ, ಪ್ರಕ್ರಿಯೆ, ಅದರಿಂದ ಆಚೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕಪ್ಪ ಅಂತ ಹೇಳ್ತಾರಪ್ಪ ಅಂತಂದ್ರೆ, ಭಕ್ತಿ ಮಾರ್ಗ, ಡಿವೋಷನ್ ಮಾರ್ಗವನ್ನ ಅನುಸರಿಸಬೇಕು ಅನ್ನೋದನ್ನ ಇವರು ತಿಳಿಸ್ತಾ ಹೋಗ್ತಾರೆ. ಯಾವ ರೀತಿ ಅವರ ದೇವರ ಭಜನೆಗಳು ಏನೋ ಚಾಂಟ್ ಮಾಡೋದು, ರಿಸೈಟ್ ಮಾಡೋದು, ಅಥವಾ ದೇವರ ಒಂದು ಏನೋ ಅವ್ರ ದೇವರಿಗೆ ಸಂಬಂಧಪಟ್ಟಂತ ಬೇರೆ ಆಚರಣೆಗಳನ್ನು ಮಾಡೋ ಮುಖಾಂತರ. ಹಿ ಬ್ರೋಕ್ ದ ಬಿಲೀಫ್ ಪ್ರೊಪೋಗೇಟೆಡ್ ಬೈ ದ ಪ್ರಿಸ್ಟ್ಲಿ ಕ್ಲಾಸಸ್ ದಟ್ ಇನ್ ಆರ್ಡರ್ ಟು ಅಟೈನ್ ಮೋಕ್ಷ ಒನ್ ಹ್ಯಾಸ್ ಟು ಬೋರ್ನ್ ಇನ್ ಹೈಯರ್ ಕಾಸ್ಟ್ ಥ್ರೂ ಹಿಸ್ ಕೀರ್ತನಸ್. ನೋಡಿ, ಇವರ ಕೀರ್ತನೆಗಳು, ಇವರು ಬರೆದಂತ ಏನೋ, ಇವರು ಕೆಲವೊಂದು ಏನೋ ಕೀರ್ತನೆಗಳನ್ನ ಬರಿತಾ ಹೋಗ್ತಾರೆ. ಕೀರ್ತನೆಗಳಂತಂದ್ರೆ ಈಗ ಬೇರೆಯವರೆಲ್ಲ ಯಾವ ರೀತಿ ಸಾಂಗ್ಸ್ ಎಲ್ಲ ಬರಿತಾ ಹೋದ್ರಲ್ವ, ಅದೇ ರೀತಿ ಇವ್ರು ಬರ್ದವನ್ನ ನಾವು ಕೀರ್ತನೆಗಳಂತ ಹೇಳ್ಬಿಟ್ಟು ಕರಿತೀವಿ. ಇದ್ರ ಮುಖಾಂತರ ಇವ್ರು ಏನ್ ಮಾಡ್ತಾ ಹೋದ್ರಪ್ಪ ಅಂತಂದ್ರೆ, ಒಂದು ಕೆಲವು ಜನ ಇದ್ರು, ಏನು ಈ ಮೇಲ್ವರ್ಗಕ್ಕೆ ಸಂಬಂಧಪಟ್ಟಂತ ಕೆಲವು ಜನ ಏನ್ ಹೇಳ್ಯಾರಪ್ಪ ಅಂತಂದ್ರೆ, ಮೋಕ್ಷವನ್ನ ಪಡಿಬೇಕು ಅಂತಂದ್ರೆ ಒಬ್ಬ ವ್ಯಕ್ತಿ ಒಂದು ಏನೋ ಹೈಯರ್ ಕಾಸ್ಟ್ ಅಲ್ಲಿ ಅಥವಾ ಏನೋ ಹೈಯರ್ ಕಾಸ್ಟ್ ಅಲ್ಲಿ ಜನಿಸಿದ್ರೆ ಮಾತ್ರ ಸಾಧ್ಯ, ಲೋ ಕಾಸ್ಟ್ ಅಲ್ಲಿ ಜನಿಸಿದವ್ರಿಗೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಿದ್ರಲ್ವಾ. ಸೊ ಅದನ್ನ ಇವರ ಕೀರ್ತನೆಗಳ ಮುಖಾಂತರ ಏನ್ ಮಾಡ್ತಾ ಹೋದ್ರು, ಖಂಡಿಸ್ತಾ ಹೋದ್ರು. ಆ ಕೀರ್ತನೆಗಳ ಮುಖಾಂತರ ಇಲ್ಲ, ಅದು ರಾಂಗ್, ಅದು ತಪ್ಪು, ಒಬ್ಬ ವ್ಯಕ್ತಿ ಅವನು ಯಾವುದೇ ಕಾಸ್ಟ್ ಅಲ್ಲಿ ಹುಟ್ಟಿರ್ಲಿ, ಅವನು ಬಡ ಒಂದು ಏನೋ
ಕೆಳ ಲೋವರ್ ಕಾಸ್ಟ್ ಅಲ್ಲಿ ಹುಟ್ಟಿದ್ರು ಕೂಡ ಏನ್ ಮಾಡ್ಬೋದು, ಅವನು ಮೋಕ್ಷನ ಪಡ್ಕೋಬಹುದು ಅನ್ನೋದನ್ನ ಇವರ ಕೀರ್ತನೆಗಳ ಮುಖಾಂತರ ತಿಳಿಸ್ತಾ ಹೋದ್ರು. ಓಕೆ, ಕನಕದಾಸ ವಾಸ್ ಅ ಪೊಯಟ್ ಆಸ್ ಕ್ರಿಯೇಟೆಡ್ ಲಿಟರೇಚರ್ ಅಲಾಂಗ್ ವಿತ್ ಹಿಸ್ ಮೀನಿಂಗ್ಫುಲ್ ಕೀರ್ತನಸ್. ನೋಡಿ ಇವ್ರು ಏನ್ ಮಾಡಿದ್ರು, ಸಾರಿ, ಕನಕದಾಸರು ಕೂಡ ಒಬ್ರು ಕವಿಗಳಾಗಿದ್ರು. ಇವರು ಹಲವಾರು ಸಾಹಿತ್ಯಗಳನ್ನ ಬರಿತಾ ಹೋದ್ರು. ಏನಪ್ಪಾ ಅಂದ್ರೆ ಹಲವಾರು ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಏನೋ ಕೀರ್ತನೆಗಳನ್ನ ಬರಿತಾ ಹೋದ್ರು. ಹಲವಾರು ಕೀರ್ತನೆಗಳನ್ನ ಇವರು ಬರಿತಾ ಹೋದ್ರು. ಸೊ ನಿಮ್ಗೂ ಕೂಡ ಗೊತ್ತಿರುತ್ತೆ ಕನಕದಾಸರಿಗೆ ಸಂಬಂಧಪಟ್ಟಂತೆ ಏನು ಕೀರ್ತನೆಗಳು ನೀವು ಕೂಡ ಬೇರೆ ಬೇರೆ ಕಡೆ ಓದಿರ್ತೀರ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ಸೊ ನಂತರ ನೋಡಿ, ಈ ರೋಟ್ ಮೋಹಿನ ತರಂಗಿಣಿ, ನಳಚರಿತೆ, ರಾಮದಾನಿ ಚರಿತ್ರೆ ಮತ್ತೆ ಹರಿಭಕ್ತಿ ಸಾರ. ಇವೆಲ್ಲ ಏನು ಇವರ ಕೀರ್ತನೆಗಳು. ವೆರಿ ಇಂಪಾರ್ಟೆಂಟ್. ಓಕೆ, ಈ 4 ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಯಾರು ಬರ್ದಿದ್ದು ಅಂತ ಕೇಳ್ತಾರೆ, ಅಥವಾ ಹೂ ರೋಟ್ ಅಂತ ಏನೋ ಈ 4 ಯಾವ್ದಾರ ಒಂದು ಕೊಟ್ಟು ಹೂ ರೋಟ್ ಅಂತ ಕೇಳ್ತಾರೆ, ಅಥವಾ ಕನಕದಾಸರು ಬರ್ದಿದ್ದು ಯಾವ್ದು ಅಂತ ಡೈರೆಕ್ಟ್ ಆಗಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಮೋಹನ ತರಂಗಿಣಿ, ನಳಚರಿತೆ, ರಾಮದಾನಿ ಚರಿತೆ ಮತ್ತೆ ಹರಿಭಕ್ತಿ ಸಾರ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ ಸ್ಟೂಡೆಂಟ್ಸ್. ಸೊ ಇದಿಷ್ಟು ಕೂಡ ಏನೋ ಭಕ್ತಿ ಪಂಥದ ಬಗ್ಗೆ ನಾವು ನೋಡ್ತಾ ಹೋಗ್ತಿದೀವಲ್ವಾ. ಸೊ ನಂತರ ಯಾರು ಬರ್ತಾರಪ್ಪ ಅಂತಂದ್ರೆ ಶಿಶುನಾಳ ಶರೀಫ್ರು ಬರ್ತಾ ಹೋಗ್ತಾರೆ. ಇವರ ಟೈಮಿಂಗ್ಸ್ 1819 ಇಂದ 1899. ನೋಡಿ ಪಿಕ್ಚರ್ ಎಲ್ಲಿದೆ ಇವ್ರದ್ದು, ಶಿಶುನಾಳ ಶರೀಫ್ ಇರ್ದು. ಓಕೆ, ಯಾ ಅಂದ್ರೆ ಇಲ್ಲಿಂದ ಸೊ ಏನೋ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದ್ವಲ್ವಾ ಇಲ್ಲಿವರೆಗೂ. ಸೊ ಈಗ ಇಸ್ಲಾಮಿಗೆ ಸಂಬಂಧಪಟ್ಟಂತೆ ಕೆಲವೊಬ್ರು ಏನೋ ಇಸ್ಲಾಂ ಅಂತಂದ್ರೆ ಕೇವಲ ಇಸ್ಲಾಂ ಮಾತ್ರ ಅಲ್ಲ, ಅವರು ಕೂಡ ಹಿಂದೂ ಧರ್ಮಕ್ಕೆ ಏನ್ ಮಾಡಿದ್ರು, ಹಿಂದೂ ಧರ್ಮದ ದೇವರುಗಳನ್ನು ನಂಬ್ತಾ ಇದ್ರು. ಆ ಒಂದು ಏನೋ ಕೋಆರ್ಡಿನೇಷನ್ ಅನ್ನೋದು ಇತ್ತು. ಬಟ್ ಇಲ್ಲಿ ನಿಮಗೆ ಸ್ಟಡಿ ಪರ್ಪಸ್ಗೆ ನಾವು ಹೇಳ್ತಾ ಹೋದ್ರೆ ಶಿಶುನಾಳ ಶರೀಫ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಇಮಾಮ್ ಅಂಡ್ ಹುಜುಮಾ ವರ್ ಹಿಸ್ ಪೇರೆಂಟ್ಸ್. ಇವರ ತಂದೆ ತಾಯಿಗಳು ಯಾರು, ಇಮಾಮ್ ಮತ್ತೆ ಹುಜುಮಾ ಇವರ ತಂದೆ ತಾಯಿಗಳಾಗಿದ್ರು. ಸಾರಿ, ಹಿ ವಾಸ್ ಬೋರ್ನ್ ಇನ್ ಶಿಶುನಾಳ ಆಫ್ ಪ್ರೆಸೆಂಟ್ ಶಿಗ್ಗಾವಿ ತಾಲೂಕ್ ಆಫ್ ಹಾವೇರಿ ಡಿಸ್ಟ್ರಿಕ್ಟ್ ಇನ್ 1819. ನೋಡಿ ಇವರು ಎಲ್ಲಿ ಜನಿಸಿದ್ರಪ್ಪ ಅಂತಂದ್ರೆ ಪ್ರೆಸೆಂಟ್ ಹಾವೇರಿ ಡಿಸ್ಟ್ರಿಕ್ಟ್ ನ ಶಿಗ್ಗಾವಿ ತಾಲೂಕ್ನ ಶಿಶುನಾಳ ಅನ್ನುವಲ್ಲಿ ಏನ್ ಹೋಗ್ತಾರೆ ಇವರು, ಓಕೆ, ಜನಿಸ್ತಾ ಹೋಗ್ತಾರೆ ಅನ್ನೋದು ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ಸ್ಟೂಡೆಂಟ್ಸ್. ಓಕೆ, ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿರಲಿ. ನೋಡಿ ಇವರು ಎಲ್ಲಿ ಜನಿಸಿದ್ರಪ್ಪ ಅಂತಂದ್ರೆ ಶಿಶುನಾಳ, ಶಿಗ್ಗಾವಿ ತಾಲೂಕ್ನ ಹಾವೇರಿ ಡಿಸ್ಟ್ರಿಕ್ಟ್ ನ ಶಿಗ್ಗಾವಿ ತಾಲೂಕ್ನ ಶಿಶುನಾಳ ಎನ್ನುವಲ್ಲಿ 1819 ಇವರು ಏನಾಗ್ತಾರೆ, ಜನಿಸ್ತಾರೆ. ಸೊ ಅದಾದ ನಂತರ ಸೊ ಇಮಾಮ್ ನೇಮ್ಡ್ ಹಿಸ್ ಸನ್ ಮೊಹಮ್ಮದ್ ಶಾರಿಫ್. ಸೊ ಇವ್ರಿಗೆ ಏನಂತ ಹೆಸರಿಡ್ತಾರೆ, ಮೊಹಮ್ಮದ್ ಶಾರಿಫ್ ಅಂತ ಹೆಸರಿಡ್ತಾರೆ. ಆಸ್ ಪರ್ ದ ಸಜೆಷನ್ ಆಫ್ ಎ ಕಾಜಿ ಅವರು ಅಂತಂದ್ರೆ ಅವರ ಧರ್ಮಗುರುಗಳು ಇರ್ತಾರಲ್ವಾ, ಅವರ ಒಂದು ಸಲಹೆ ಮೇರೆಗೆ ಮೊಹಮ್ಮದ್ ಶಾರಿಫ್ ಅಂತ ಹೇಳ್ಬಿಟ್ಟು ಇವರಿಗೆ ಹೆಸರನ್ನ ಇಡ್ತಾರೆ. ಸೊ ಶಾರಿಫ್ ಅನ್ನೋದು ಆ ಹೆಸರಲ್ಲಿ ಇವರ ಹೆಸರಲ್ಲಿ ಇರ್ತಕ್ಕಂಥ ಶಾರಿಫ್ ಅನ್ನೋ ವರ್ಡ್ ಇದೆಯಲ್ವಾ, ಇದು ಏನು ಪಾರ್ಸಿ ವರ್ಡ್ ಆಗಿರುತ್ತೆ. ಇಟ್ ಮೀನ್ಸ್ ಮ್ಯಾನ್ ಹೂ ಹ್ಯಾಸ್ ಐಡಿಯಲ್ ಗೋಲ್ಸ್ ಆರ್ ಮ್ಯಾನ್ ಆಫ್ ವರ್ತ್ ಅಂಡ್ ರೆಸ್ಪೆಕ್ಟೆಡ್ ಬೈ ಆಲ್. ನೋಡಿ, ಸೊ ಶಾರಿಫ್ ಅನ್ನೋ ಅರ್ಥದ ಮೀನಿಂಗ್ ಏನಪ್ಪಾ ಅಂತಂದ್ರೆ ಇದು ಪಾರ್ಸಿ ವರ್ಡ್ ಆಗಿರುತ್ತೆ. ಮತ್ತೆ ಇದರ ಅರ್ಥ ಸೊ ಏನು ಉತ್ತಮ ಚಿಂತನೆಗಳನ್ನ ಹೊಂದಿರತಕ್ಕಂಥ ವ್ಯಕ್ತಿ, ಮತ್ತೆ ಎಲ್ಲರಿಂದಲೂ ಗೌರವವನ್ನ ಪಡೆದುಕೊಳ್ತಕ್ಕಂಥ ವ್ಯಕ್ತಿ, ಎಲ್ಲರಿಂದಲೂ ಗೌರವಿಸಲ್ಪಡುವ ವ್ಯಕ್ತಿ ಅನ್ನೋದು ಆಗಿರುತ್ತೆ ಶಾರಿಫ್ ಅನ್ನೋದು. ಶಾರಿಫ್ ಗ್ರೋ ಅಪ್ ಎ ವರ್ತಿ ಮ್ಯಾನ್ ಜಸ್ಟ್ ಲೈಕ್ ಹಿಸ್ ನೇಮ್. ಸೊ ಅವರ ನೇಮ್ ಯಾವ ರೀತಿ ಇತ್ತಲ್ವಾ ಮೊಹಮ್ಮದ್ ಶಾರಿಫ್, ಅದೇ ರೀತಿ ಇವರು ಕೂಡ ಏನಾಗ್ತಾ ಹೋದ್ರು, ಗ್ರೋತ್ ಆಗ್ತಾ ಹೋದ್ರು, ಜೀವನದಲ್ಲಿ ಬೆಳೀತಾ ಹೋದ್ರು ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಶಾರಿಫ್ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ಇಸ್ಲಾಂ, ವೀರಶೈವ ಅಂಡ್ ವೇದಿಕ್ ಫಿಲಾಸಫಿ ಫ್ರಮ್ ಹಿಂಗೇಜ್. ನೋಡಿ ಅವರು ಇಸ್ಲಾಂ ಅಲ್ಲಿ ಆದ್ರೂ ಕೂಡ ನೋಡಿ ಅವರಿಗೆ ಒಂದು ಅವರ ಇಸ್ಲಾಂ ಧರ್ಮದ ಜೊತೆಗೆ ವೀರಶೈವ ಮತ್ತೆ ವೇದಿಕ್ ಫಿಲಾಸಫಿಗಳು ಕೂಡ ಏನಾಗ್ತಾ ಹೋಯ್ತು, ಅವರ ಚಿಕ್ಕ ವಯಸ್ಸು ಯಂಗ್ ಏಜಿನಿಂದ ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಾ ಹೋಗ್ತು, ಪ್ರಭಾವವನ್ನ ಬೀರ್ತಾ ಹೋಯ್ತು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಗೋವಿಂದ ಭಟ್ ಅಕ್ನಾಲೆಡ್ಜ್ ಪರ್ಸನ್ ಬಿಕಮ್ ಹಿಸ್ ಗುರು. ನೋಡಿ ಗೋವಿಂದ ಭಟ್ಟನವರು ಇವರು ಏನಾಗಿರ್ತಾರೆ, ಗುರುಗಳು, ಇವರ ಗುರು ಆಗಿರ್ತಾರೆ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ನಂತರ ಈ ಓಪನ್ಡ್ ಎ ಸ್ಕೂಲ್ ಫಾರ್ ದ ಚಿಲ್ಡ್ರನ್ ಆಫ್ ಶಿಶುನಾಳ ಟು ಪ್ರೊವೈಡ್ ಎಜುಕೇಶನ್ ಫಾರ್ ದೆಮ್. ಸೊ ಏನ್ ಮಾಡ್ತಾರೆ, ಆ ಶಿಶುನಾಳದಲ್ಲಿ ಒಂದು ಚಿಲ್ಡ್ರನ್ಸ್ಗೆ ಶಿಕ್ಷಣವನ್ನು ಕೊಡ್ಲಿಕ್ಕೋಸ್ಕರ ಸ್ಕೂಲನ್ನು ಓಪನ್ ಮಾಡ್ತಾರೆ. ಹಿಸ್ ಎಜುಕೇಶನ್ ಪ್ರೊವೈಡೆಡ್ ಎ ಹಾಲಿಸ್ಟಿಕ್ ವಿಷನ್ ಆಫ್ ಲೈಫ್ ಫಾರ್ ಹಿಸ್ ಸ್ಟೂಡೆಂಟ್ಸ್. ಇವರ ಎಜುಕೇಶನ್, ಈ ಒಂದು ಶಾಲೆ ಮುಖಾಂತರ ಇವ್ರು ಏನ್ ಮಾಡ್ತಾ ಇದ್ರು, ಶಿಕ್ಷಣವನ್ನು ಕೊಡ್ತಾ ಇದ್ರಲ್ವಾ, ಇದು ಆ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾ ಇತ್ತು, ತುಂಬಾ ಒಂದು ಉತ್ತಮ ಶಿಕ್ಷಣವನ್ನ ಕೊಡ್ತಾ ಇದ್ರು, ಉತ್ತಮ ಒಂದು ಫ್ಯೂಚರ್ ನ ನಿರ್ಮಾಣ ಮಾಡ್ಲಿಕ್ಕೆ ಒಳ್ಳೆ ಶಿಕ್ಷಣವನ್ನ ಕೊಡ್ತಾ ಇದ್ರು ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಶಿಶುನಾಳ ಶರೀಫ್ who was always interested to move around with people, participated in all the fairs, drama shows and various other religious festivals that were arranged around ಶಿಶುನಾಳ. ಅಂದ್ರೆ ಅವರು ಆ ಹುಟ್ಟಿದಂತಹ ಭಾಗ ಏನಿದೆ ಶಿಶುನಾಳ, ಅದರ ಭಾಗದಲ್ಲಿ ಇವ್ರು ಯಾವಾಗ್ಲೂ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಸುಮ್ಮನೆ ಇರ್ತಾ ಇರ್ಲಿಲ್ಲ. ಇವರು ಅಕ್ಕಪಕ್ಕದಲ್ಲಿ ಏನೊಂದು ಸಭೆ ಸಮಾರಂಭ ಜಾತ್ರೆ ಫೆಸ್ಟಿವಲ್ಸ್ ಏನೇ ಆದ್ರೂ ಕೂಡ, ಡ್ರಾಮಾ ಫೇರ್ಸ್ ಏನೇ ಆದ್ರೂ ಕೂಡ
ಅಲ್ಲಿ ಹೋಗಿ ಇವರು ಭಾಗಿಯಾಗ್ತಾ ಇದ್ರು, ಅಲ್ಲಿ ಕೂಡ ಇವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ನಂತರ ಈ ಬಿಕೇಮ್ ದ ಹರ್ಬಿಂಗರ್ ಆಫ್ ರಿಯಾವತ್ ಲಿಟರೇಚರ್ ವಿಚ್ ಇಸ್ ಪಾರ್ಟ್ ಆಫ್ ಮೊಹರಂ ಸೆಲೆಬ್ರೇಷನ್ ಟು. ಓಕೆ, ಸೊ ನಂತರ ಇವರು ನೋಡಿ ಈ ರಿಯಾವತ್ ಲಿಟರೇಚರ್ನ ಏನೋ ಹರ್ಬಿಂಗರ್ ಆಗ್ತಾರೆ, ಅದು ಏನಾಗಿರುತ್ತೆ ಮೊಹರಂ ಸೆಲೆಬ್ರೇಷನ್ ಅಲ್ಲಿ ಏನು ವಿಚ್ ಇಸ್ ದ ಪಾರ್ಟ್ ಆಫ್ ಮೊಹರಂ ಸೆಲೆಬ್ರೇಷನ್ ಅಲ್ವಾ. ಸೊ ಅಲ್ಲಿ ಏನು ಹರ್ಬಿಂಗರ್ ಆಗ್ತಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು. ಓಕೆ, ಸೊ ಇದಿಷ್ಟು ಕೂಡ ಏನು ಶಿಶುನಾಳರ ಬಗ್ಗೆ. ಸೊ ನಂತರ ಇಲ್ಲಿ ಸೂಫಿ ಸೈನ್ಸ್ ಇದ್ದಾರೆ, ಸೊ ಇವ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಸೂಫಿ ಸೈನ್ಸ್ಗಳ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ನಂತರ ನೋಡಿ ದ ಸೂಫಿ ಸೈನ್ಸ್ ಅರೈವ್ಡ್ ಫ್ರಮ್ ಪರ್ಷಿಯಾ ಅಂಡ್ ಸೆಟಲ್ಡ್ ಇನ್ ಡಿಫರೆಂಟ್ ಪಾರ್ಟ್ಸ್ ಆಫ್ ಇಂಡಿಯಾ. ದೇ ಆರ್ ಕಾಲ್ಡ್ ಪೀರ್ ಟೀಚರ್. ನೋಡಿ ಈ ಸೂಫಿ ಸೈನ್ಸ್ ಅಂತ ಇದಾರಲ್ವಾ, ಸೊ ಇವ್ರು ಏನಪ್ಪಾ ಅಂದ್ರೆ ಇದು ಪಾರ್ಸಿ ವರ್ಡ್ ಆಗಿರುತ್ತೆ. ಇವರು ಎಲ್ಲಿಂದ ಬರ್ತಾರಪ್ಪ ಅಂದ್ರೆ ಪರ್ಷಿಯಾದಿಂದ ಬರ್ತಾರೆ. ಸೊ ನೋಡಿ ಬಂದ್ಬಿಟ್ಟು ಭಾರತದಲ್ಲಿ ಸೆಟಲ್ ಆಗ್ತಾರೆ. ಇವರ ಅರ್ಥ ದೇ ಆರ್ ಕಾಲ್ಡ್ ಪೀರ್ ಅಥವಾ ಟೀಚರ್ ಅನ್ನೋದು ಇದರ ಅರ್ಥ ಆಗಿರ್ತಾರೆ ಅಂತ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸಿನ್ಸ್ ದೇ ವೋರ್ ಕೋರ್ಸ್ ಉಲನ್ ಕ್ಲಾತಿಂಗ್ ಕಾರ್ಡ್ ಸೂಫ್, ದೀಸ್ ಮುಸ್ಲಿಂ ಸೈನ್ಸ್ ಆರ್ ಕಾಲ್ಡ್ ಸೂಫೀಸ್. ನೋಡಿ ಇವರು ಏನು ಸೂಫ್ ಅಂತಕ್ಕಂಥ ಏನು ಆ ಒಂದು ಬಟ್ಟೆಯನ್ನ ಧರಿಸಿದ್ದರಿಂದ, ಉಲ್ಲನ್ ಬಟ್ಟೆಯನ್ನ ಧರಿಸ್ತಾ ಇದ್ದರಿಂದ ಏನ್ ಮಾಡೋದು ಇವ್ರನ್ನ ಆ ಮುಸಲ್ಮಾನರನ್ನ ಸೂಫೀಸ್ ಅಂತ ಹೇಳ್ಬಿಟ್ಟು ಕರಿತಾ ಹೋದ್ರು. ಓಕೆ, ದೇ ಪ್ರೀಚ್ಡ್ ದಟ್ ಇಟ್ ವಾಸ್ ಪಾಸಿಬಲ್ ಟು ರೀಚ್ ಗಾಡ್ ಆರ್ ಅಲ್ಲಾ ಥ್ರೂ ಲವ್ ಅಂಡ್ ಡಿವೋಷನ್. ಸೊ ಇವ್ರು ಏನ್ ಹೇಳಿದ್ರಪ್ಪ ಅಂದ್ರೆ ಅಲ್ಲ ಅಥವಾ ಇವರ ಗಾಡ್ ಏನಿದೆಯಲ್ವಾ ಅದನ್ನ ರೀಚ್ ಆಗ್ಬೇಕಂತಂದ್ರೆ ಇವ್ರು ಏನ್ ಮಾಡ್ತಾ ಹೋದ್ರು ಲವ್ ಮತ್ತೆ ಪ್ರೀತಿ ಮತ್ತೆ ಭಕ್ತಿ ಅನ್ನೋದು ಬೇಕು ಅನ್ನೋದನ್ನ ಕೂಡ ಇಲ್ಲಿ ತಿಳಿಸ್ತಾ ಹೋದ್ರು. ದಿ ಎಂಫೋಸಿಸ್ಡ್ ದ ಇಂಪಾರ್ಟೆನ್ಸ್ ಆಫ್ ರೆಸ್ಪೆಕ್ಟಿಂಗ್ ಪೀಪಲ್ ಆಫ್ ಆಲ್ ಕ್ಲಾಸಸ್. ಎಲ್ಲಾ ವರ್ಗದ ಜನರನ್ನ ಇವರು ಏನ್ ಮಾಡ್ತಾ ಹೋದ್ರು, ಗೌರವ ಕೊಡ್ತಾ ಹೋದ್ರು, ಗೌರವದಿಂದ ಕಾಣ್ತಾ ಹೋದ್ರು, ರೆಸ್ಪೆಕ್ಟ್ ಮಾಡ್ತಾ ಹೋದ್ರು. ದೇ ಬಿಲೀವ್ ದಟ್ ಡ್ಯಾನ್ಸ್ ಅಂಡ್ ಮ್ಯೂಸಿಕ್ ಫಿಲ್ಡ್ ವಿತ್ ಡಿವೋಷನ್ ಟೇಕ್ಸ್ ಅಸ್ ಕ್ಲೋಸರ್ ಟು ಗಾಡ್. ಡ್ಯಾನ್ಸ್ ಮತ್ತೆ ಮ್ಯೂಸಿಕ್ ಏನ್ ಮಾಡ್ತಾ ಹೋಯ್ತು, ಇವೆರಡು ಕೂಡ ಏನ್ ಮಾಡುತ್ತೆ, ಭಗವಂತನ ಹತ್ತಿರಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ, ಆ ಭಕ್ತಿ ಏನು ಭಗವಂತನ ಕಡೆ ನಾವು ಭಕ್ತಿ ತೋರಿಸ್ತೀವಲ್ವಾ, ಆ ಭಕ್ತಿ ಇನ್ನೂ ಸ್ಟ್ರಾಂಗ್ ಆಗಿರ್ಲಿಕ್ಕೆ ಏನ್ ಮಾಡುತ್ತೆ ಈ ಒಂದು ಡ್ಯಾನ್ಸ್ ಮತ್ತೆ ಮ್ಯೂಸಿಕ್ಗಳು ಹೆಲ್ಪ್ ಮಾಡ್ತವೆ ಅನ್ನೋದನ್ನ ಕೂಡ ಇವರು ಏನ್ ಮಾಡಿದ್ರು, ಜಾಸ್ತಿ ತಿಳಿಸ್ತಾ ಹೋದ್ರು. ಸೊ ಇದು ಸೇಮ್ ಭಕ್ತಿ ಪಂಥದಲ್ಲೂ ಬರ್ತಾ ಹೋಗ್ತಾರೆ ನೋಡಿ, ಲವ್ ಅಂಡ್ ಡಿವೋಷನ್, ಡ್ಯಾನ್ಸ್ ಅಂಡ್ ಮ್ಯೂಸಿಕ್, ಇದು ಭಕ್ತಿ ಪಂಥದಲ್ಲೂ ಕೂಡ ಕೆಲವರು ರಿಫಾರ್ಮರ್ಗಳು ಏನ್ ಮಾಡ್ತಾ ಇದ್ರು ಅಲ್ಲೂ ಕೂಡ ಹೇಳಿದ್ರು. ಸೊ ಇಲ್ಲೂ ಕೂಡ ಸೂಫಿ ಸೆನ್ಸ್ ಕೂಡ ಅದನ್ನೇ ಒಂದ್ಸಲ ಹೇಳ್ತಾ ಇದ್ದಾರೆ. They composed many songs in Urdu and Hindi to proclaim the importance of devotion. ಆ ಭಕ್ತಿ ಮಾರ್ಗವನ್ನು ತಿಳಿಸ್ಲಿಕ್ಕೆ ಇವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಹಲವಾರು ಸಾಂಗ್ಸ್ ಗಳನ್ನ ಉರ್ದು ಮತ್ತೆ ಹಿಂದಿ ಭಾಷೆಯಲ್ಲಿ ರಚಿಸ್ತಾ ಹೋಗ್ತಾರೆ. ನೀವು ಕೂಡ ನೋಡ್ತೀರಲ್ವಾ, ಇವತ್ತಿಗೂ ಇದೆ ಏನೋ ಮನೆಗಳಲ್ಲಿ ಬೆಳಿಗ್ಗೆ ಅಥವಾ ಈವ್ನಿಂಗ್ ಏನ್ ಮಾಡ್ತಾರೆ ಹೇಳಿ, ದೇವರಿಗೆ ಸಂಬಂಧಪಟ್ಟಂತ ಸಾಂಗ್ಸ್ ಹಾಕೋದು, ದೇವರಿಗೆ ಸಂಬಂಧಪಟ್ಟಂತ ಸಾಂಗ್ಸು ಭಜನೆಗಳನ್ನ ಹಾಕೋದಿದೆಯಲ್ವಾ. ಸೊ ಅದೇ ರೀತಿ ಇವರು ಕೂಡ ಏನೋ ಉರ್ದು ಮತ್ತೆ ಹಿಂದಿ ಭಾಷೆಯಲ್ಲಿ ಸಾಂಗ್ಸ್ ಗಳನ್ನ ಬರಿತಾ ಹೋದ್ರು. ದ ಪೊಯೆಟಿಕ್ ವರ್ಕ್ಸ್ ಆಫ್ ಮೃಗಾವತಿ ಆಫ್ ಕುತುಬನ್ ಅಂಡ್ ಪದ್ಮಾವತಿ ಆಫ್ ಮಲಿಕ್ ಅಂಡ್ ಮೊಹಮ್ಮದ್ ಜೈಸಿ ಅಪೋಲ್ಡ್ ಸೂಫಿ ಫಿಲಾಸಫಿ. ಸೊ ನೋಡಿ, ಸೊ ಇವೆಲ್ಲ ಏನು ಈ ಪೊಯೆಟಿಕ್ ವರ್ಕ್ಸ್ ಇದೆಯಲ್ವಾ, ಮೃಗಾವತಿ ಆಫ್ ಯಾವುದು ಕುತುಬನ್, ನಂತರ ಅಂಡ್ ಪದ್ಮಾವತಿ ಆಫ್ ಮಲಿಕ್. ಓಕೆ, ಸೊ ಇವೆಲ್ಲ ಏನಪ್ಪಾ ಅಂತಂದ್ರೆ ಈ ಸೂಫಿ ಫಿಲಾಸಫಿಯನ್ನ ಇನ್ನೂ ಜಾಸ್ತಿ ಅಪೋಲ್ಡ್ ಮಾಡ್ತಾ ಹೋದ್ರು, ಇನ್ನು ಎತ್ತಿ ಹಿಡಿತು. ಓಕೆ, ಜಾಸ್ತಿ ಸ್ಪ್ರೆಡ್ ಮಾಡ್ತಾ ಹೋದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಮೊಹಿನ್ ಉದ್ದೀನ್ ಚಿಸ್ತಿ, ಬಡಾ ಫರೀದ್, ನಿಜಾಮ್ ಉದ್ದೀನ್ ಉಲಿಯಾ ಅಂಡ್ ಮಲಿಕ್ ಮೊಹಮ್ಮದ್ ಅಂಡ್ ಖ್ವಾಜಾ ಬಂದೆ ನವಾಜ್ ಅಂಡ್ ಅದರ್ಸ್. ಓಕೆ, ಇವರೆಲ್ಲ ಏನು ಇವರು ಕೂಡ ಏನ್ ಮಾಡಿದ್ರು, ಬೇರೆ ಬೇರೆ ಇಂಪಾರ್ಟೆನ್ಸ್ ಏನೋ ಸೂಫಿ ಲೀಡರ್ಸ್ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಮೆನಿ ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮರ್ಸ್ ಟ್ರೈ ಟು ಬ್ರಿಡ್ಜ್ ದ ಗ್ಯಾಪ್ ಬಿಟ್ವೀನ್ ಹಿಂದೂಸ್ ಅಂಡ್ ಮುಸ್ಲಿಮ್ಸ್ ಇನ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಇಂಡಿಯಾ. ಹಲವಾರು ಏನು ಸೋಷಿಯಲ್ ರಿಫಾರ್ಮ್ ರಿಲಿಜಿಯಸ್ ಮೂವ್ಮೆಂಟ್ಸ್, ಸೊ ಯಾವ ರೀತಿ ಸೂಫಿ ಮತ್ತೆ ಹಿಂದೂ ಧರ್ಮದಲ್ಲಿ ಬರ್ತಾರಲ್ವ, ಇವರೆಲ್ಲ ಏನ್ ಮಾಡ್ತಾ ಹೋದ್ರು, ಹಿಂದೂ ಮತ್ತೆ ಮುಸಲ್ಮಾನರ ನಡುವೆ ಇದ್ದಂತ ಆ ಒಂದು ಗ್ಯಾಪ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ಜಾಸ್ತಿ ಪ್ರಾಮುಖ್ಯತೆನ ಕೊಡ್ತಾ ಹೋದ್ರು ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಫೈನಲ್ ಆಗಿ ಎಫೆಕ್ಟ್ಸ್ ಆಫ್ ಭಕ್ತಿ ಮೂವ್ಮೆಂಟ್, ಇದೆಲ್ಲದ್ರಿಂದ ಏನಾಗ್ತಾ ಹೋಯ್ತು, ಈ ಭಕ್ತಿ ಮೂವ್ಮೆಂಟ್ ಇಂದ ಟೋಟಲ್ ಏನಾಯ್ತಾ ಹೋಯ್ತಪ್ಪ ಅಂತಂದ್ರೆ, ರಿಫಾರ್ಮ್ ದ ಹಿಂದೂ ಪ್ರಾಕ್ಟೀಸಸ್ ಅಂಡ್ ಬ್ರಿಂಗಿಂಗ್ ಅಬೌಟ್ ಹಾರ್ಮೋನಿ ಬಿಟ್ವೀನ್ ಹಿಂದೂಸ್ ಅಂಡ್ ಮುಸ್ಲಿಮ್ಸ್ ವರ್ ದ ಟೂ ಪರ್ಪಸಸ್ ಆಫ್ ದ ಭಕ್ತಿ ಮೂವ್ಮೆಂಟ್. ಓಕೆ, ಸೊ ನೋಡಿ, ಹಾರ್ಮೋನಿ ಹಿಂದೂ ಮತ್ತೆ ಮುಸಲ್ಮಾನರ ನಡುವೆ ಏನ್ ಮಾಡೋದು, ಹಾರ್ಮೋನಿ ಅಂತಂದ್ರೆ ಸಹಬಾಳ್ವೆಯನ್ನು ತರ್ತಕ್ಕಂಥದ್ದು ಇದೆಯಲ್ವ, ಅದು ಇವರ ಮೈನ್ ಪರ್ಪಸ್ ಆಗಿತ್ತು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಮೈನ್ ಪರ್ಪಸ್ ಆಗಿತ್ತು, ಅದೇ ಮುಖ್ಯ ಉದ್ದೇಶ ಆಗಿತ್ತು. ಸೊ ನೋಡಿ, ಹಲವಾರು ಜನ ಬರ್ತಾರೆ ಇಲ್ಲಿ, ಇವನ್ ಮುಸಲ್ಮಾನರಾದ್ರೂ ಕೂಡ ಇಸ್ಲಾಂ ಆದ್ರೂ ಕೂಡ ಏನ್ ಮಾಡ್ತಾರೆ, ಹಿಂದೂ ಧರ್ಮದ ಆಚರಣೆಗಳಿಗೆ ಪ್ರಿಫರೆನ್ಸ್ ಅನ್ನು ಕೊಡ್ತಾರಲ್ವಾ, ಆ ರೀತಿ. ದ ರಿಫಾರ್ಮರ್ಸ್ ವರ್
ನೋಡಿ, ದ ರಿಫಾರ್ಮರ್ಸ್ ವರ್ ಸಕ್ಸಸ್ಫುಲ್ ಇನ್ ರಿಮೂವಿಂಗ್ ಮೆನಿ ವೀಕ್ನೆಸ್ ಇನ್ ದ ಹಿಂದೂ ಸೊಸೈಟಿ. ನೋಡಿ, ಈ ಹಿಂದೂ ಸೊಸೈಟಿಯಲ್ಲಿ ಇದ್ದಂತ ಏನು ವೀಕ್ನೆಸ್ ಇತ್ತಲ್ವ, ದುರ್ಬಲಗಳು, ಅದನ್ನೆಲ್ಲ ಏನ್ ಮಾಡ್ತಾ ಹೋದ್ರು, ಅದೊಂದೇನು ಬೇರೆ ಬೇಡದ ಇರ್ತಕ್ಕಂಥ ರೀತಿಯಲ್ಲಿ ಭಕ್ತಿಯನ್ನು ಶೋ ಮಾಡೋದು. ಸೊ ಅದನ್ನೆಲ್ಲ ಏನ್ ಮಾಡ್ತಾ ಹೋದ್ರು ಇವರು, ಏನ್ ಮಾಡ್ತಾ ಹೋದ್ರು, ರಿಮೂವ್ ಮಾಡ್ತಾ ಹೋದ್ರು. ರಿಮೂವ್ ಮಾಡದಂತಾರೆ ಅದನ್ನು ತಿದ್ದುಬಿಟ್ಟು ಸರಿ ಮಾಡ್ತಾ ಹೋದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ರೀಜನಲ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ ಫ್ಲರಿಶ್ಡ್ ಸಿನ್ಸ್ ದ ರಿಫಾರ್ಮ್ಸ್ ರೋಟ್ ದೀಸ್ ಲ್ಯಾಂಗ್ವೇಜಸ್. ದಿಸ್ ಎನೇಬಲ್ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಕಲ್ಚರ್. ಸೊ ಯಾವ ರೀತಿ ಅಂತಂದ್ರೆ, ಈಗ ನಾವು ಬುಕ್ಸ್ ಎಲ್ಲ ನೋಡ್ತಾ ಬಂದಲ್ವಾ, ಕನಕದಾಸರು ಹಲವಾರು ಬರೀತಾರೆ, ಬೇರೆ ಬೇರೆ ಏನೋ ಸೋಷಿಯಲ್ ರಿಫಾರ್ಮರ್ ಹಲವಾರು ಬುಕ್ಗಳನ್ನೆಲ್ಲ ಬರೆದಲ್ವಾ. ಎಲ್ಲಿಂದ ಬರೆದ್ರು ಇವರೆಲ್ಲ, ಎಲ್ಲಿಂದ ಬರೆದ್ರು ಹೇಳಿ ನೋಡುವ, ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರೆದ್ರು ಇವರೆಲ್ಲ? ಅವರ ಓನ್ ಲ್ಯಾಂಗ್ವೇಜ್, ನೇಟಿವ್ ಲ್ಯಾಂಗ್ವೇಜ್ ಯಾವ್ದು ಇರುತ್ತಲ್ವಾ, ಆ ಒಂದು ಲ್ಯಾಂಗ್ವೇಜ್ ಅಲ್ಲಿ ಇವ್ರು ಏನ್ ಮಾಡ್ತಾ ಹೋದ್ರು, ಬರಿತಾ ಹೋದ್ರು ಅನ್ನೋದನ್ನ ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿರಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ನಂತರ ನೋಡಿ, ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದೆ, ಇದು ನೀವು ನೋಡಿ ಆಯ್ತಾ, ಇದನ್ನ ನೀವು ಸ್ಟಡಿ ಮಾಡಿ. ಸೊ ನಿಮ್ ಬುಕ್ಸ್ ಎಲ್ಲ ಕೂಡ ಇದೆ. ಸೊ ಈ ರೀತಿ ಏನಾಯ್ತು, ಇಂಡಿಯನ್ ಕಲ್ಚರ್ಗೆ ಅವರು ಕೊಡುಗೆಯನ್ನು ಕೊಡ್ತಾ ಹೋದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ದೆನ್ ನೋಡಿ, ದ ಫಾದರ್ ಆಫ್ ಕರ್ನಾಟಕ ಮ್ಯೂಸಿಕ್ ಅಂತ ನಾವ್ ಯಾರನ್ನ ಕರಿತೀವಿ, ಹೇಳಿ ನೋಡುವ. ಆನ್ಸರ್ ನೀವೇ ಮಾಡಬೇಕು. ಓಕೆ, ಆನ್ಸರ್ ನೀವೇ ಮಾಡಬೇಕು, ಇದು ನಾನು ನಿಮ್ಗೆ ಬಿಡ್ತೀನಿ. ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ನ ತಿಳಿಸಿ. ಫಾದರ್ ಆಫ್ ಕರ್ನಾಟಕ ಮ್ಯೂಸಿಕ್ ಯಾರನ್ನ ಕರಿತೀವಿ ಅನ್ನೋದನ್ನ ನೀವು ತಿಳಿಸ್ಬೇಕು. ಸೊ ನಂತರ ನೋಡಿ, ದ ಪೋಯಮ್ಸ್ ರಿಟನ್ ಬೈ ಕಬೀರ್ ಇನ್ ಹಿಂದಿ ಆರ್ ಕಾರ್ಡ್ ಏನಂತ ಕರಿತೀವಿ, ದೋಹಸ್, ಗೀತಾಸ್, ಭಜನಸ್, ವಚನಸ್. ಏನ್ ಹೇಳಿ, ದೋಹಸು. ಬಟ್ ಒಂದು ಕ್ವಶನ್ ನಿಮಗೆ ಕೊಟ್ಟಿದ್ದೀನಿ, ಇದು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೇಕು. ಓಕೆ, ಸೊ ನಂತರ ನೋಡಿ, ವಾಟ್ ಆರ್ ದ ಕೋರ್ ಪ್ರಿನ್ಸಿಪಲ್ಸ್ ಆಫ್ ಟೀಚಿಂಗ್ಸ್ ಆಫ್ ದ ಭಕ್ತಿ ಮೂಮೆಂಟ್. ಭಕ್ತಿ ಮೂಮೆಂಟ್ ನ ಕೋರ್ ಪ್ರಿನ್ಸಿಪಲ್ಗಳು ಏನಾಗಿದ್ವು ಅನ್ನೋದನ್ನ ಇಲ್ಲಿ ಕೇಳಿದ್ದಾರೆ, ಅದನ್ನ ನೀವು ಹೇಳ್ಬೇಕು. ಓಕೆ ನೋಡಿ, ರಿಲಿಜಿಯಸ್ ರಿಫಾರ್ಮರ್ಸ್ ಅಂಡ್ ಫಿಲಾಸಫಿಸ್ ಅಡ್ವೊಕೇಟೆಡ್ ಲೈಫ್ ಆಫ್ ಡಿವೋಷನ್. ವೆರಿ ಇಂಪಾರ್ಟೆಂಟ್, ಭಕ್ತಿಯ ಜೀವನಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಟ್ಟರು. ನಂತರ ಪ್ರೊಮೋಟೆಡ್ ಬ್ರದರ್ಹುಡ್, ಇದು ವೆರಿ ಇಂಪಾರ್ಟೆಂಟ್. ಓಕೆ, ಮತ್ತೆ ರಿಲಿಜಿಯಸ್ ಬ್ರದರ್ಹುಡ್ ಮತ್ತೆ ರಿಲಿಜಿಯಸ್ ಹಾರ್ಮೋನಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಹೋದ್ರು, ಪ್ರಮೋಟ್ ಮಾಡ್ತಾ ಹೋದ್ರು. ವರ್ಷಿಪ್ಡ್ ಗಾಡ್ ಆಸ್ ರಾಮಕೃಷ್ಣ ಆರ್ ಅಲ್ಲಾ, ದೇವರನ್ನ ರಾಮಕೃಷ್ಣ ಅಥವಾ ಅಲ್ಲಾನ ರೂಪದಲ್ಲಿ ಇವ್ರು ಏನ್ ಮಾಡ್ತಾ ಹೋದ್ರು, ವರ್ಷಿಪ್ ಮಾಡ್ತಾ ಹೋದ್ರು. ಸೊ ನಂತರ ಸಜೆಸ್ಟೆಡ್ ಡಿವೋಷನ್ ಆಸ್ ದ ಪಾತ್ ಆಫ್ ಸಾಲ್ವೇಷನ್. ಓಕೆ, ಈ ಭಕ್ತಿಯನ್ನ ಏನಂತ ಹೇಳಿದ್ರು ಅವರು, ಪಾತ್ ಟು ಸಾಲ್ವೇಷನ್. ಅಂದ್ರೆ ಸಾಲ್ವೇಷನ್ ಮೀನ್ಸ್ ಮುಕ್ತಿ, ನಿರ್ವಾಣ. ಓಕೆ, ಏನೋ ಭಕ್ತಿ ಒಂದೇ ಏನೋ ಸಾಲ್ವೇಷನ್, ಮುಕ್ತಿ ಪಡ್ಕೊಳ್ಳಿಕ್ಕಿರ್ತಕ್ಕಂಥ ಮಾರ್ಗ ಅಂತ ಹೇಳಿದ್ರು. ಸೊ ದೆನ್ ಎಂಫಸೈಸ್ಡ್ ಪ್ಯೂರ್ ಮೈಂಡ್ ಅಂಡ್ ಕಂಪ್ಲೀಟ್ ಸರೆಂಡರ್ ಟು ಗಾಡ್. ಏನೋ ಶುದ್ಧ ಮನಸ್ಸು ಮತ್ತೆ ದೇವರಲ್ಲಿ ಸಂಪೂರ್ಣವಾಗಿ ಶರಣಾಗಬೇಕು. ಇವೆರಡು ಏನು ದೇವರ ಒಂದು ಏನೋ ಭಕ್ತಿಯನ್ನು ಪಡೆದುಕೊಳ್ಳಿಕ್ಕಿರ್ತಕ್ಕಂಥ ಮಾರ್ಗಗಳು ಅನ್ನೋದನ್ನ ಇವರು ತಿಳಿಸ್ತಾ ಹೋಗ್ತಾರೆ. ಓಕೆ, ಸೊ ಸ್ಟೂಡೆಂಟ್ಸ್, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಐ ಹೋಪ್ ನಿಮಗೆ ಕ್ಲಾಸ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಓಕೆ, ಸೊ ಮತ್ತೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೀನಿ ಸ್ಟೂಡೆಂಟ್ಸ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಸ್ಟಡೀಸ್. ಥ್ಯಾಂಕ್ ಯು.